ಎಲ್ಲರಿಗೂ ನಮಸ್ಕಾರ. UKSL ಟ್ರಸ್ಟ್ ವತಿಯಿಂದ ನಡೆಸ್ತಕ್ಕಂಥ ವೆಬಿನಾರ್ ಸೀರೀಸ್ ಇದು 15ನೇದ್ದು. ಇಂಟ್ರೆಸ್ಟಿಂಗ್ ಟಾಪಿಕ್ ನಾವು ಎವ್ರಿ ವೀಕ್ ನಾವೆಲ್ಲ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಡಿಫ್ರೆಂಟ್ ಏರಿಯಾನಲ್ಲಿ ಜನಗಳು ದೇ ಆರ್ ಕಂಡಕ್ಟಿಂಗ್ ದ ವೆಬಿನಾರ್ಸ್. ಸೊ ಟುಡೇ ಇಸ್ another interesting topic we are coming up, and today's webinar will be conducted by Mr. Bharat Vamangaudar, ನಮ್ಮ UKSL ಟ್ರಸ್ಟ್ ಮೆಂಬರು. ಆಮೇಲೆ ಅವರನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ಟ್ರಸ್ಟ್ ಮೆಂಬರ್ ಬಸವರಾಜ್ ಜವಡಿಗೆ ಅವರು ಬಂದಿದ್ದಾರೆ. ಆಮೇಲೆ ಅವ್ರ ಇಂಟ್ರೊಡಕ್ಷನ್ ಆದಮೇಲೆ ಇವತ್ತಿನ ಒಂದು ವಿಶೇಷ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಪ್ಲೇ ದ UKSL ಆಂಥೆಮ್ ಸಾಂಗ್. ಓಕೆ, ಸೊ ಫಸ್ಟ್ ನಮ್ಮ ಬಸವರಾಜ್ ಅವರು ಭರತ್ ಅವರು ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಬಿಫೋರ್ ಭರತ್ ಟೇಕ್ಸ್ ಇಟ್ ಅಪ್, ನಾವು UKSL ಆಂಥೆಮ್ ಪ್ಲೇ ಮಾಡೋಣಂತೆ. ಸೊ ಬಸ, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಪ್ರಕಾಶ್. ಗುಡ್ ಈವ್ನಿಂಗ್ ಎಲ್ರಿಗೂ. ಭರತ್ ಬೊಮ್ಮನಗೌಡ ಅವರ ಇಂಟ್ರೊಡಕ್ಷನ್ ಮಾಡಂತ ಹೇಳಿದ್ದು ರಿಯಲಿ ಗ್ರೇಟ್. ಸೊ ನಾವಿಬ್ರು ಕೂಡ ಟ್ರೆಕ್ಕಿಂಗ್ ಅದು ಮಾಡ್ತಿದ್ವಿ, ಸೊ ಐ ನೋ ಹಿಮ್ ವೆರಿ ವೆಲ್. ಅವರು ಬೇಸಿಕಲಿ ಹಿ ಇಸ್ ಫ್ರಮ್ ನಾರ್ತ್ ಕರ್ನಾಟಕ. ಅವ್ರದೆಲ್ಲ ಸ್ಕೂಲಿಂಗ್ ಅಣ್ಣಿಗೇರಿ, ಬೆಳಗಾವಿ, ಹುಬ್ಬಳ್ಳಿ. Members who are all attending, please go on mute. Gurnath, please go on mute. Okay, thanks. Sorry, Prakash. Thanks, no problem. ಸೊ ಅವ್ರ ಸ್ಕೂಲಿಂಗ್ ಎಲ್ಲ ಇಲ್ಲಿ ನಾರ್ತ್ ಕರ್ನಾಟಕ ಅಣ್ಣಿಗೇರಿ, ಬೆಳಗಾವಿ ಮತ್ತು ಹುಬ್ಬಳ್ಳಿ ಒಳಗೆ ಆಗಿದ್ದು. ಅವರು ಡಿಗ್ರಿ ಅಲ್ಲೇ PC ಜಾಬಿನ್ ಕಾಲೇಜ್ ಸೈನ್ಸ್ BSc ಅಂಡ್ ಮಾಸ್ಟರ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾರೆ. ಅವರು ಸ್ಟ್ಯಾಟಿಸ್ಟಿಕ್ಸ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. So he's a avid trekker. So he's basically into trekking and experiencing a lot of Western Ghats and Himalayan mountains. ಬಹಳ ಇದನ್ ಮಾಡಿದಾರೆ ಅವರೆಲ್ಲ. ಮತ್ತೆ ಅವ್ರ ಒಂದ್ ಸ್ಪೆಷಾಲಿಟಿ ಅಂತ ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ಇಟ್ ಈಸ್ ಇಕೋ ಫ್ರೆಂಡ್ಲಿ ಟ್ರೆಕ್ಕಿಂಗ್. ಯಾವಾಗ್ಲೂ ಅವ್ರು ಇಕೋ ಫ್ರೆಂಡ್ಲಿ ಟ್ರೆಕ್ಕಿಂಗ್ ಯಾಕೆ ಸಸ್ಮತ್ ಅಂತ, ಬಿಕಾಸ್ he is from the Karnataka Mountain Association. They develop that best habits of having this eco-friendly. ಎಲ್ಲೇ ಇದಾಯ್ತಂದ್ರೆ ಏನಕ್ಕೆ ಕಸ ಇತ್ತಂತ I see that lot from the Karnataka Mountaineering Association. So that's one good part which they are doing that. ಮತ್ತೆ ಇವರು ಈಗ ಆಲ್ರೆಡಿ ಶ್ರೀಶೈಲ್ ಟ್ರೆಕ್ಕಿಂಗ್ ಎಲ್ಲ ಇದನ್ನ ಮಾಡಿದ್ವಿ. ಸೊ ಒನ್ ಗುಡ್ ಥಿಂಗ್ ಇಸ್ he never takes any rest as such. So I had gone along with him. ಅವ್ರಿದ್ರೆ ಒಟ್ಟ ನಾವ್ ರೆಸ್ಟ್ ಹೋಗ್ಬೇಕಂದ್ರೆ ನಾವು ಕುಂದಿರ್ತೀವಿ, ಅವ್ರು ಕುಂದ್ರಂಗಿಲ್ಲ, ಹಂಗ ಅವ್ರು ನಿಂದಿರ್ತಾರೆ ಯಾವಾಗಲೂ. ಸೊ ದಟ್ ಈಸ್ ಹೀಸ್ ರೆಸ್ಟ್. So that's one good quality which a great trekker can experience that. So we learn from those things. So hangella trekking, so lot of initiatives he has in the social aspect. So ಅದೇ ಬಹುಶಃ ಈಗ ಅದ್ರ ಬಗ್ಗೆ ಹೇಳ್ತಾರ ಅವರು, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಇದನ್ನ ಮಾಡಿದ್ರು, ಯಾವ್ದಾದ್ರು ಸೋಷಿಯಲ್ ಇನಿಷಿಯೇಟಿವ್ಸ್ ಮಾಡಿದಾರೆ. ಸೊ ಅದನ್ನೆಲ್ಲ ಹೇಳ್ತಾರ ಅವರು. So apart from this trekking and social engineering, he is basically from the technology field, software field. ಅವರು ವಿಪ್ರೋ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ he is basically in the finance domain. ಈವನ್ ಈಗಲೂ ಕೂಡ ಅವ್ರು ಕೋಡಿಂಗ್ ಎಲ್ಲ ಮಾಡ್ತಾರೆ. So he does the coding and to the product. So in Wipro, so that's his extensive finance domain experience he has. So basically in the automations and all these presently whatever is coming up automations. So I think we will get on to those social initiatives what he had, and we'll get to know what all experience is had. Okay, thanks a lot and welcome to our webinar series, Bharat. Okay, thank you. ಪ್ರಕಾಶ್ ಮ್ಯೂಟ್ ಒಳಗಿದ್ದಾರೆ ನೀವು. Okay, thanks Basav. Thanks for introduction. And before I hand it over to Mr. Bharat, ಅವರೇ ರೆಡಿ ಮಾಡಿರ್ತಕ್ಕಂಥ ಒಂದು UKSL ಥೀಮ್ ಸಾಂಗ್ ಇವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಈ ವೆಬಿನಾರ್ ಅಲ್ಲಿ. ಅದನ್ನ ಕೇಳ್ಕೊಂಡು ವಿ ವಿಲ್ ಗೋ ಟು ಹೀಸ್. ಓಕೆ, ಲೆಟ್ ಮಿ ಪ್ಲೇ ಇಟ್.
ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಸ್ನೇಹದ ಹರಿಕಾರ ನಂಬಿ ಸ್ನೇಹ ಲೋಕದ ಜಯಘೋಷ ಬಾಂಧವ್ಯದ ಬೆಸುಗೆಯಲಿ ಶಕ್ತಿ ನಮ್ಮದು ಹೆಸರು ಎಂಬುದು ಪ್ರೀತಿಯ ಮನೆ ನಮ್ಮದು ಜೋಳದ ರೊಟ್ಟಿ ಮಲೆನಾಡ ಸವಿ ಬಯಲು ಸೀಮೆಯ ಸಾಹಸ ನಮ್ಮಿ ಮಣ್ಣಿನ ಸಂಸ್ಕೃತಿ ಎದೆಯಲ್ಲಿ ತರಿಸುವುದು ಉಲ್ಲಾಸ ಹರಿದು ಬಂದೆವು ನಾವು ದೇಶ ವಿದೇಶದ ಮೂಲೆಗೆ ಆದರೂ ಮರೆಯವು ಇಂದು ನಮ್ಮ ತಾಯ್ನಾಡಿನ ಸಿರಿಯ ಪೂಜೆಗೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಸ್ನೇಹದ ಹರಿಕಾರ ನಂಬಿ ಸ್ನೇಹ ಲೋಕದ ಜಯಘೋಷ ಉಷ್ಣೆ ತುಂಗ ಭಪ್ರೆ ಮಲಪ್ರಭೆ ಹತ್ತಪ್ರಭೆ ಇಲಗಿ ಬೆಳೆದ ಸಜ್ಜನರ ಬಲಗವಿದು ಶರಣರ ಮಾಡಿ ದಾಸರ ಪದಗಳ ಹೊತ್ತು ಬಂದ ಸಂತವಿದು ಹಾಕೊಳ್ಳಿ ಚಾಲೆಂಜ್ ಮಾಡಿ ಅಂತ ಇವತ್ತಿನ ಬೆಳೆ ಸಾಹಿತ್ಯದ ತೇರನು ಅಲ್ಲ, 21st ಮಾಡಲ್ವಾ? ನಾವು ಭಾಷೆಯ ಸೊಬಗನು ಜಗತ್ತಿಗೆ ಸಾರುವ ಕಾಯಕದವರು ನಾವು ನಮ್ ಜೊತೆ ಮಾಡಲ್ಲ. ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಯೋಗ ಸ್ನೇಹದ ಹರಿಕಾರ ನಮ್ ಸ್ನೇಹ ಲೋಕದ ಜಯ ಘೋಷ ಕಷ್ಟದ ಕಾಲದಿ ಕೈ ಹಿಡಿದು ನಡೆಸುವ ಸ್ನೇಹದ ಹಸ್ತವಿದು ಸಂಕಷ್ಟದ ಸುಳಿನಲ್ಲಿರುವವರಿಗೆ ಸರೆಯಾಗುವ ಜೀವವಿದು ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲುವ ಫಲ ನಮ್ಮದು ಉತ್ತರ ಕರ್ನಾಟಕದ ಹೆಮ್ಮೆಯ ಪತಾಕೆ ಹಾರಿಸೋ ಬಲ ನಮ್ಮದು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಇವ್ರು ಬರ್ತಾರೆ, ಅವ್ರು ಆಗ್ತಿಲ್ಲ. ಈ ಕೇಸಲ್ಲಿ ಒಂದು ಸಾಂಗ್ ಸ್ನೇಹದ ಏನೋ ಒಂದು ಹಾಡ್ ಮಾಡಿದ್ದಾರೆ. ನಂಬಿ ಸ್ನೇಹ ಲೋಕದ ಜಯ ಘೋಷ ವಾಯ್ಸ್ ಎಲ್ಲ ಗೊತ್ತಾಗ್ತದೆ ಅವತ್ತು ಕ್ರಾಂತಿಯ ಕೂಟ ವಿಶ್ವದತ್ತ ನೋಟ ಬರ್ತ ಸರ್. ಕಥಾಮಾಗೆ ಥ್ಯಾಂಕ್ ಯು ವೆರಿ ಮಚ್ ಭರತ್, ನೀವು ಅದನ್ನ ಕಂಪೋಸ್ ಮಾಡಿದ್ದಕ್ಕೆ. ನಾವು ಇಟ್ಸ್ ಯುವರ್ ಸೆಷನ್, ಪ್ಲೀಸ್ ಇಸ್ ಓವರ್ ಟು ಯು. ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು. ನಿಮಗೆ ಹೋಸ್ಟ್ ಮಾಡ್ತೇನೆ ನಿಮ್ಗೆ. ನಾನು ಹೋಸ್ಟ್ ಮಾಡ್ತೀನಂತೆ, ಶೇರ್ ಮಾಡ್ಲಾ? ಹಾ, ಇವಾಗ ನಿಮ್ಗೆ ಹೋಸ್ಟ್ ಮಾಡಿದ್ದೇನೆ. ಯು ಕ್ಯಾನ್ ಸ್ಟಾರ್ಟ್ Okay. ಶೇರಿಂಗ್ ಅಂಡ್ ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು. ಓಕೆ. ಕಾಣಿಸ್ತಿದ್ರೆ? ಎಸ್ ಸರ್. ಓಕೆ. ಡಿಸ್ಪ್ಲೇ ಇದಕ್ಕೆ ಹಾಕಿದೆ. ಇದು ನಿಮ್ಮ ಮ್ಯಾಲ್ ಸ್ಕ್ರೀನ್ ಬರುತ್ತೆ ನನಗೆ. ಟ್ರಾನ್ಸ್ಫಾರ್ಮೇಶನ್ ಸ್ಕ್ರೀನ್ ಶೋ ಆಗಿದೆ. ನೀವು ಅದನ್ನ ಡಿಸ್ಪ್ಲೇ ಮೋಡ್ಗೆ ಹಾಕ್ರಿ. ನಾರ್ಮಲ್ ಬಿಗರ್ ಸ್ಕ್ರೀನ್. ಇದಲ್ಲ? ಹಾ,
ಎಸ್ ಅದು ರೈಟ್. ರೈಟ್. ಎಸ್ ಎಸ್ ಸರ್ ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದರೊಳಗೆ ಅಫ್ಕೋರ್ಸ್ ನಾ ಇದ್ರೊಳಗೆ ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾ ಏನು ಮಾಡೀನಿ ಅಥವಾ ನಾವು ಏನು ಮಾಡಬಹುದು ಅನ್ನೋದರ ವಿಚಾರದಾಗ ನಾ ಇಲ್ಲಿ ಮಾತಾಡಕತ್ತೀನಿ. ಸಾಮಾಜಿಕ ಬದಲಾವಣೆ ಅಂತ ಒಂದು ಪಯಣ. ಓಕೆ, ಸಾಮಾಜಿಕ ಬದಲಾವಣೆ ಎಲ್ಲಿ ತರಬಹುದು ಅಥವಾ ನಾವು ಏನು ಮಾಡಕತ್ತೀವಿ ಅದು ಹೆಂಗೆ ಇಂಪ್ಯಾಕ್ಟ್ ಕೊಟ್ಟೈತಿ ಅದ್ರ ಬಗ್ಗೆ ನಾ ಯಾವ್ಯಾವ NGO ಜೊತೆ ಅಸೋಸಿಯೇಟ್ ಆಗೀನಿ, ಅದ್ರ ಬಗ್ಗೆ ಏನು ಮಾಡಿದ್ವಿ, ಏನು ಸಕ್ಸಸ್ ಸ್ಟೋರಿ ಐತಿ, ನಾವು ಏನು ಮಾಡಬಹುದು ಆ್ಯಸ್ ಎ ಇಂಡಿವಿಜುವಲ್ ಆರ್ ಆ್ಯಸ್ ಆರ್ಗನೈಸೇಷನ್. ಟ್ರಸ್ಟ್ ಅಂದ್ರೆ ಮಂದಿ ನಿಮ್ಗೆ ಟ್ರಸ್ಟ್ ಮಾಡ್ತಾರೆ, ಅದಕ್ಕೆ ನೀವು ಇಟ್ಸ್ ಕಾಲ್ಡ್ ಎಸ್ ಟ್ರಸ್ಟ್ ಅಲ್ಲ. ಸೊ ಈಗ UKSL ಟ್ರಸ್ಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ನೀವೇನೋ ಒಂದು ಮಾಡಕತ್ತೀರಿ, ಒಂದು ಸಮಾಜಕ್ಕೆ ಒಳ್ಳೆ ಕಾರ್ಯ, ಅದನ್ನ ನಾವು ಟ್ರಸ್ಟ್ ಮಾಡಿ ನಿಮ್ಮ ಜೊತೆ ಕೈ ಜೋಡಿಸೋದು ಒಂದು, ಅದಕ್ಕೆ ಟ್ರಸ್ಟ್ ಅಂತ ಅಲ್ಲೇ ಕರೀತಾರ ಅಂತ ನನ್ನ ಅನಿಸಿಕೆ ಒಂದು. ಸೊ ಟಾಪಿಕ್ ನೋಡೋಣ ಅಂತ. ಸೊ ವಾಟ್ ಈಸ್ ಸೋಷಿಯಲ್ ಆಕ್ಟಿವಿಟಿ, ಅಸೋಸಿಯೇಟೆಡ್ ಆರ್ಗನೈಸೇಷನ್ಸ್ ಆ್ಯಂಡ್ ಆಕ್ಟಿವಿಟೀಸ್, ಚಾಲೆಂಜಸ್, ಹರ್ಡಲ್ಸ್ ಅಂದ್ರೆ ಏನು ಬರಬಹುದು ನಮಗೆ ಅಡೆತಡೆಗಳು, ಜಿಯೋಗ್ರಫಿ ಸ್ಪೆಸಿಫಿಕ್ ನಮ್ಗೆ ಭೌಗೋಳಿಕವಾಗಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಬರಬಹುದು, ಚಾಲೆಂಜಸ್ ಫೇಸ್ ಬೈ ಆರ್ಗನೈಸೇಷನ್ಸ್ ಆ್ಯಂಡ್ ಇಂಡಿವಿಜುವಲ್ಸ್. ಆರ್ಗನೈಸೇಷನ್ ಅಂದ್ರೆ ಈಗ UKSL ಟ್ರಸ್ಟ್ ಇರ್ಬೋದು, ಅವಾಗ ಏನೇನು ಚಾಲೆಂಜಸ್ ಬರ್ತಾವು ಒಂದೇನೋ ಸೋಷಿಯಲ್ ಆಕ್ಟಿವಿಟಿ ಮಾಡ್ಬೇಕಂದ್ರೆ, ಅಥವಾ ನಾವು ಇಂಡಿವಿಜುವಲ್ ಆಗಿ ಏನಾದ್ರು ಮಾಡ್ಬೇಕಂತಂದ್ರೆ ಏನು ಚಾಲೆಂಜಸ್ ಬರಬಹುದು ಅವು. ಆಮೇಲೆ ಹೌ ಒನ್ ಕ್ಯಾನ್ ಕಾಂಟ್ರಿಬ್ಯೂಟ್, ನಾವು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಇಲ್ಲೇ ಸೋಷಿಯಲ್ ಕಾಸ್ಗೆ. ಆಮೇಲೆ ಏನಪ್ಪ ಮಾಡೆಲ್ ಸೋಷಿಯಲ್ ಆಕ್ಟಿವಿಟೀಸ್ ಒಳಗೆ ಏನು ಮೇನ್ ಮಾಡೆಲ್ ಅಂದ್ರೆ ಟೈಮ್, ಟ್ಯಾಲೆಂಟ್ ಆ್ಯಂಡ್ ಟ್ರೆಸರ್ ಮಾಡೆಲ್. ಓಕೆ, ಅದಾದ್ಮೇಲೆ ಸಕ್ಸಸ್ ಸ್ಟೋರೀಸ್ ನೋಡೋಣ ಅಂತ, ದೆನ್ ಕ್ಲೋಸಿಂಗ್ ನೋಟ್ಸ್. ಓಕೆ, ಸೊ ಇದಿಷ್ಟು ನನ್ನ ಟಾಪಿಕ್. ನಡಕ್ಕೆ ಏನಾರು ಪ್ರಾಬ್ಲಮ್ ಇದು ನಿಮ್ಮ ಕ್ವೆರೀಸ್ ಇದ್ರೆ ನಡಕ್ಕೂ ಕೇಳಬಹುದು. ನನಗೆ ಎಷ್ಟು ನಾಲೆಜ್ ಐತೆ ಅಷ್ಟು ನಾ ಹೇಳಬಲ್ಲೆ, ಇಲ್ಲಾಂದ್ರೆ ಲಾಸ್ಟಿಗೆ ಏನಾರೇ ಕ್ವಶನ್ ಸೆಷನ್ ಹೋಯ್ತಪ್ಪ ಅಂದ್ರೆ ಅಲ್ಲಿ ತೊಗೊಳ್ಳೋಣ ಅಂತ. ಓಕೆ, ಇದನ್ನ ಇಂಟ್ರಾಕ್ಟಿವ್ ಮಾಡೋಣ ಅಂತ ಬೇಕಿದ್ರೆ. ಓಕೆ, ಏನಾದ್ರು ಕ್ವಶನ್ ಕೇಳಿತ್ತು ಯಾರಿಗಾರೆ. ಸೊ ವಾಟ್ ಈಸ್ ಸೋಷಿಯಲ್ ಆಕ್ಟಿವಿಟಿ, ಯಾರಿಗಾರೆ ಒಂದು ಸ್ವಲ್ಪ ಗೊತ್ತಿದ್ರೆ ಹೇಳಬಹುದು. Yeah, participants, please share your thoughts. Is nothing wrong or nothing right here. Okay, share ಮಾಡಿ, so that it will help him to take it further. ಅಂದ್ರೆ ಇಂಟ್ರಾಕ್ಟಿವ್ ಆಗಿ ಮಾಡಿದ್ರೆ ನಮಗೂ ಒಂದು. ಸರ್ ಇನ್ನೊಂದ್ಸಲ ಹೇಳಿ ಕ್ವಶನ್. ಸೊ ವಾಟ್ ಈಸ್ ಸೋಷಿಯಲ್ ಆಕ್ಟಿವಿಟಿ? ಓಕೆ, ಅಷ್ಟಕ್ಕೆ ಅಲ್ದೇನೆ ಸೋಷಿಯಲ್ ಅಂತಂದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಅನುಕೂಲವಾದಂತಹ ಕಾರ್ಯಗಳನ್ನು ಮಾಡೋದು, ಒಂದು ಜವಾಬ್ದಾರಿ ತಗೊಂಡು ಒಂದು ಅದರಲ್ಲಿ ಭಾಗವಹಿಸೋದು. ಸೋಷಿಯಲ್ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ನನಗನ್ಸಿದ ಮಟ್ಟಿಗೆ. ಕರೆಕ್ಟ್. ಸೊ ಅದರಲ್ಲಿ ಬೇರೆ 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 ಫೀಲ್ಡ್ ಒಳಗೆ ನಾವು ಮಾಡ್ತೀವಿ. ಸೋಷಿಯಲ್ ಆಕ್ಟಿವಿಟಿ ನಾವು ಸಣ್ಣವರಿದ್ದಾಗಿಂತ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಹೇಳೋ ನನ್ನ ಭಾವನೆ. ಯಾವಾಗ ಅಂತ ಹೇಳ್ತೀನಿ, ನಮ್ಗೆ ಸಣ್ಣವರಿದ್ದಾಗ ಒಂದು ಬುಕ್ ಕೊಡ್ತಿದ್ರು ಸ್ಕೂಲ್ದಾಗ, ನೀ ಇವತ್ತೇನು ಚಲೋ ಕೆಲಸ ಮಾಡಿದ್ವಿ ಹೇಳಪ್ಪ ಅಂತ ಹೇಳಿ. ನಾವು ದಿನ ಏನು ಬರಿತಿದ್ವಿ ಅಂತಂದ್ರೆ, ದಾರ್ಯಾಗ ಮುಳ್ಳಿತ್ತು ಅದನ್ನ ತೆಗೆದು ಹೊರಗೆ ಹಾಕಿದ್ವಿ, ಅದು ಬೇರೆ ಕಡೆ ಹಾಕಿದ್ವಿ ಅದು ಅಲ್ಲ. ಸೊ ಇದು ಈಗ ಯಾರಿಗೂ ಬೇರೆದವ್ರಿಗೆ ಚೂಸ್ತೈತಿ ಅಂತ ಹೇಳಿ ನಾವು ಅದನ್ನ ಮುಳ್ಳು ಬೇರೆ ಕಡೆ ಹಾಕ್ತೀವಿ. ಸೊ ಸಣ್ಣವರಿದ್ದಾಗಿಂತ ನಾವು ಸೋಷಿಯಲ್ ಆಕ್ಟಿವಿಟಿ ಮಾಡ್ಕೊತ ಬಂದೀವಿ, ಇದು ಸೋಷಿಯಲ್ ಆಕ್ಟಿವಿಟಿನ. ನಾವು ನನಗೇನು ಚುಚ್ಚಿಲ್ ಬಿಡೋದು ಅಂತೇಳಿ ನಾವು ಮುಂದೂ ಹೋಗ್ಬೋದು, ಇಲ್ಲ ಬೇರೆದವ್ರು ಚುಸ್ತಿತ್ತಪ್ಪ ಅಂತೇಳಿ ನಾವು ಹೊರಗೆ ಇನ್ನೊಂದು ಕಡೆ ಎತ್ತಿ ಹಾಕ್ಬೋದು ಅದನ್ನು. ಸೊ ಸಣ್ಣದಾಗಿಂದ್ರೆ ನಾವು ಗೊತ್ತಿಲ್ಲದೇನು ಸೋಷಿಯಲ್ ಆಕ್ಟಿವಿಟಿ ಮಾಡ್ಕೋತ ಬಂದೀವಿ ಅಂತ ಹೇಳಿ ನನಗೆ ಅನಿಸ್ತೈತೆ. ಓಕೆ, ಸೊ ವಾಟ್ ಈಸ್ ಸೋಷಿಯಲ್ ಆಕ್ಟಿವಿಟಿ? ಕಲೆಕ್ಟಿವ್ ಎಫರ್ಟ್ಸ್ ಟು ಇಂಪ್ರೂವ್ ಸೊಸೈಟಿ. ಅದರೊಳಗೆ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಕಲ್ಚರ್ ಇರ್ಬೋದು, ವೆಲ್ಫೇರ್ ಇರ್ಬೋದು. ಓಕೆ, ಸೊ ಇವು ಎಲ್ಲ ನಾವು ಅಂದ್ರೆ ಒಬ್ಬವನ್ನ ಮಾಡೋಕ್ಕಿಂತ ಎಲ್ಲರೂ ಕಲೆಕ್ಟಿವ್ ಆಗಿ ನಾವು ಮಾಡೋದ್ರಿಂದ ಇದರೊಳಗೆ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ. ಸೊ ಅಸೋಸಿಯೇಟೆಡ್ ಆರ್ಗನೈಸೇಷನ್ಸ್ ಆ್ಯಂಡ್ ಆಕ್ಟಿವಿಟೀಸ್. ಸೊ ಒಂದು UKSL ಟ್ರಸ್ಟ್. ಓಕೆ, ಸೊ ಇಲ್ಲಿ ಏನೇನು ಮಾಡ್ಯಪ್ಪ, ಕಲ್ಚರಲ್ ಆಕ್ಟಿವಿಟೀಸ್, ಕಲ್ಚರಲ್ ಇವೆಂಟ್ಸ್ ಎಲ್ಲ ಮಾಡಿದ್ವಿ, ವೆಲ್ಫೇರ್ ಪ್ರೋಗ್ರಾಮ್ಸ್, ಫ್ಲಡ್ ರಿಲೀಫ್, ಆರ್ಟಿಸನ್ ಸಪೋರ್ಟ್, ಕಮ್ಯುನಿಟಿ ಬಾಂಡಿಂಗ್ ಅಮಂಗ್ ನಾರ್ತ್ ಕರ್ನಾಟಕ ರೆಸಿಡೆಂಟ್ಸ್ ಇನ್ ಬೆಂಗಳೂರು, UKEM. ಸೊ ಫ್ಲಡ್ ರಿಲೀಫ್ ಮಿಷನ್ 2021 ಕೃಷ್ಣಾ ರಿವರ್ ಬೆಲ್ಟ್ ಒಳಗೆ ಸ್ನೇಹ ಸಮ್ಮೇಳನ ಮಾಡ್ತೀವಿ, ಮೆಟಲ್ ಶೆಲ್ಟರ್ ಕನ್ಸ್ಟ್ರಕ್ಷನ್, ಕೋವಿಡ್ ಫುಡ್ ರಿಲೀಫ್ ಡ್ರೈವ್ ಫಾರ್ ಮೈಗ್ರೆಂಟ್ ವರ್ಕರ್ಸ್, ನಿಕ್ಷಯ ಮಿತ್ರ ಅಂಥೇಳಿ. ಸೊ ಪ್ರಕಾಶ್ ಅವ್ರು ಹೇಳ್ತಿರ್ತಾರೆ ಏನಪ್ಪ, ನ್ಯೂಟ್ರಿಷಿಯಸ್ ಫುಡ್
TB ಪೇಷಂಟ್ಸ್ಗೆ. ಸೊ ಅವಾಗ ಹೇಳ್ತಿರ್ತಾರೆ, ನಾವು ಹಿಂಗೆ ಕೊಡ್ಬೇಕಂತ ಮಾಡೀವಿ, ನೀವು ಸಹಾಯ ಮಾಡ್ರಿ ಅಂತ ಹೇಳಿ. ಪ್ರತಿಭಾ ಪುರಸ್ಕಾರ ಎವ್ರಿ ವರ್ಷ, ಇಯರ್. ಆಮೇಲೆ ಅನ್ಯುವಲ್ ವನ ಮಹೋತ್ಸವ. ವನ ಮಹೋತ್ಸವನೂ ಒಂದು ಸೋಷಿಯಲ್ ಆಕ್ಟಿವಿಟಿನೇ, ಯಾಕಂದ್ರೆ ನಮ್ಗೆ ಗಿಡ ಮರ ಎಲ್ಲ ಬೇಕು. ಸೊ UKSL ಟ್ರಸ್ಟ್ ಒಳಗೆ ನಾವು ಇವನ್ನೆಲ್ಲ ಮಾಡ್ತೀವಿ. ಓಕೆ, ಅವಿರತ ಅಂತ ಹೇಳಿ ನಾನು ಇನ್ನೊಂದು ಟ್ರಸ್ಟ್ ಕೆಲಸ ಮಾಡ್ತೀನಿ. ಅಲ್ಲಿ ಏನು ಮಾಡ್ತೀವಿ ಅಂದರೆ ಎಜುಕೇಷನ್ ಸಪೋರ್ಟ್, ಮೇನ್ಲಿ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಡ್ರೈವ್ ಅಂತ ಮಾಡ್ತೀವಿ. ಈಗ ನಡೆದೈತೆ ನಮ್ಮದು ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಡ್ರೈವ್. ಸೊ ಮೊನ್ನೆ ಅದೊಂದು ಸ್ಕೂಲ್ದಾಗ ಒಂದೇ ದಿವಸ 50 ಅಲ್ಲ ಒಂದು ತಾಲೂಕದ 57 ಸ್ಕೂಲಿಗೆ ಕೊಟ್ಟಿವಿ ನಾವು ಒಂದೇ. ಸೊ ಅಲ್ಲಿ ರೂರಲ್ ಲೈಬ್ರರೀಸ್ ಆಗಿರ್ಬೋದು, ಸೈನ್ಸ್ ಲೈಬ್ರರೀಸ್ ಆಗಿರ್ಬೋದು, ಇಲ್ಲ ಈಗ ಸ್ಕೂಲ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಿಮಗೆ ಸಪೋರ್ಟ್ ಬುಕ್ಸ್ ಆಗಿರ್ಬೋದು, ಇವನ್ನೆಲ್ಲ ನೋಟ್ಬುಕ್ ಕೊಡ್ತಾರೆ. ಮಾಡ್ತೀವಿ. ದೆನ್ ಕನ್ನಡ ಲಿಟ್ರೇಚರ್ ಮೊನ್ನೆ ಗೌರ್ಮೆಂಟ್ JSS ಸ್ಕೂಲ್ ಅವ್ರದ್ದು 100ನೇ ವರ್ಷದ್ದಾಗಿದ್ದಕ್ಕೆ ಒಂದು ಬಟ್ ಕಾವ್ಯ ಇವಾಗ ಏನು ಕಮ್ಮಟ ಅಂತ ಕೊಡ್ತಾರೆ, ಈಗ ಮಾಡಿದ್ವಿ. ಅರ್ಥ ಆಗ್ತಿಲ್ಲ. ಯಾರಿಗೆ ಕೊಡ್ತಾರೆ? ಯಾರೋ ಪ್ಲೀಸ್ ಈಗ ಎಲ್ಲರೂ ಪ್ರೈವೇಟ್ ಕೊಡಲ್ಲ ಇವರು, ಗೋ ಆನ್ ಮ್ಯೂಟ್. ಯಾರು ಎಲ್ಲ ಗೌರ್ಮೆಂಟ್ ಪೋಸ್ಟ್ ಸ್ಕೂಲ್ ಮಾಡ್ ಕೊಟ್ಟಿರ್ತಾರೆ. ಸರ್ಕಾರದಿಂದ ಕೊಡ್ತಾರಲ್ಲ, ಯೂನಿಫಾರ್ಮ್ ಕೊಡ್ತಾರೆ, ಶೂ ಕೊಡ್ತಾರೆ, ನೀವ ಬುಕ್ಸ್ ಮ್ಯೂಟ್ ಕೊಡ್ತಾರೆ, ಮಾಡ್ಬಿಡ್ರಿ ಅವ್ರು. ಕೊಡ್ತಾರೆ. ಸರ್ ನೀವು ಮ್ಯೂಟ್ ಮಾಡ್ಬಿಡ್ರ. ಎಲ್ಲೇ ಎಲ್ಲ ಮ್ಯೂಟ್ ಆಲ್ ಅಂತದ್ ನೋಡ್ರಿ. ಮ್ಯೂಟ್. ಲೈಟ್ ಇಲ್ಲ, ಐ ಆಮ್ ನಾಟ್ ಡಾಕ್ಟರ್ ಏಬಲ್ ಟು. ಭಗವಾನ್ ಮುದಿಗೌಡ್ರು, ಪ್ಲೀಸ್ ಗೋ ಆನ್ ಮ್ಯೂಟ್. ಓಕೆ, ಥ್ಯಾಂಕ್ ಯು. ಸೊ Yeah. ಕೊಲಾಬರೇಷನ್ ವಿತ್ ದೀಪಾ ಅಕಾಡೆಮಿ ಫಾರ್ ವಿಜುವಲ್ ಚಾಲೆಂಜ್. ಸೊ ಇಲ್ಲಿ ನಾವು ಭಾಳ ಕೆಲಸ ಮಾಡೀವಿ. ಇಲ್ಲಿ ಬ್ರೈಲ್ ಮಟೀರಿಯಲ್ಸ್ ಇರ್ಬೋದು, ಅಸಿಸ್ಟಿವ್ ಲರ್ನಿಂಗ್ ಟೂಲ್ಸ್ ಇರ್ಬೋದು, ಟ್ಯಾಕ್ಟೈಲ್ ಮಾಡೆಲ್ಸ್ ಇರ್ಬೋದು, ವಾಲಂಟಿಯರ್ ಟೀಚಿಂಗ್. ಓಕೆ, ಇಲ್ಲಿ ನಾವು ಭಾಳ ಕೆಲಸ ಮಾಡೀವಿ ಇಲ್ಲಿ. ಆಮೇಲೆ ಅವಿರತ ಹೆಸ್ ಹೆಲ್ಪ್ ಸ್ಪೆಷಲ್ ಸ್ಕೂಲ್ಸ್ ಲರ್ನಿಂಗ್ ಏಡ್ಸ್. ಆಶಾ ಅಕಾಡೆಮಿ ಇರ್ಬೋದು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಕೊಟ್ಟಾರ. ಸೊ ಮೇನ್ಲಿ ಇಲ್ಲಿ ಎಜುಕೇಷನ್ ರಿಲೇಟೆಡ್ ದೀಪಾ ಅಕಾಡೆಮಿ ಒಳಗೆ. ಓಕೆ, ಅದಾದ್ಮೇಲೆ ರೂಪಾ ಚಿಂಚವಾಡಿ ಅಂತ ಹೇಳಿದ್ದು ನನ್ನ ಫ್ರೆಂಡ್ ಅವ್ರ ಅಕ್ಕನ ಹೆಸರಲ್ಲೇ ಇವ ಮಾಡ್ಯಾನ. ಸೊ ಈಸ್ ಫ್ರಮ್ ಬೆಲ್ಗಾಮ್. ಸೊ ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್, ರೂರಲ್ ಹೆಲ್ತ್ ಆ್ಯಂಡ್ ಅವೇರ್ನೆಸ್ ಕ್ಯಾಂಪ್ಸು, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಯೂತ್. ಸೊ ಮಹಿಳಾ ಸಬಲೀಕರಣ. ಆಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಟೈಲರಿಂಗ್ ಕ್ಲಾಸಸ್ ಇರ್ಬೋದು, ಅಥವಾ ಬ್ಯೂಟಿಷಿಯನ್ ಕೋರ್ಸಸ್ಸು ಇಂಥವೆಲ್ಲ ಮಾಡ್ತಾರೆ. ಸರ್ ನಿಮ್ದು ಸ್ವಲ್ಪ ವಿಡಿಯೋ ಸ್ವಲ್ಪ ಸರಿ ಮಾಡ್ರಿ, ನಿಮ್ದು ಅರ್ಧ ಬರಾಗತ್ತ. ಯಾ ನಮಸ್ಕಾರ. ಓಕೆ, ನಾ ಕೆಳಗೆ ಹೋದೆ, ಕುಂತ ಸ್ವಲ್ಪ ಅರ್ಧ, ಇನ್ನೊಂದು ಸ್ವಲ್ಪ ಮತ್ತೆ ತಲೆ ಅರ್ಧ ಬರೋದು. ಎಸ್, ಓಕೆ, ಓಕೆ ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು. ಸೊ ಆಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ಸಿಂಗಲ್ ಪೇರೆಂಟ್ ಆರ್ ನೋ ಪೇರೆಂಟ್ಸ್ ಇಂಥ ಮಕ್ಕಳಿಗೆ ಅವರು ಫೀಸ್ ಕಟ್ತಾರೆ. 7,500 rupees per annum or 50% of whatever the kids fees. ಅದನ್ನು ಅವರು ಎವ್ರಿ ಇಯರ್ ಕಟ್ತಾರೆ ಇಲ್ಲಿ. ಓಕೆ, ಸೊ ಚಾಲೆಂಜಸ್ ಏನು ಚಾಲೆಂಜಸ್ ಇರ್ಬೋದು, ಹರ್ಡಲ್ಸ್ ಅಂದರೆ ಈಗ ಸೋಷಿಯಲ್ ಕಾಸ್ ನಾವು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ, ರೂರಲ್ ಒಳಗೆ ಮಾಡಬೇಕಾಗಿತ್ತಂದ್ರೆ ನಮ್ಗೆ ಏನೇನು ಚಾಲೆಂಜಸ್ ಬರ್ತಾವೆ. ಸೊ ಒಂದು ಸಾರಿಗೆ ಸಮಸ್ಯೆ, ನಮಗೆ ಅಲ್ಲಿ ಹೋಗೋದು ಬರೋದು ಅದು ಒಂದು ಪ್ರಾಬ್ಲಮ್. ಆಮೇಲೆ ಸಂಪನ್ಮೂಲ, ಈಗ ಸಿಟಿ ಒಳಗೆ ಸಂಪನ್ಮೂಲ ಹೆಂಗೆ ಸಿಗ್ತೈತಿ ಹಂಗೆ ನಿಮಗೆ ಅಲ್ಲಿ ಸಿಗಂಗಿಲ್ಲ. ಯಾಕಂದ್ರೆ ಎಷ್ಟೋ CSR ಫಂಡು ಅವರು ತಮ್ಮ ಈಗ ಒಂದು ಬೆಂಗಳೂರು ಕಂಪ್ನಿ ಇತ್ತು ಅಂತಂದ್ರೆ ಬೆಂಗಳೂರು ಸುತ್ತಮುತ್ತಲೂ ನಾವು ಮಾಡಕ್ಕೆ ಟ್ರೈ ಮಾಡ್ತೇವೆ. ಯಾಕಂದ್ರೆ ನಾವು ಮಾನಿಟರ್ ಮಾಡಕ್ಕೆ ಚಲೋ ಆಕೈತೆ ನಮಗೆ ಅಂತ ಹೇಳಂತಾರೆ ಅವ್ರು. ನಾವು ಬೇರೆ ಊರ ಕಡೆ ಹೋದ್ರೆ ನಾವು ಅಷ್ಟು ದೂರ ಹೋಗಿ ಬರಬೇಕು, ಮಾನಿಟರ್ ಮಾಡೋಕೆ ಆಗಂಗಿಲ್ಲ ನಮಗೆ. ಸೊ ಇದೊಂದು ಪ್ರಾಬ್ಲಮ್ ಇನ್ನು ಬೇರೆ ಕಡೆ ಮಾಡ್ಬೇಕಾಗಿತ್ತಂದ್ರೆ. ಸೊ ಈಗ ಅವಾಗ ಏನು ಮಾಡ್ಬೇಕಾಕೈತೆ ನಾವು, ಅಲ್ಲಿ ಕಂಪ್ನಿ ನಮಗೆ ಯಾವುದೋ ಒಂದು ಈಗ ಹುಬ್ಬಳ್ಳಿಯಾಗ ಅಥವಾ ನಾವು ಯಾವುದೋ ಒಂದು ನವಲಗುಂದೊಳಗೆ ಎಲ್ಲೋ ಒಂದು ಊರ ಕಡೆ ಮಾಡಬೇಕಾಗಿತ್ತಂದ್ರೆ ಅಲ್ಲಿ CSR ಫಂಡ್ ಕೊಡೋ ಅಂತ ಕಂಪ್ನಿ ಹುಡುಕ್ಬೇಕು. ಇಲ್ಲ ಅಂತಂದ್ರೆ ಈಗ ನಮ್ಮ UKSL ಟ್ರಸ್ಟ್ ಆಯ್ತಲ್ಲ, ಯಾಕಂದ್ರೆ UKSLನವರು ನಾವು ನಾರ್ತ್ ಕರ್ನಾಟಕಕ್ಕೆ ಜಾಸ್ತಿ ಸಪೋರ್ಟ್ ಮಾಡಕತ್ತಿದ್ದು ಅಥವಾ ಕಾನ್ಸಂಟ್ರೇಟ್ ಮಾಡಕತ್ತಿರೋದ್ರಿಂದ ಅಲ್ಲಿ ನಾವು ನಮ್ದು ಫಂಡ್ ಡೈವರ್ಟ್ ಮಾಡ್ಬೋದು. ಮೂರನೇದ್ದು ನುರಿತ ಯುವಕರು, ಸ್ಕಿಲ್ಡ್ ಯೂತ್ ಮೈಗ್ರೇಟಿಂಗ್ ಟು ಸಿಟೀಸ್. ಈಗ ನಾವು ಅಲ್ಲೇನು ನಮ್ಗೆ ಫ್ಯೂಚರ್ ಇಲ್ಲಪ್ಪ, ನಮ್ಗೆ ಕೆಲಸ ಇಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ಬೆಂಗಳೂರಿಗೆ ಬಂದ್ವಿ. ಸೊ ಬಟ್ ಅಲ್ಲಿ ನಮ್ಮ ಊರೊಳಗೆ ನಾವು ಏನಾರು ಮಾಡ್ಬೇಕಂತಂದ್ರೆ ಆಗೋದಿಲ್ಲ ಹೋಗಿ ಮಾಡಕ್ಕೆ. ಸೊ ನುರಿತ ಯುವಕರು ನಗರಕ್ಕೆ ಬಂದಿರೋದ್ರಿಂದ ಆ ಹಳ್ಳಿಯೊಳಗೆ
ಪ್ರತಿಭೆಯ ಕೊರತೆ ಇದೆ. ಓಕೆ, ದೆನ್ ಡೀಪ್ ರೂಟೆಡ್ ಸೋಷಿಯಲ್ ರಿಜಿಡಿಟೀಸ್. ಸೊ ಒಂದು ಸಾಮಾಜಿಕ ಅಡೆತಡೆಗಳು, ಏನೋ ಮಾಡಕ್ಕೆ ಹೋದ್ರೆ ಇಲ್ಲ ಇದು ಮೊದ್ಲಿಂದ ಹಿಂಗೆ ನಡೆದೈತಿ, ಈಗ ಮಾಡಕ್ ಆಗೋದಿಲ್ಲ, ಇದನ್ನ ಮಾಡಬಾರ್ದು, ಇಂಥವು ಮೂಢನಂಬಿಕೆ ಅಂತ ಹೇಳಿ ಅಂತಾರಲ್ಲ, ಅವನ್ನ ಅನ್ಕೋಬಹುದು ನೀವು. ಏನೇ ಇಲ್ಲ, ನಾವು ಈ ಊರಾಗ ಹಿಂಗೆ ಐತಿದ್ದು, ನಿಮ್ಮ ಅದನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ಆಮೇಲೆ ಇನ್ನೊಂದು, ನಾಟ್ ಬೀಂಗ್ ರಿಜಿಸ್ಟರ್ಡ್ ಅಂಡರ್ FCAR. ಸೊ ಇದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಏನೈತಲ್ಲ, ಮೊದಲು ಅದು ಈಸಿ ಇತ್ತು. ಬಟ್ ಈ ಫಾರಿನ್ ಫಂಡ್ಸ್ ಬಂದು ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ನ ಆಗಕತ್ಕೊಳ್ಳೆ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಭಾಳ ಆತಿಲ್ಲ. ಸೊ ನಾವು ಫಾರಿನ್ದಿಂದ ಫಂಡ್ ತಗೋಬೇಕಂತ ಅಂದ್ರೆ ಅದಕ್ಕೆ ಜಾಸ್ತಿ ರೆಗ್ಯುಲೇಷನ್ಸ್ ಅದಾವು, ಜಾಸ್ತಿ ಅಲ್ಲಿ ನಿಯಮಗಳದಾವು. ಈಗ ನನಗಿಂತ ಒಂದು ಇಲ್ಲಿ ನಾ ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ಈಗ ಪ್ರಕಾಶ್ ಅವ್ರಿಗೆ ಗೊತ್ತೈತಿ. ಸೊ ಮೋಸ್ಟ್ಲಿ ಪ್ರಕಾಶ್ ಅವರು ಇಲ್ಲಿ ಆ್ಯಡ್ ಮಾಡ್ಬೋದು ಒಂದು ಎರಡು ಮಾತುಗಳು. ಕರೆಕ್ಟ್ ರೀ. ಯಾಕಂದ್ರೆ ನಮ್ಗೆ ಇವೆಂಟ್ಸ್ ಏನೋ ಮಾಡ್ಬೇಕಂದ್ರೆ ಫಂಡ್ ಬೇಕು. ಈಗ ಹೆಂಗಾಗಿದೆ ಅಂದ್ರೆ ಭಾಳ ಮಂದಿ ನೀವು ಹೇಳಿದಂಗ ಈ ಸಂಪನ್ಮೂಲ ಅಥವಾ ಅವ್ರು ಬಂದು ಜಾಯ್ನ್ ಆಗೋಕ್ಕಿಂತ ರೊಕ್ಕ ಕೊಡಕ್ಕೆ ರೆಡಿ ಇರ್ತಾರೆ. ಸೊ ನಮ್ಮ ಭಾಳಷ್ಟು ಜನ ನಮ್ಮ ಫಾರಿನಲ್ಲಿ ಇರ್ತಕ್ಕಂಥವ್ರು ಫ್ರೆಂಡ್ಸು ಕೊಲೀಗ್ಸು ಅವರಲ್ಲಿ ಅವ್ರಂತಾರೆ, ನಾವು ಕೊಡಕ್ಕೆ ರೆಡಿ ಇದೇವ್ರಿಪ್ಪ, ನಿಮ್ಮದು FCRA ರಿಜಿಸ್ಟರ್ ಆಗ್ಯದ ಹೆಂಗೆ. ಅದು ಬಿಗರ್ ಟಾಸ್ಕ್. ಇವನ್ ನಮ್ದು UKS ಇನ್ನೂವರೆಗೂ ನಮ್ಮ ಪ್ರಯತ್ನ ಮಾಡ್ತಾ ಇನ್ನೂ ಆಗಿಲ್ಲ. ಸೊ ಅದೇನಾದ್ರು ಆಯ್ತು ಅಂದ್ರೆ ನಮಗೆ ಫಂಡ್ದೇನು ಪ್ರಾಬ್ಲಮ್ ಆಗೋದಿಲ್ಲ, ನಾವು ಆಕ್ಟಿವಿಟೀಸ್ ಜಾಸ್ತಿ ತಗೊಳ್ಬೋದು. ಆದ್ರೆ ಇವ್ರು ಹೇಳ್ದಂಗೆ ಇಟ್ ಇಸ್ ಮೇನ್ ನಮ್ಗೆ ಹರ್ಡಲ್ ಏನಾಗಿದೆ ಅಂದ್ರೆ, ಬಿಕಾಸ್ ಆಫ್ ಸಂಬಡಿ ಇಸ್ ಡನ್ ಸಮ್ ಪ್ರಾಬ್ಲಮ್ ಏನಾಗಿದೆ, ನಮಗೆ ತೊಂದರೆ ಆಗಿದೆ. ನಾವು ಜೆನ್ಯೂನ್ ಏನೋ ಮಾಡಕ್ಕೆ ಹೊಂಟ್ರು ಕೂಡ ಗೌರ್ಮೆಂಟ್ ಎಲ್ಲರನ್ನೂ ಒಂದೇ ಮಾನದಂಡದೊಳಗೆ ನೋಡ್ತದೆ. ಅವಾಗ ಏನಾಗ್ತದ, ನಿಮ್ಗೆ FCR ಬರಲೇಬೇಕು ಅಂತ ಹೇಳಿದಾಗ ನಾವು ಅದನ್ನ ಮಾಡಲೇಬೇಕು. ಯು ಹ್ಯಾವ್ ಟು ಅಬೈಡ್ ಬೈ ದ ಗೌರ್ಮೆಂಟ್ ರೂಲ್ಸ್. ಹಿಂಗಾಗಿ ನಮಗೆ ಫಂಡ್ ಪ್ರಾಬ್ಲಮ್ ಇರೋದ್ರಿಂದ, ಕ್ರಂಚ್ ಇರೋದ್ರಿಂದ ನಾವು ದೊಡ್ಡ ಯಾವುದೋ ಯೋಜನೆಗಳನ್ನ ತಗೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಎಸ್, ಪ್ಲೀಸ್ ಪ್ರೋಸ್. ಥ್ಯಾಂಕ್ಸ್. ಈ ಭೌಗೋಳಿಕ ನಿರ್ದಿಷ್ಟ ಸವಾಲು ಅಂದ್ರೆ ಜಿಯೋಗ್ರಫಿಕ್ ಸ್ಪೆಸಿಫಿಕ್. ಸೊ ಉತ್ತರ ಕರ್ನಾಟಕದಾಗ ನಮ್ಗೆ ಏನಾಗ್ತೈತಿ, ಹಗಲೆಲ್ಲ ಬರ ಬರ್ತೈತಿ. ಮಳೆಗಾಲದ ಮೇಲೆ ಅವಲಂಬನೆ ಜಾಸ್ತಿ, ನಮ್ದೆಲ್ಲ ಸೀಮಿತ ನೀರಾವರಿ. ಮತ್ತು ಮಹಿಳೆಯರು ಮತ್ತು ಮಕ್ಕಳು ದೂರ ದೂರಿಗೆ ನೀರು ತರಕ್ಕೆ ಹೋಗ್ಬೇಕು. ಸೊ ನೀರಿನ ಕೊರತೆ. ಆಮೇಲೆ ರೂರಲ್ ಪಾವರ್ಟಿ. ಸೊ ಅಂದ್ರೆ ಈಗ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಇಂಥ ಊರಾಗ ಅಂತ. ಅಲ್ಲಿ ನೀರಿನ ಅಭಾವ ಇದ್ದಾಗ ನೀರಿನ ಬಗ್ಗೆ ಏನಾದರೂ ನಾವು ಅಲ್ಲೇ ಮಾಡಬೇಕು. ಗ್ರಾಮೀಣದೊಳಗೆ ಬಡತನ ಐತಿ. ಸೊ ಬಡತನ ಅಂತ ಹೋಗಲಾಡ್ಸೋಕ್ಕಾಗೋದಿಲ್ಲ. ಬಟ್ ನಮ್ಮ ಕಡೆ ಎಷ್ಟು ಸಾಧ್ಯ ಐತಿ, ನಾವು ಏನು ಮಾಡಬಹುದು ಆ್ಯಸ್ ಎ ಟ್ರಸ್ಟ್ ಆರ್ ಆ್ಯಸ್ ಎನ್ ಇಂಡಿವಿಜುವಲ್, ನಾವು ಅವನ್ನ ಯೋಚನೆ ಮಾಡ್ಬೇಕಾಗ್ತಿಲ್ಲ. ಸೊ ಯಾಕಂದ್ರೆ ಅವ್ರದ್ದು ಕೃಷಿ ಮುಖ್ಯ ಜೀವನೋಪಾಯ ಆಗಿರೋದ್ರಿಂದ ಮಳೆ ಈಗ ನೋಡಿ, ಈ ವರ್ಷ ಹೇಳತ್ತಾರೆ 60% ಮಳೆ ಕಡಿಮೆ ಐತಿ, ಬರಗಾಲ ಬರೋದೈತಿ ಅಂತ ಹೇಳಿ ಓದಿದ್ದು. ಸೊ ಅಂಥ ಹೊತ್ತಿನಾಗ ಏನು ನಾವು ಅವ್ರಿಗೆ ಹೆಲ್ಪ್ ಮಾಡಬಹುದು, ಅವನ್ನ ನಾವು ಯೋಚನೆ ಮಾಡ್ಬೇಕು. ಆಮೇಲೆ ಈಗ ನಮ್ಮ ಸಿಟಿ ಒಳಗೆ ಏನಾಗ್ತೈತಿ, ಆಲ್ಟರ್ನೇಟಿವ್ ನಮ್ಗೆ ಇದು ಇನ್ಕಮ್ ಇರ್ತೈತಿ, ಬಟ್ ಅಲ್ಲಿ ಇರೋದಿಲ್ಲ. ಅವರಿಗೆ ಪರ್ಯಾಯ ಅವಕಾಶಗಳ ಕೊರತೆ ಅಲ್ಲಿ ಗ್ರಾಮೀಣ ಪ್ರದೇಶ ಒಳಗೆ. ಸೊ ಹಿಂಗಾಗಿ ನಾವು ಅವ್ರದ್ದು ಜಿಯೋಗ್ರಫಿಕ್ ಸ್ಪೆಸಿಫಿಕ್ ಚಾಲೆಂಜಸ್ ಇವು. ಇಲ್ಲಿ ನಾವು ಚಾಲೆಂಜಸ್ ನಮ್ಗೆ ಅನ್ಸಂಗಿಲ್ಲ, ಬಟ್ ಅವ್ರಿಗೆ ಅವು ಚಾಲೆಂಜಸ್ ಇವು. ದೆನ್ ಜಿಯೋಗ್ರಫಿ ಸ್ಪೆಸಿಫಿಕ್ ಇನ್ನೊಂದು ಏನಂತಂದ್ರೆ ಹೆಲ್ತ್ ಆಕ್ಸೆಸ್. ಸೊ ಏನೋ ಒಂದು ಯಾರಿಗೋ ಆರಾಮಿಲ್ಲ ಅಂತಂದ್ರೆ ಇಮಿಡಿಯೇಟಾಗಿ ಆಂಬ್ಯುಲೆನ್ಸು ಅಥವಾ ಡಾಕ್ಟರ್ಸು ಸಿಗಂಗಿಲ್ಲ, ಅವ್ರು ಬೇರೆ ಊರಿಗೆ ಹೋಗ್ಬೇಕಾಗ್ತೈತೆ ಅವಾಗ. ಸೊ ಅವನ್ನ ನಾವು ಏನಾರು ಪ್ರಿವೆಂಟಿವ್ ಮೆಜರ್ಸ್ ಮಾಡಿ ಅಲ್ಲಿ ಏನಾರ ನಾವು ಮಾಡೋಕ್ಕಾಗ್ತೈತಿನೋ ಅಂತ ಹೇಳಿ. ಸೊ ಈ ನಿಟ್ಟಿನೊಳಗೂ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೊ ಈಗ ನೋಡಿ, ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಇಂಡಿಕೇಟರ್ಸ್ ಆರ್ ಲ್ಯಾಕ್ ಬಿಹೈಂಡ್ ಅರ್ಬನ್ ಅವರೇಜಸ್. ಯಾಕಂತಂದ್ರೆ ಅವ್ರಿಗೆ ಪೌಷ್ಟಿಕತೆ ಸಿಗಂಗಿಲ್ಲ ಅಥವಾ ಇಮಿಡಿಯೇಟ್ ಇದು ಏಡ್ ಸಿಗಂಗಿಲ್ಲ. ಅಲ್ಲಿ ಆಂಬ್ಯುಲೆನ್ಸ್ ಅಂತ ದೂರ ಉಳಿತು. ನೀವು ಒಬ್ಬರು ಡಾಕ್ಟರ್ ಬರ್ಬೇಕಂತಂದ್ರೂ ಯಾರಿಗೋ ರಾತ್ರಿ ಏನಾರು ಪ್ರಾಬ್ಲಮ್ ಆತಪ್ಪ ಅಂತಂದ್ರೆ ಡಾಕ್ಟರ್ ಬೇಕಂತಂದ್ರೆ ಸಿಗಂಗಿಲ್ಲ ಆ ಇದು ಊರೊಳಗೆ. ಆಮೇಲೆ ಡೀಪ್ ರೂಟೆಡ್ ಟ್ರೆಡಿಷನ್ಸ್ ಸಮ್ಟೈಮ್ಸ್ ರೆಸಿಸ್ಟ್ ಚೇಂಜ್. ಆವಾಗ ಹೇಳಿದೆ ನಾನು, ಇಲ್ಲ ಇದು ಮೊದ್ಲಿಂದ ಮುಂಚೆಂದ್ರ ಹಿಂಗೆ ನಡ್ಕೋದು ಬಂದಿತ್ತು, ಇದು ಹಿಂಗೆ ನಡೀಲಿ ಅಂಥೇಳಿ. ಆಮೇಲೆ ಯೂತ್ಸ್, ಆ್ಯಸ್ ಯೂಶುವಲ್ ಯೂತ್ಸ್ ನಾವು ಈ ಕಡೆ ಬರೋದರಿಂದ ಅಲ್ಲಿ ಹೆಲ್ಪ್ ಕಡಿಮೆ. ಅದಾದಮೇಲೆ ಶಿಕ್ಷಣದ ಅಂತರ. ಮೆನಿ ರೂರಲ್ ಸ್ಕೂಲ್ಸ್ ಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್. ಈ ಟಾಯ್ಲೆಟ್ ಇರೋದಿಲ್ಲ ಎಷ್ಟೋ ಸ್ಕೂಲ್ದಾಗ.
ಈಗ ಎಷ್ಟೋ ಸ್ಕೂಲ್ಗಳು ಮುಚ್ಚಾಕತ್ತಾವ, ಎದಕ್ಕಂತಂದ್ರೆ ಅಲ್ಲಿ ಅಟೆಂಡೆನ್ಸ್ ಇಲ್ಲ. ಮೊನ್ನೆ ನಾವು ಸ್ಕೂಲ್ಗೆ ಇದನ್ನ ನೋಟ್ಬುಕ್ ಕೊಡಕ್ಕೆ ಹೋದಾಗ ಒಂದು ಸ್ಕೂಲ್ದಾಗ ಇಬ್ಬರು ಟೀಚರ್ಸ್ ಅದಾರ, ಇಬ್ಬರು ಸ್ಟೂಡೆಂಟ್ಸ್ ಅದಾರ. ಇನ್ನೊಂದು ಸ್ಕೂಲ್ದಾಗ 23 ಸ್ಟೂಡೆಂಟ್ಸ್ ಅದಾರ, ಇಬ್ಬರು ಟೀಚರ್ ಅದಾರ. ಸೊ ಒಬ್ಬರು ಟೀಚರ್ ಬಂದ್ರೆ ಅವ್ರು 5 ಕ್ಲಾಸಿಗೂ ನಡೆಸೋದು ಹೆಂಗೆ ಆಗೋದಿಲ್ಲ, ಇಂಥ ಪ್ರಾಬ್ಲಮ್. ಸೊ ಈಗ ನಮಗಿಲ್ಲಿ ಡಿಜಿಟಲ್ಲು ಅದು ಇದು ಅಂತ ಹೇಳಿ ನಾವು ಎಷ್ಟು ಮಾತಾಡ್ತೀವಿ, ಅಥವಾ ಈ ಶಹರದಾಗಿನ ಸ್ಕೂಲ್ಗೆ ಎಷ್ಟು ಫೆಸಿಲಿಟೀಸ್ ಅದಾವ, ಇವೆಲ್ಲ ಗ್ರಾಮೀಣ ಸ್ಕೂಲ್ದಾಗಿಲ್ಲ. ಸೊ ಹಿಂಗಾಗಿ ಅವ್ರು ಬಿಟ್ಟು ಹೋಗೋದು ಪ್ರಮಾಣ ಜಾಸ್ತಿ. ಆಮೇಲೆ ತಂದೆ ತಾಯಿ ಕಲ್ತಿರಂಗಿಲ್ಲ, ಅವ್ರು ಕೂಲಿ ಮಾಡ್ತಿರ್ತಾರ ಅಂತ ಹೇಳಿ ಅವಾಗ ಏನಾಗ್ತೈತಿ ಅಂತಂದ್ರೆ, ಇಲ್ಲ ಬಿಡ್ರಿ ನಮ್ಗೆ ಕಲ್ಸಕ್ಕೆ ಆಗೋದಿಲ್ಲ, ನಾವು ಬಿಡಿಸ್ಬಿಡ್ತೀವಿ. 7ನೇತೆ ಆದಮೇಲೆ 10ನೇತೆ ಆದಮೇಲೆ ಬಿಡಿಸಿ ಅವ್ರ ಕೆಲ್ಸಕ್ಕೆ ಕಳಿಸ್ತಾರೆ. ಆಮೇಲೆ ಏನು ಹುಡುಗಿಯರು ಎಸ್ಪೆಷಲಿ ಆಮೇಲೆ ಏನು ಮದುವೆ ಆಗಿ ಹೋಗ್ತಾಳೆ, ಆಕಿಗೆ ಯಾಕೆ ನಾವು ಜಾಸ್ತಿ ಎಜುಕೇಷನ್ ಕೊಡಿಸೋದು. ಸೊ ಈ ಥರ ಅಲ್ಲಿ ಪ್ರಾಬ್ಲಮ್ಸು. ಆಮೇಲೆ ಇಲ್ಲಿ ನಾವು ಎಸ್ಪೆಷಲಿ ಡಿಸೇಬಲ್ಡ್ ಕಿಡ್ಸ್ ಇಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಅದಾವೆ, ಬಟ್ ಅಲ್ಲಿ ಇಲ್ಲ. ಸೊ ಇಂಥ ಚಾಲೆಂಜಸ್ ಅಲ್ಲಿ ಜಿಯೋಗ್ರಫಿಕ್ ಸ್ಪೆಸಿಫಿಕ್ ಚಾಲೆಂಜಸ್ ಭಾಳ ಇರ್ತಾವೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿ ಒಳಗೆ. ಆಮೇಲೆ ಭಾಷೆಯ ಸಮಸ್ಯೆ ಅಲ್ಲಿ ಇಂಗ್ಲೀಷ್ ಕಲ್ಸೋಕ್ಕಾಗಂಗಿಲ್ಲ. ಈಗ ಇಂಗ್ಲೀಷ್ ಕಲಿಸ್ಬೇಕಂತಂದ್ರೂ ಅಲ್ಲೇ ಅದರ ಏಡ್ಸ್ ಇರಂಗಿಲ್ಲ ಎಷ್ಟೋ ಕಡೆ. ಬಟ್ ಈ ಗೌರ್ಮೆಂಟ್ ಅವರು ಸ್ವಲ್ಪ ನೆಲಿಕಲಿ ಅಥವಾ ಈ ವರ್ಷದಿಂದ ಬೈಲಿಂಗ್ವಲ್ ಸ್ಟಾರ್ಟ್ ಮಾಡ್ಯಾರಂತ. ಟೆಕ್ಸ್ಟ್ ಬುಕ್ ಒಳಗೆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇರ್ತೈತಿ ಅಂತ ಹೇಳಿ ನನಗೆ ಗೊತ್ತಾಗೈತಿ. ಸೊ ಈ ವರ್ಷದಿಂದ ಏನೋ ಸ್ವಲ್ಪ ಇಂಗ್ಲೀಷ್ ಬಗ್ಗೆ ಅವರು ಒತ್ತು ಕೊಡಾಕತ್ತಾರ ಅಲ್ಲಿ. ನಾ ಎದಕ್ಕೆ ಹೇಳಾಕತ್ತೀನಿ ಅಂದ್ರೆ, ನಾವು ಕನ್ನಡ ಮೀಡಿಯಂ ಕಲಿತು ಇಲ್ಲಿ ಏನಾರು ಬಂದ್ರೆ ನಮ್ಗೆ ಜಾಬ್ಗಳು ಪ್ರಾಬ್ಲಮ್ ಆಗ್ತವೆ. ಸೊ ಇದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇದು ನಮ್ಗೆ. ಆಮೇಲೆ ಸಂಸ್ಥೆಗಳು ಏನೇನು ಫೇಸ್ ಮಾಡ್ತಾವೆ. ಸೊ ಅವಾಗ ಹೇಳಿದ್ರು ರಾಜುಗಳಿ ಅವರು, ಸೊ ಫಂಡಿಂಗ್ ಲಿಮಿಟೇಷನ್ಸ್ ಒಂದು. ಸೊ ನಾವು ಈಗ ಒಂದು ಯಾವುದೋ ಟ್ರಸ್ಟ್ ಇದ್ರೂ ಒಂದು ದೇಣಿಗೆ ಅಂದರೆ ಡೊನೇಷನ್ಸ್ ಮೇಲೆ ಅವಲಂಬನೆ ಆಗಿರ್ತೈತಿ, ಅಥವಾ CSR ಫಂಡ್ ಮೇಲೆ ಅವಲಂಬನೆ ಆಗಿರ್ತೈತಿ. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಕೊಡಬಹುದು, ಬಟ್ ನಾವು ಆ ಮಟ್ಟಕ್ಕೆ ಇರೋಕೆ ಆಗಂಗಿಲ್ಲ ಅವಾಗ. ಸೊ ನಮ್ಮ ಸೋಷಿಯಲ್ ಕಾಸ್ ಅಥವಾ ಸೋಷಿಯಲ್ ಆ್ಯಕ್ಟಿವಿಟಿ ಏನು ಮಾಡ್ಬೇಕಂತ ಮಾಡಿವಿ ಅದು ಲಿಮಿಟೆಡ್ ಆಗಿಬಿಡ್ತೈತಿ ನಾವು ಇಂಡಿವಿಜುವಲ್ ಕಲೆಕ್ಟ್ ಮಾಡಿದ್ರೆ. ಈಗ ಈಗ TB ಪೇಷಂಟ್ಸಿಗೆ ಹೇಳಿದ್ರು ಅದು ಲಿಮಿಟೆಡ್ ಅದು. ಸೊ ಅವಾಗ ನಾವು ಏನು 100, 200, 300 ಕೊಟ್ಟರೆ ಮುಗಿದು ಹೋಗ್ಬಿಡ್ತೈತೆ. ಬಟ್ ಈಗ ಯಾವುದೋ ಒಂದು ಕೊಟ್ಟೂರ್ದಾಗ ಶೆಲ್ಟರ್ ಕಟ್ಟಬೇಕಂತಂದ್ರೆ ಲಕ್ಷ ರೂಪಾಯಿ ಬೇಕು, ಅದು ಇಂಡಿವಿಜುವಲ್ ಕೊಡೋಕೆ ಆಗಂಗಿಲ್ಲ. ಅವಾಗ ಏನು ಬೇಕಾಗ್ತೈತಿ, ದೇಣಿಗೆ, ಸ್ಪಾನ್ಸರರ್ಸ್ ಅಥವಾ CSR ಫಂಡ್ ಬೇಕಾಗ್ತೈತಿ. ಸೊ ಇದು 1 ವರ್ಷದ್ದು ಅಥವಾ 2 ವರ್ಷದ್ದಲ್ಲ, ಇದು ನಮಗೆ ಕಂಟಿನ್ಯೂಸ್ ಆಗಿ ಫ್ಲೋ ಇರಬೇಕು ಇದರದ್ದು ದುಡ್ಡಿಂದು. ಆವಾಗ ನಮ್ಮ ಕಡೆ ಪ್ರಾಜೆಕ್ಟ್ಸ್ ನಾವು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ನಾವು ಹಾಕೋಬಹುದು ಇಲ್ಲಿ. ಆಮೇಲೆ ಇದು ಇಂಪಾರ್ಟೆಂಟ್, ವಾಲಂಟಿಯರ್ ಅವೈಲಬಿಲಿಟಿ. ಸೊ ಮೆನಿ ಆಫ್ ದಿ ಆರ್ಗನೈಸೇಷನ್ಸ್ ಕ್ಲೋಸ್ ಬಿಕಾಸ್ ಆಫ್ ಲ್ಯಾಕಿಂಗ್ ದಿ ವಾಲಂಟಿಯರ್ಸ್. ಸೊ ವಾಲಂಟಿಯರ್ಸ್ ಇಲ್ಲ ಅಂತಂದ್ರೆ ದುಡ್ಡು ಇದ್ರೂ ದುಡ್ಡು ಕೊಡೋಕೆ ರೆಡಿ ಇರ್ತಾರೆ, ಬಟ್ ಅಲ್ಲಿ ಸಮಯ ನಾವು ಟೈಮ್ ತೆಗೆದು ಕೆಲಸ ಮಾಡೋರು ಕಡಿಮೆ ಭಾಳ. ಸೊ ಅದಕ್ಕೆ ಮೇನ್ ಅಂತಾರೆ ವಾಲಂಟಿಯರ್ಸ್ ಬೇಕು. ವಾಲಂಟಿಯರ್ ಇಲ್ಲ ಅಂತಂದ್ರೆ ಯಾವುದೋ ಪ್ರಾಜೆಕ್ಟು ಸಕ್ಸಸ್ ಆಗಂಗಿಲ್ಲ. ಸೊ ವಾಲಂಟಿಯರ್ಸ್ ನಾವು ನಮ್ಮ ಸ್ವಂತ ಇದರಿಂದ ಬಂದು ನಾವು ಸೇವಾ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಆ್ಯಕ್ಚುಲಿ. ಸೊ ದ್ಯಾಟ್ ಇಸ್ ದ ಕ್ವಾಲಿಟಿ ಆಫ್ ವಾಲಂಟಿಯರ್. ಏನು ನನಗೆ ಏನಾಕೈತೆ ಅಂತ ಹೇಳಿ ನನಗೇನು ಅದರಿಂದ ಅಂತ ಹೇಳಿ ನಾವು ಭಾವಿಸಲೇಬಾರ್ದು. ಸೊ ವಾಟ್ ಈಸ್ ದೇರ್ ಫಾರ್ ಮೀ ಇಫ್ ಐ ಡೂ ದಿಸ್ ಜಾಬ್ ಅಂಥೇಳಿ ನಾವು ಇಟ್ಕೊಂಡು ಬಂದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಓಕೆ, ಸೊ ವಾಲಂಟಿಯರ್ ಅವೈಲಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಮತ್ತೆ ಬರ್ತೀನಿ ಅಂತ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒಂದಿಷ್ಟು ಸ್ಲೈಡ್ ಒಳಗೆ. ಸೊ ಎದಕ್ಕೆ ವಾಲಂಟಿಯರ್ಸ್ ಬೇಕು ಏನು ಅಂತ ಹೇಳಿ. ಓಕೆ, ಸಾರಿ. ಸೊ ಜಾಗೃತಿ ಮೂಡಿಸ್ಬೇಕು ನಾವು. ಸೊ ನಾವು ಹೇಳ್ಕೊತಾನೆ ಇರಬೇಕು, ಲ್ಯಾಕ್ ಆಫ್ ವಿಸಿಬಿಲಿಟಿ ಫಾರ್ ಗ್ರಾಸ್ ರೂಟ್ ಇನಿಷಿಯೇಟಿವ್ಸ್. ಸೊ ಈಗ ಒಂದು ಇದನ್ನ ರೂಪಾ ಫೌಂಡೇಶನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ರೀಸೆಂಟ್ಲಿ ಮೆನ್ಸ್ಟ್ರುಯಲ್ ಕಿಟ್ ಫಾರ್ ಸ್ಕೂಲ್ ಕಿಡ್ಸ್ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಇದು ವೆರಿ ಸಿಂಪಲ್ ಥಿಂಗ್. ಸೊ ನಾವು ಯಾರಾದ್ರೂ ಮಾಡ್ಬೋದು. ಏನಪ್ಪ ಅಂದ್ರೆ ಒಂದು ಸ್ಕೂಲ್ದಾಗ ಎಷ್ಟು ಮಂದಿ ಹುಡುಗಿಯರು ಅದಾರ. ಈಗ ನಮ್ಮ ನಾರ್ತ್ ಕರ್ನಾಟಕದಾಗ ನಮ್ಮ ಸುತ್ತಮುತ್ತಲು ಯಾವುದೋ ಒಂದು ಸ್ಕೂಲ್ ಐತಪ್ಪ ಅಂತಂದ್ರೆ ನಾವು ಅಲ್ಲಿ ಹೋಗಿ ನಾವು ಡೇಟಾ ತೊಗೊಂಡು
ಇಲ್ಲ ನಾ ಇಷ್ಟು ಮಕ್ಕಳಿಗೆ ನಾನು ಸ್ಪಾನ್ಸರ್ ಮಾಡ್ತೀನಿ, ಅಥವಾ ನಾವು ಇಷ್ಟು ನಿಮ್ಮ ಸ್ಕೂಲಿಗೆ ಎಂಟೈರ್ ಸ್ಕೂಲಿಗೆ ನಾವು ಇಷ್ಟು ಜನ ವಾಲಂಟಿಯರ್ಸ್ ಕೂಡಿ ನಾವು ಸ್ಪಾನ್ಸರ್ ಮಾಡ್ತೀವಿ. ಒನ್ ಕಿಟ್ ಈಸ್ 250 rupees or 225 rupees, ಒನ್ ಕಿಟ್. ಸೊ ಇದು 10 ಫೋಲ್ಡ್ ಇದು ಮೆನ್ಸ್ಟ್ರಲ್ ಕಿಟ್. ಸೊ ಇಟ್ ಲಾಸ್ಟ್ ಫಾರ್ 1 year, 1 ವರ್ಷ ರೀಯೂಸೇಬಲ್ ಅದು. ಸೊ ಇಂಥವನು ಮಾಡ್ಬೋದು. ಸೊ ಅವಾಗ ನಾವು ಅವ್ರಿಗೆ ಹೋಗಿ ಹೇಳಬೇಕಾಗ್ತದೆ, ಹೇಳಿ ಗ್ರಾಮೀಣ ಮಟ್ಟದ ಇವೆಲ್ಲ ಇರಂಗಿಲ್ಲ. ಬಟ್ ಅಲ್ಲಿ ಚಾಲೆಂಜಸ್ ಇರ್ತಾವೆ, ಅದನ್ನ ಡಿಸ್ಪೋಸ್ ಮಾಡೋದು ಹೆಂಗೆ ಅಂತ ಹೇಳಿ. ಸೊ ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ವಾಲಂಟಿಯರ್ಸ್ ಅವ್ರಿಗೆ ಹೇಳ್ತಾರೆ. ಈಗ ನನ್ನ ಫ್ರೆಂಡ್ ಮಗ ವೈಫು ಮಗಳು ಇವರೆಲ್ಲ ಹೋಗಿ ಅವ್ರಿಗೆ ಹೇಳ್ತಾರೆ, ನೀವು ಹಿಂಗೆ ಮಾಡಬೇಕು ಅದ್ರೊಳಗೆ ಅಂತೇಳಿ. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್. ಈಗ ನಮ್ಮ ಸಿಟಿ ಒಳಗೆ ವೈಫೈ ಐತಿ, ಟ್ಯಾಬ್ಸ್ ಅದಾವು ಎಲ್ಲಾನು. ಬಟ್ ಈ ಕೋವಿಡ್ ಟೈಮ್ದಾಗ ನಮ್ಮ ಫ್ರೆಂಡ್ ಒಬ್ಬರು ಕಲಿಸ್ತಿದ್ರು, ಎಲ್ಲೇ ಅವ್ರು ಬೆಂಗಳೂರದವರು, ಬಟ್ ಧಾರವಾಡ ಹತ್ರ ಒಂದು ಹಳ್ಳಿಗೆ. ಅಲ್ಲಿ ಪಾಪ ಏನಂತಂದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಒಬ್ಬರು ಸರ್ ಮ್ಯಾಥಮೆಟಿಕ್ಸ್ ಕಲಿಸ್ತಿದ್ರು ಅವರು, ಒಬ್ಬರು ಸರ್ದು ಮೊಬೈಲ್ದಾಗ ಅವ್ರು ಕುಂತು ಕ್ಲಾಸ್ ಕೇಳ್ತಿದ್ರು ಅವಾಗ. ಸೊ ಇಂಥ ಸೌಲಭ್ಯಗಳು ಇರಂಗಿಲ್ಲ ಅವರಿಗೆ ಎಷ್ಟೋ ಕಡೆ. ಆಮೇಲೆ ಈ NGOs ಎಷ್ಟೋ ಕಡೆ ಡೆಡಿಕೇಟೆಡ್ ಆಫೀಸ್ ಇರಂಗಿಲ್ಲ ಅಥವಾ ಇಕ್ವಿಪ್ಮೆಂಟ್ ಇರಂಗಿಲ್ಲ. ಸೊ ನಾವು ಅವಾಗ ಮೀಟಿಂಗ್ ಎಲ್ಲಿ ಮಾಡಬೇಕು, ಅಂಥವೆಲ್ಲನೂ ಪ್ರಾಬ್ಲಮ್ ಇರ್ತಾವೆ ಎಷ್ಟೋ ಕಡೆ. ಸೊ ಇವು ಚಾಲೆಂಜ್ ಅಂದರೆ ಇವು ಆರ್ಗನೈಸೇಷನಲ್ ಚಾಲೆಂಜಸ್ ಇವು. ಓಕೆ, ಅಂದರೆ ಏನೋ ಮಾಡ್ಬೇಕಂತೇಳಿ ಹೋಗ್ತೀವಿ, ಬಟ್ ನಮ್ಗೆ ಇವೆಲ್ಲ ಚಾಲೆಂಜಸ್ ಇವು. ಹಗಲಲ್ಲಿ ನಾವು ಹೋಗಿ ಅವ್ರನ್ನ ಹಗಲಲ್ಲೇ ಹೇಳ್ಬೇಕಾಗ್ತೈತೆ, ಮಾಡ್ರಿ 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 ಅಂತ ಹೇಳಿ. ಯಾರಿಗೆ ಎಷ್ಟೋ ಜನ ಅದನ್ನ ಪಾಲಿಸಂಗಿಲ್ಲ. ನಾವು ಮಾಡಕ್ಕೆ ರೆಡಿ ಇದ್ರೂ ಎಷ್ಟೋ ಜನ ಅದನ್ನ ತೊಗೊಳಕ್ಕೆ ರೆಡಿ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾ ಹೇಳ್ಬೇಕಂತಂದ್ರೆ, ನಾವು ಕಾಲೇಜಾಗ ಇದ್ದಾಗ ಪಲ್ಸ್ ಪೋಲಿಯೋ ಹೋಗ್ತಿದ್ವಿ. ಐ ವಾಸ್ ಪಾರ್ಟ್ ಆಫ್ ರೋಟರಿ ಆ್ಯಕ್ಟ್. ಆ ಪಲ್ಸ್ ಪೋಲಿಯೋ ನಾವು ಡ್ರಾಪ್ಸ್ ಹಾಕಕ್ಕೆ ಹೋಗ್ತಿದ್ವಿ. ಸೊ ಹಳ್ಳಿ ಒಳಗೆ ಗಾಮನಗಟ್ಟಿ, ಇಷ್ಟಗಟ್ಟಿ, ಈ ಕಡೆ ಹುಬ್ಳಿ ಸುತ್ತಮುತ್ತಲು ನಮಗೆ ಎಷ್ಟೋ ಸಲ ಹೊಡ್ಯಾಕೆ ಬಂದಿದ್ರು. ಎದಕ್ಕಂತಂದ್ರೆ, ಇಲ್ಲ ಡ್ರಾಪ್ಸ್ದಿಂತ್ರನೇ ಪ್ರಾಬ್ಲಮ್ ಆಕೈತಿ ನಮ್ಮ ಮಕ್ಕಳಿಗೆ, ನೀವು ಹಾಕಬೇಡ್ರಿ. ಸೊ ಇನಿಷಿಯಲ್ ಇಯರ್ಸ್ ಆಫ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ವಿ ಹ್ಯಾಡ್ ದೀಸ್ ಚಾಲೆಂಜಸ್. ಸೊ ಎಷ್ಟೋ ಸಲ ಡಾಕ್ಟರ್ ಜೋಡಿನೇ ಹೋಗ್ತಿದ್ವಿ ನಾವು ಅದನ್ನ ಹಾಕಕ್ಕಂತ ಹೇಳಿ. ಬಟ್ ಅಲ್ಲಿ ನಮ್ಗೆ ಇಲ್ಲ, ನೀವು ಹಾಕ್ಬೇಡ್ರಿ ನಮ್ಮ ಮಕ್ಕಳಿಗೆ ಅಂತ ಇಂಥವೆಲ್ಲ. ಸೊ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕಾಗ್ತೈತೆ ನಾವು ಅವ್ರಿಗೆ. ಅದು ಆಮೇಲೆ ಒಂದ್ ಕೋಆರ್ಡಿನೇಷನ್ ನಿಮಿಷ ವಿತ್ ಗೌರ್ಮೆಂಟ್. ಹೇಳಿ. ಭರತ್ ಒಂದ್ ನಿಮಿಷ ರೀ. ಎಸ್ ಸರ್. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಈ ಜಾಗೃತಿ ಬಗ್ಗೆ ಹೇಳಿದಾರೆ. ಸರ್. ನಮ್ಮ UKSL ವತಿಯಿಂದ ಒಂದು ಕಂಡಕ್ಟ್ ಮಾಡಿದ್ವಿ, ಫೇಸ್ ಮಾಸ್ಕ್ ಡಿಸ್ಟ್ರಿಬ್ಯೂಷನ್. ಎಸ್ ಸರ್. ಅದು ಡ್ಯೂರಿಂಗ್ ಕೋವಿಡ್. ಕರೆಕ್ಟ್. ಅದ್ರದ್ದು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ರಿಲೆವೆಂಟ್ ಅಂತ ಹೇಳ್ತಾ ಇದ್ದೀನಿ. ಎಸ್ ಎಸ್. ನಾವೇನ್ ಮಾಡಿದ್ವಿ, ಈ ಡ್ರೈವರ್ಸು, ಬಸ್ ಕಂಡಕ್ಟರ್ಸು, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಆಶಾ ಕಾರ್ಯಕರ್ತರು, ಆಮೇಲೆ ಪೌರ ಕಾರ್ಮಿಕರು, ಇವ್ರಿಗೆಲ್ಲರಿಗೂ ಕೋವಿಡ್ ಟೈಮಲ್ಲಿ ಈ ಫೇಸ್ ಮಾಸ್ಕ್ ಕೊಡೋದು ಅಷ್ಟೇ ಅಲ್ಲದೆ ಫೇಸ್ ಶೀಲ್ಡ್ ಕೊಡೋಣ ಅಂತ. ಅಂದ್ರೆ ಅದು ನೀವು ಹೆಲ್ಮೆಟ್ಗೆ ಹೆಂಗೆ ಒಂದು ಶೀಲ್ಡ್ ಇರ್ತದ, ಆ ಥರ ಜನಕ್ಕೆ ನಾವು ಹಂಚ್ಬೇಕಂತ ಹೇಳಿ ನಾವು ಹಂಚಿದ್ವಿ. ಅದನ್ನ ಟ್ರೈ ಮಾಡಿದ್ವಿ, ಅದು ಸಕ್ಸಸ್ಫುಲ್ ಆಯಿತು. ಎಲ್ಲಿ ಅಂದ್ರೆ, ಇದು ನೀವು ಜಾಗೃತಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ನಾವು ನಮ್ಮ ನಾರ್ತ್ ಕರ್ನಾಟಕ ಅದು NWSRTC, ನಾರ್ತ್ ವೆಸ್ಟ್ KSRTC ಅವ್ರಿಗೆ ನಾವು ಡ್ರೈವರ್ಸಿಗೆ ಕೊಡೋಣ ಅಂತ ವಿಚಾರ ಮಾಡಿ. ಕರೆಕ್ಟ್. ಅವಾಗ ನಾವಂತೂ ಅಡ್ಡಾಡಕ್ಕೆ ಬರ್ತಿರ್ಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಜಮಖಂಡಿ ಆ ಕಡೆ ಕೆಲವೊಂದು ಕಡೆ ನಾವು ಜಮಖಂಡಿ ಒಂದು ಊರ ಹೆಸರು ತಗೊಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬಾರ್ದು. ಅದೇ ರೀತಿ ನಾರ್ತ್ ಕರ್ನಾಟಕಕ್ಕೆ ನಾವು ಕೆಲವೊಬ್ಬರಿಗೆ ಅಪ್ರೋಚ್ ಮಾಡಿದ್ವಿ. ಅವಾಗ ಒಂದು ನಮ್ಮ ಪೆಕ್ಯುಲಿಯರ್ ಒಂದು ವಿಚಿತ್ರ ಅನಿಸ್ತದೆ. ಏನ್ ಅವ್ರದ್ದು ರೆಸ್ಪಾನ್ಸ್ ಬಂತಂದ್ರ, ಡ್ರೈವರ್ಸ್ ಹೇಳಿದ್ರು, ನೋಡ್ರಿ ನಾವು ಎಲ್ಲಡಿಕೆ ಹಾಕ್ತೇವಿ, ನಮ್ಗೆ ಉಗುಳು ತ್ರಾಸ ಆಕತಿ. ಅಂದ್ರೆ ನೋಡ್ರಿ, ಕೋವಿಡ್ ಒಳಗ ಜೀವ ಉಳಿತೈತಿಲ್ಲೋ ಅನ್ನೋಂತ ಪ್ರಸಂಗ ಇತ್ತು. ಅಂತದ್ರಾಗ ನಾವು ನಿಮಗ ಫೇಸ್ ಮಾಸ್ಕ್ ಕೊಡ್ತೇವ್ರಿಪ್ಪ, ನೀವು ಫೇಸ್ ಶೀಲ್ಡ್ ಕೊಡ್ತೇವಿ, ಅದನ್ನ ನಿಮ್ಗೆ, ಯಾಕಂದ್ರೆ ನೀವು ವಿ ಆರ್ ಓಪನ್ ಟು ದ ಪಬ್ಲಿಕ್, ಅದನ್ನ ಅವಾಯ್ಡ್ ಮಾಡ್ಕೊಳಕ್ ಇದನ್ನ ಹಾಕೊಳ್ರಿ ಅಂತಂದ್ರೆ ಮಂದಿ ಹಿಂಗ್ ಬಂತು. ನೀವ್ ಹೆಂಗ್ ಹೇಳಿದ್ರಲ್ಲ, ಡಾಕ್ಟರ್ ನೀವು ಪೋಲಿಯೋ ಮಂದಿ ಹೊಡ್ಯಾಕ್ ಬಂದ್ರು ಅಂತ ಹೇಳಿ, ಕರೆಕ್ಟ್. ಎಕ್ಸಾಕ್ಟ್ಲಿ ನಾವು ಫೇಸ್ ಮಾಡಿದ್ವಿ. ಸೊ ಇದು ಮಂದಿ ಒಳಗೆ ಒಂದು ಅವೇರ್ನೆಸ್ ಬರೋದು ಹೊರತು, ನಾವು ಯಾವುದೇ NGO ಆಕ್ಟಿವಿಟಿ ಮಾಡಲಿ, CSR ಆಕ್ಟಿವಿಟಿ ಮಾಡಲಿ, ಅವ್ರಿಗೇನು ನಾವು ಹೆಲ್ಪ್ ಮಾಡಕ್ ಹೋಗ್ತೀವಲ್ಲ, ಅದು ನಮ್ಗೆ ಉಲ್ಟಾ ಹೊಡಿತೈತಿ. ಕರೆಕ್ಟ್.
ಹೌದು Just to add to your point, sir, please proceed. ಸರ್, ಥ್ಯಾಂಕ್ ಯು. ಕೋಆರ್ಡಿನೇಷನ್ ವಿತ್ ಗೌರ್ಮೆಂಟ್. ಸೊ ಈ ಚಾಲೆಂಜಸ್ ಮೋಸ್ಟ್ಲಿ UK ಅವ್ರಿಗೂ ಬಂದಿರ್ಬೋದು ಭಾಳ. ಸೊ ಒಂದು ಬ್ಯೂರೋಕ್ರಾಟಿಕ್ ಡೆಲೀಸ್ ಅಂದ್ರೆ ಏನೋ ಒಂದು ಮಾಡ್ಬೇಕಾಗಿತ್ತು ಅಂತಂದ್ರೆ ಅವ್ರ ಕಡೆ ಅಂದ್ರೆ ನಮ್ಗೆ ಅನುಮೋದನೆ ಸಿಗಂಗಿಲ್ಲ, ಪರ್ಮಿಷನ್ ಸಿಗಂಗಿಲ್ಲ, ಅಥವಾ ನಮ್ಗೆ ಏನೋ ಒಂದು ಪ್ರೊಜೆಕ್ಟ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲಿಂದ ರೊಕ್ಕ ಬರಂಗಿಲ್ಲ ಲಗುನ. ಸೊ ಎದಕ್ಕೆ ಪ್ರೈವೇಟ್ ಸೆಕ್ಟರ್ಗೆ ಅಥವಾ CSR ಫಂಡ್ಗೆ ಹೋಗ್ತಾವು ಭಾಳ ಟ್ರಸ್ಟ್ ಅಥವಾ ಭಾಳ ಆರ್ಗನೈಸೇಷನ್ ಅಂತಂದ್ರೆ ಬಿಕಾಸ್ ಆಫ್ ದೀಸ್ ಪ್ರಾಬ್ಲಮ್ಸ್, ಬ್ಯೂರೋಕ್ರಸಿ, ಅಥವಾ ರೊಕ್ಕ ಲಘು ಬರಂಗಿಲ್ಲ, ಅಥವಾ ಏನೋ ಒಳಗಿಂದ ಕೊಡ್ಬೇಕಾಗ್ಬೋದೇನೋ ಅಂತೇಳಿ ಹಿಂಗೆ ಯೋಚನೆಗಳು. ಆ, ಯಾಕಂದ್ರೆ ಗೌರ್ಮೆಂಟ್ ಕಡೆನೂ ಭಾಳ ಏನೋ ಪ್ರಾಜೆಕ್ಟ್ಸ್ ಇದ್ದೇ ಇರ್ತಾವೆ. ಎಷ್ಟೋ ಸಲ ಅವು ಅವರು ಓಕೆ ಇರ್ತೈತಿ, ಬಟ್ ಫಂಡ್ ಇರಂಗಿಲ್ಲ, ಅಥವಾ ಫಂಡ್ ಎಲ್ಲೋ ಇನ್ನೊಂದು ಕಡೆ ಎಲ್ಲೋ ಆಲ್ರೆಡಿ ಕಮಿಟ್ ಮಾಡಿರ್ತಾರೆ ಇಂಥವು. ಓಕೆ. ಆಮೇಲೆ ಅದೇ ರೆಸಿಸ್ಟೆನ್ಸ್ ಟು ಚೇಂಜ್ ಇನ್ ಟ್ರೆಡಿಷನಲ್ ಕಮ್ಯುನಿಟೀಸ್. ಸೊ ಅದು ಆಲ್ರೆಡಿ ನಾವು ಹೇಳಿದ್ವಿ, ಸೋಷಿಯಲ್ ಬ್ಯಾರಿಯರ್ಸ್ ಒಳಗೆ ಜೆಂಡರ್ ಬಯಾಸ್, ಇಲ್ಲ ಇವ ಹುಡುಗ ಹೋಗ್ಲಿ ನೀವು ಹುಡುಗಿ ಹೋಗ್ಬೇಡ. ಸೊ ಇಂಥ ಚಾಲೆಂಜಸ್ಸು ಇರ್ತಾವೆ. ಅಥವಾ ಹುಡುಗ ಕಷ್ಟ ಮಾಡ್ರಿ ನೀವು. ಸೊ ಈ ಚಾಲೆಂಜಸ್ ಜಿಯೋಗ್ರಫಿ ಚಾಲೆಂಜಸ್ ಇವೆ ಇವೆಲ್ಲ. ಸಾರಿ, NGOs ಫೇಸಿಂಗ್ ಚಾಲೆಂಜಸ್. ದೆನ್ ಸಸ್ಟೈನೇಬಿಲಿಟಿ ಇಶ್ಯೂಸ್. ಸೊ ಯಾವುದೋ ಒಂದು ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಫಂಡ್ ನಿಂದಿರ್ತೈತಿ ಅಥವಾ ವಾಲಂಟಿಯರ್ ಸಿಗಂಗಿಲ್ಲ. ಸೊ ಅವಾಗ ಏನು ಮಾಡ್ಬೇಕಾಕೈತಿ, ಸ್ಟಾಪ್ ಮಾಡ್ಬೇಕಾಕೈತಿ ಅದನ್ನು. ಸೊ ನಮ್ಗೆ ಕಂಟಿನ್ಯೂಟಿ ಬೇಕು. ಯಾವುದೋ ಒಂದು ಪ್ರಾಜೆಕ್ಟು ಇಂಪ್ಯಾಕ್ಟ್ ಬೇಕು ಅಂತಂದ್ರೆ ಕಂಟಿನ್ಯೂಟಿ ನಮ್ಗೆ ಇರಬೇಕು. ಇಲ್ಲ ಅಂತ ಕಂಟಿನ್ಯೂಟಿ ಇಲ್ಲ ಅಂತಂತಂದ್ರೆ ಅದು ಇಂಪ್ಯಾಕ್ಟ್ ಗೊತ್ತಾಗೋದಿಲ್ಲ. 1 ವರ್ಷ ಮಾಡಿದೆ 2 ವರ್ಷ ಮಾಡಿದೆ ಅಂತಂದ್ರೆ ಆಗೋದಿಲ್ಲ. ಈಗ ನಾನು ಬುಕ್ಕದ್ದೇ ಹೇಳ್ತೀನಿ, ಯಾವುದೋ ಒಂದು ಸ್ಕೂಲ್ ನಾವು ಬುಕ್ಕದು ಡಿಸ್ಟ್ರಿಬ್ಯೂಷನ್ ಡ್ರೈವ್ ತೊಗೊಂಡ್ರೆ ಮಿನಿಮಮ್ ಕಮಿಟ್ಮೆಂಟ್ ನಮ್ಮದು 5 years. ಸೊ 5 years ನಾವು ಮಾಡೇ ಮಾಡ್ತೀವಿ ಅಂತ. ಸೊ ಈ ಕಂಟಿನ್ಯೂಟಿ ಬೇಕು, ಕಮಿಟ್ಮೆಂಟ್ ಬೇಕು ನಮ್ಮ ಸ್ವಯಂ ಸೇವಕರ ಕಡೆಯಿಂದ, ವಾಲಂಟಿಯರ್ಸ್ ಕಡೆಯಿಂದ. ಸೊ ನಾವು ಹೆಂಗೆ ಈಗ ಅಂದ್ರೆ ಈಗ ನಾವೇನು ಮಾಡಿದ್ವಿ ಅನ್ನೋಕ್ಕಿಂತ ನಾವು ಏನು ಮಾಡಬಹುದು ಆ ನಿಟ್ಟಿನೊಳಗೆ ನಾವು ಇಲ್ಲಿ ಯೋಚಿಸ್ಬೇಕಾಗೈತೆ. ಸೊ ವಾಲಂಟಿಯರ್ ಟೈಮ್. ಸೊ ನಮ್ಗೀಗ ಏನೋ ನಂಗೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ RSS ಬ್ಯಾಕ್ ಇದ್ರೂ ಇರ್ಬೋದು, ಪ್ರಕಾಶ್ ಅವರು ಅದ್ರ ಹೆಸರು ಹೇಳ್ಬೋದು, ಯಾಕಂದ್ರೆ ಅವರು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಟೀಚಿಂಗ್, ಮೆಂಟ್ರಿಂಗ್, ಹೆಲ್ತ್ ಕ್ಯಾಂಪ್ಸ್ ಈ ಥರ ಎಲ್ಲ ನಾವು ಕಂಡಕ್ಟ್ ಮಾಡ್ಬೋದು. ಈಗ ಡಾಕ್ಟರ್ಸ್ ಇದ್ದರೆ ಅವರು ಹೆಲ್ತ್ ಕ್ಯಾಂಪ್ಸಿಗೆ ಹೆಲ್ಪ್ ಮಾಡ್ಬೋದು. ಅಥವಾ ಈಗ ಅದೇ ಹೇಳಿದ್ನಲ್ಲ ಅವಾಗ, ಸೊ ಕೋವಿಡ್ ಟೈಮ್ದಾಗ ಕ್ಲಾಸಸ್ಸು ಅಥವಾ ಸ್ಕೂಲ್ಸ್ ನಡೀತಿದ್ದಿಲ್ಲ. ಸೊ ಯಾವುದೋ ಒಂದು ಆರ್ಗನೈಸೇಷನ್ನು ಅವರು ಆನ್ಲೈನ್ ಕ್ಲಾಸಸ್ ನಡೆಸ್ತಿದ್ರು. ಓಕೆ. ಸೊ ಇವನ್ ಮಾಡ್ಬೋದು. ಮೆಂಟರಿಂಗ್, ಈಗ ನಾ ಅವಾಗ ಹೇಳಿದೆ, ಈಗ ಏನೋ ಮೆನ್ಸ್ಟ್ರಲ್ ಕಿಟ್. ಸೊ ಮೆನ್ಸ್ಟ್ರಲ್ ಕಿಟ್ ಬಗ್ಗೆ ನೀವು ಆ ಸ್ಕೂಲ್ ಟೀಚರ್ಸಿಗೆ ಮೆಂಟರ್ ಮಾಡ್ಬೋದು. ಸೊ ಮೆಂಟರಿಂಗ್ ಏನೋ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ಡೊನೇಟ್ ರಿಸೋರ್ಸಸ್, ಬುಕ್ಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಫಂಡ್ಸ್ ಇರ್ಬೋದು. ಸೊ ನಿಮ್ಮ ಕೈ ಸಾಧ್ಯ ಎಷ್ಟು ಆಗ್ತೈತಿ, ಅಥವಾ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕೈತಿ ನಾವು ಒಂದು ಮಾಡ್ಬೋದು. ಓಕೆ. ದೆನ್ ರೇಸ್ ಅವೇರ್ನೆಸ್. ಸೊ ಕ್ಯಾಂಪೇನ್ಸ್ ಆನ್ ವಾಟರ್. ಓಕೆ. ಆಮೇಲೆ ಇಲ್ಲಿ ಕಸ ಹಾಕಬೇಡ್ರಿ, ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ, ಅದರಿಂದ ಆಗೋ ಪರಿಣಾಮಗಳು ಏನು, ಸೊ ಇದ್ರ ಬಗ್ಗೆ. ಅಥವಾ ಎಜುಕೇಷನ್ನು, ಈಗ ಸೆಕೆಂಡ್ PUC ಅಥವಾ ಏನೋ ಮಾಡಿರ್ತಾರೆ ಅವ್ರಿಗೆ, ಈಗ UK ಅವ್ರು ಮಾಡ್ತಾರೆ ಈಗ ಅದನ್ನು, ಯಾವ ಸ್ಟ್ರೀಮಿಗೆ ಹೋಗ್ಬೋದು, ಅಥವಾ ಅರುಣ್ ಅವ್ರು ಇದ್ದರೆ ಅರುಣ್ ಅವ್ರು ಅದ್ರ ಬಗ್ಗೆ ಹೇಳ್ಬೋದು, ಅಥವಾ ಪ್ರಕಾಶ್ ಅವ್ರು ಹೇಳ್ಬೋದು. ಸೊ UK ಅವರು 10th ಮುಗಿದ್ಕೊಳ್ಳಿ ನೀವು ಕರಿಯರ್ ಗೈಡೆನ್ಸು, ಅಥವಾ PUC ಮುಗಿದ್ಮೇಲೆ ಕರಿಯರ್ ಗೈಡೆನ್ಸ್ ಬಗ್ಗೆ ಅವೇರ್ನೆಸ್. ಸೊ ಇಲ್ಲಿ 10 ಮಂದಿ ಮಾಡೋ ಬದಲಿ ನಾವು 20 ಮಂದಿ ಅದರೊಳಗೆ ಕೈ ಜೋಡಿಸಿದ್ರೆ ಇನ್ನೂ ನಾವು ಲಾರ್ಜರ್ ಪಾಪ್ಯುಲೇಷನ್ಗೆ ರೀಚ್ ಆಗ್ಬೋದು, ಇನ್ನೂ ಜಾಸ್ತಿ ಜನಕ್ಕೆ ನಾವು ರೀಚ್ ಆಗ್ಬೋದು ಅದ್ರ ಬಗ್ಗೆ ಅಂಥೇಳಿ ನಂದೊಂದು ಅನಿಸಿಕೆ. ಪ್ರಕಾಶ್ ಅವ್ರು ಏನಾದ್ರು ಹೇಳೋದೈತೆ ಇಲ್ಲಿ ನಿಮ್ದು? Yes, sir. Yeah. 2 things. ಒಂದು ಯೂತ್ ಫಾರ್ ಸೇವಾ ಅಂತ ಒಂದು ಸಂಸ್ಥೆ ಇದೆ. ಹಾಂ, ಕರೆಕ್ಟ್. ಅವರು ಈ 8th ಕ್ಲಾಸ್ ಸ್ಟೂಡೆಂಟ್ಸ್, ಇದು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಕಿಡ್ಸ್, ಇದು ನ್ಯಾಷನಲ್ ಮೀನ್ ಮೆರಿಟ್ ಸ್ಕಾಲರ್ಶಿಪ್ NMMS ಅಂತ Correct. ಎಕ್ಸಾಮ್ ಮಾಡ್ತಾರೆ. ಅದಕ್ಕೆ ಅವರು ನಮ್ಮನ್ನು ಕೆಲವೊಬ್ಬರನ್ನ ನಮ್ಮ ಕಂಪನಿಗಳಿಂದ ಐಡೆಂಟಿಫೈ ಮಾಡಿದ್ರು. ನಾವು ಅವರು ಹೇಳಿದಂಥ ಒಂದು ಸ್ಕೂಲಿಗೆ ಹೋಗಿ ಟೀಚಿಂಗ್ ಮಾಡೋ 2 ವಿಷಯ ಇರ್ತದೆ. ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಇರ್ತದೆ, ಆಮೇಲೆ ಸೋಷಿಯಲಿಸ್ಟಿಕ್ ಎಬಿಲಿಟಿ ಟೆಸ್ಟ್ ಅಂತ.
ಮೆಂಟಲ್ ಎಬಿಲಿಟಿ ಟೆಸ್ಟ್ ಒಳಗೆ ಅದು ಜನರಿಕ್ ಬರ್ತದೆ, ಅದು ಮ್ಯಾಥಮೆಟಿಕ್ಸು ಆಗಲಿ ಅಥವಾ ಅದು ರೀಸನಿಂಗ್ ಆಗಲಿ ಅದೆಲ್ಲ ಬರ್ತದೆ. ಆಮೇಲೆ ಸೋಷಲಿಸ್ಟಿಕ್ ಅಲ್ಲಿ ಅದು ಸಬ್ಜೆಕ್ಟ್ 7th and 8th ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು, ಜಾಗ್ರಫಿ ಅದೆಲ್ಲ ಬರ್ತದೆ. ಅವ್ರಿಗೆ 90 ಮಾರ್ಕ್ಸ್ 2 ಕ್ವಶನ್, 2 ಪೇಪರ್ ಇರ್ತದೆ. 90 + 90 180. 180ಗೆ ಓವರ್ ಆಲ್ ಅವ್ರು 72 ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ. 9th, 10th, 11th and 12th ಎವ್ರಿ ಮಂತ್ 1000 rupees. ಇಂಥ ಒಂದು ಸಂಸ್ಥೆ ಇದು ಆಕ್ಟಿವಿಟಿ ಇರ್ತದ, ಅದಕ್ಕೆ ನಾವು ಇನ್ವಾಲ್ವ್ ಆಗ್ಬೋದು. ನಾನು ಇನ್ವಾಲ್ವ್ ಆದೆ. ಆಮೇಲೆ ಈ ವರ್ಷ ಒಬ್ಬರು ಔಟ್ ಆಫ್ 10 or 20 ಪೀಪಲ್ ಅಲ್ಲಿ ಒಬ್ಬರು ಸೆಲೆಕ್ಟ್ ಆದರು. ಅದೇ ರೀತಿ ಇನ್ವಾಲ್ವ್ ಮಾಡೋದ್ರಿಂದ ಏನಾಗ್ತದ, ಆಸ್ ಅ ನಮ್ದು 7th and 8th ಏನು ಸಬ್ಜೆಕ್ಟು ಹೇಳೋದೇನು ಭಾಳ ಕಷ್ಟ ಆಗುದಿಲ್ಲ. ಅದನ್ನ ಇನ್ವಾಲ್ವ್ ಆಗೋದ್ರಿಂದ ವಿ ಆರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ವಾಲಂಟಿಯರ್ ಆಗಿ ನಾವು ಮಾಡಬೇಕು ಅಂತ ಹೇಳಿ. ನಮಗೆ ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಯಾವ್ದ್ರಿ ನಿಮ್ದು ಅಂತ? ಅದೇ ಹೆಲ್ತ್ ಎಜುಕೇಶನ್ ಇದು ಏನೋ ಕೋರ್ಸ್ ಬಗ್ಗೆ. ಹಾ ನಮ್ದು UKSL ಅಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ ಸಲುವಾಗಿನ ಅಂತ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಅದರಲ್ಲಿ ನಾವು 10th, 12th ಏನಿದಾರಲ್ಲ ಅವ್ರ ಹುಡುಗಿಯರಿಗೆ ಏನು ಆಪ್ಷನ್ಸ್ ಅವೈಲೇಬಲ್ ಅದಾವ, ಇಂಜಿನಿಯರಿಂಗ್ ಮೆಡಿಕಲ್ ಅಷ್ಟೇ ಅಲ್ಲದೆ ಮತ್ತೇನಿದೆ, ಮತ್ತು ಅವ್ರು ಏನಾದ್ರು ಕ್ವೆರೀಸ್ ಇದ್ರೆ ನಾವು ಅದನ್ನ ಆನ್ಸರ್ ಮಾಡ್ತೀವಿ. ಅಂದ್ರೆ ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ರೆಡಿ ಮಾಡ್ತೀವಿ. ಇದು ನಮ್ಮ ಸ್ಮಾಲ್ ಲೆವೆಲಲ್ಲಿ ನಾವು ಮಾಡ್ತೇವೆ. ಇದರಿಂದ ಜನ ಹೆಲ್ಪ್ ತಗೊಳ್ಳಿ, ಅವರು ತಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಕ್ಸೆಲ್ ಆಗಲಿ ಅಂತ. ಇದೇ ರೀತಿ ಬೇರೆ ಬೇರೆ ಆರ್ಗನೈಸೇಷನ್ಗಳು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಲೆವೆಲಲ್ಲಿ ಮಾಡ್ತಾ ಇದೀವಿ. ನಾವು ಹೇಳೋ ಉದ್ದೇಶ ಅಂತಂದ್ರೆ ನಮ್ಮ UKSL ಟ್ರಸ್ಟ್ ಏನದ ಮೆಂಬರ್ ಆಗಿರ್ತಾರಲ್ಲ ಅವರು ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಯಾವ ರೀತಿ ಮಾಡಬಹುದು. ಒಂದು ಹಣಕಾಸಿನ ಹ್ಯಾಟ್ಸ್ ಆಫ್ ಟು ದೆಮ್. ನಾವು ಯಾವುದೇ ಒಂದು ಪ್ರಾಜೆಕ್ಟ್ ನಾವು ತಗೊಂಡ್ರು ಕೂಡ ಜನ ಬಹಳ ಓವರ್ವೆಲ್ಮಿಂಗ್ಲಿ ನಮ್ಗೆ ಹೆಲ್ಪ್ ಮಾಡ್ಯಾರ. ಅದರಿಂದ ನಾವು ಸಕ್ಸಸ್ಫುಲ್ ಮಾಡಿದ್ವಿ. ಅದೇ ರೀತಿ ಈ ಮ್ಯಾನ್ ಪವರ್ ಇನ್ವಾಲ್ವ್ಮೆಂಟ್ ಏನು ಭರತ್ ಅವ್ರು ಹೇಳ್ತಾ ಇದಾರ, ಅದನ್ನ ನಮ್ಗೆ ಜಾಸ್ತಿ ಬೇಕಾಗಿದೆ. ಅವಾಗ ಏನಾಗ್ತದ, ನಾವು ಯಾವುದೇ ಒಂದು ಇವೆಂಟ್ಗಳನ್ನ ಮಾಡಿದರೆ ಅದು ಜಾಸ್ತಿ ರೀಚ್ ಆಗ್ತದೆ, ಅದು ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಪೋರ್ಟ್ ಲೋಕಲ್ ಕಲ್ಚರ್. ಓಕೆ, ಏನಾಕೈತಿ ಲೋಕಲ್ ಕಲ್ಚರ್ ನಾವು ಮರ್ಕೋತನ ಹೋಗ್ಬಿಟ್ಟಿವಿ ಅಂತಂತಂದ್ರೆ ಮುಂದೆ ನಮ್ದು ನಾವು ಏನು ಮಾಡ್ತಿದ್ವಿ ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲ. ಸೊ ಸಪೋರ್ಟ್ ಲೋಕಲ್ ಕಲ್ಚರ್, ದೆನ್ ಕೊಲಾಬ್ರೇಟ್ ವಿತ್ NGOs ಲೈಕ್ UKSL, ಅವಿರತ. ಸೊ ಇವ್ರ ಜೋಡಿ ನೀವು ಕೈ ಜೋಡಿಸ್ರಿ. ಯಾಕಂದ್ರೆ ಮ್ಯಾನ್ ಪವರ್ ಬೇಕು. ಮ್ಯಾನ್ ಪವರ್ ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಸೊ ಮ್ಯಾನ್ ಪವರ್ ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಮ್ಯಾನ್ ಪವರ್ ಬೇಕು. ನಾನು ನಿಮ್ಗೆ ಆಮೇಲೆ ಒಂದಿಷ್ಟು ಫೋಟೋಸ್ ತೋರಿಸ್ತೀನಿ. ಮ್ಯಾನ್ ಪವರ್ ನಾವು ಹೆಂಗೆ ಅಂದ್ರೆ ಸಕ್ಸಸ್ ಸ್ಟೋರೀಸ್ ಒಳಗೆ ನಾನು ಅದನ್ನ ಹೇಳ್ತೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಎಲ್ಲಿ ನಾವು ಅದು ಬಂದ್ಬಿಟ್ಟಿತು ಅಂತೇಳಿ ಹೇಳ್ತೀನಿ ನಾನು ಅದನ್ನು. ಓಕೆ, ಸಮರ್ಪಕ ಅಂತೇಳಿ ಒಂದಿದೆ NGO, ಅಲ್ಲಿ ನನ್ನ ಫ್ರೆಂಡ್ ಅಸೋಸಿಯೇಟ್ ಆಗ್ಯಾನ. ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಹಳ್ಳಿ ಒಳಗೆ ಎಷ್ಟೋ ಅಂದ್ರೆ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ ಸಂಜೆನ್ಯಾಗ, ಬಟ್ ಮಕ್ಕಳಿಗೆ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ. ಸೊ ಅವ್ರು ಕಲಿಕಾ ಕೇಂದ್ರ ಅಂತ ಸ್ಟಾರ್ಟ್ ಮಾಡ್ಯಾರ. ಕಲಿಕಾ ಕೇಂದ್ರ ಒಳಗೆ ಏನು ಮಾಡ್ತಾರೆ ಅಂದರೆ ನಮ್ಮ ಈ ಸಂಸ್ಕೃತಿ ಬಗ್ಗೆ, ಹಾಡು ಅಥವಾ ಯಾವುದೋ ಆಟ ಎಲ್ಲರನ್ನೂ, ಅಲ್ಲಿ ಒಂದು ದೇವಸ್ಥಾನ ಇರ್ಬೋದು ಆ ಊರೊಳಗೆ, ಅಥವಾ ಒಂದು ಮನೆ ಇರ್ಬೋದು, ಅಥವಾ ಒಂದು ಸ್ಕೂಲ್ ಇರ್ಬೋದು. ಇಲ್ಲಿ ಸಂಪನ್ಮೂಲ ವ್ಯಕ್ತಿ ಅದಾರ, ಅಲ್ಲಿ ವಾಲಂಟಿಯರ್ಸ್ ಅದಾರ. ವಾಲಂಟಿಯರ್ಸ್ ಏನು ಮಾಡ್ತಾರೆ, ಆ ಮಕ್ಕಳನ್ನ ಒಂದು ಕೂರಿಸ್ಕೊಂಡು ಅವ್ರಿಗೆ ಇಂಥವೆಲ್ಲ ಸಪೋರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲ 2-3 ಜನ ಬರೋ ಮಕ್ಕಳು ಈಗ ಎಲ್ಲ ಮಕ್ಕಳು ಬರ್ತಾರಂತೆ ಅಲ್ಲಿ. ಸೊ ಸಕ್ಸಸ್ ರೇಟ್ ಈಸ್ ವೆರಿ ಹೈ ದೇರ್, ಮೋರ್ ದೆನ್ 90%. ಸೊ ಇದಕ್ಕೆ ನಾವು ಕೈ ಜೋಡಿಸ್ಬೋದು. ನಮ್ಮೂರೊಳಗೆ ನಾವು ಹಿಂಗೆ ಏನ ಇತ್ತಪ್ಪ ಅಂತಂದ್ರೆ ನಾವು ಹೇಳ್ಬೋದು, ಓಕೆ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಸೊ 25 ಮಕ್ಕಳಿಗೆ ಅಥವಾ 50 ಮಕ್ಕಳಿಗೆ ನಾವು ತೊಗೊಂಡ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೇಕಾಗ್ಬೋದು. ಸೊ ಇಲ್ಲಿ ನಾವು 4 ಜನ, 6 ಜನ, 10 ಜನ ನಮ್ಮ ಫ್ರೆಂಡ್ಸ್ ಕೂಡ ನಾವು ಸ್ಟಾರ್ಟ್ ಮಾಡೋಣ ಅಂತಿದ್ದೇನೆ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ ಹಿಂಗೆ. ಸೊ ಅದು ನಾವೇ ಸ್ಟಾರ್ಟ್ ಮಾಡ್ಬೋದು, UKSL ಇಂದನೇ ಸ್ಟಾರ್ಟ್ ಮಾಡ್ಬೋದು. ಸಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಹೇಳಕತ್ತಿದ್ದೆ ಟೈಮ್, ಟ್ಯಾಲೆಂಟ್, ಟ್ರೆಸರ್.
ಓಕೆ, ಇಲ್ಲಿ ಏನಾಗ್ತದೆ ಅಂದ್ರೆ ದಿಸ್ ಮಾಡೆಲ್ ಎಂಫಸೈಸ್ ದಟ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಇಸಂಟ್ ಓನ್ಲಿ ಅಬೌಟ್ ಮನಿ. ಸೊ ಇವು ಪ್ರಕಾಶ್ ಅವರು ಹೇಳಿದ್ರಾಗ ರೊಕ್ಕ ಕೊಡೋಕೆ ಬಹಳ ಮಂದಿ ಇದ್ದಾರೆ, ಬಟ್ ಮುಂದೆ ನಿಂತು ಮಾಡಿಸೋರು ಯಾರಿಲ್ಲ, ಸಿಗಂಗಿಲ್ಲ, ಮಾಡಂಗಿಲ್ಲ, ಅಥವಾ ಟೈಮ್ ಇಲ್ಲ ಮೇನ್ ಅಂತಂದ್ರೆ. ಈಗ ನಮ್ಮ ಬೆಂಗಳೂರೊಳಗೆ ಬೆಳಗ್ಗೆ 6:55ಕ್ಕೆ ನಾ ಮನೆ ಬಿಟ್ಟೆ ಅಂತಂದ್ರೆ ರಾತ್ರಿ 8 ಗಂಟೆ 9 ಗಂಟೆ ಬಂದು ಮುಟ್ತೀನಿ. ಸೊ ನನ್ನ ಕಡೆ ಟೈಮ್ ಇಲ್ಲ. ಹಿಂಗಿದ್ರೆ ನಮ್ಮ ಕೆಲಸ ಅಥವಾ ನಾವು ಏನು ಮಾಡಬೇಕು ಅಂತ ಹೇಳಂತೆ ಅವು ಮುಂದುವರಿಯೋದಿಲ್ಲ. ಸಸ್ಟೈನೇಬಿಲಿಟಿ ಅಂತೇಳಿ ಏನು ಬಂತಲ್ಲ ಅವಾಗ, ಸೊ ಸಸ್ಟೈನ್ ಆಗೋದಿಲ್ಲ ಅದು. ಸೊ ಟೈಮ್ ಬೇಕು, ಟೈಮ್ ಕೊಡಲೇಬೇಕು. ಓಕೆ, ಸೊ ವಾಟ್ ಈಸ್ ಟೈಮ್? ವಾಲಂಟಿಯರಿಂಗ್ ಆ್ಯಂಡ್ ಪ್ರೆಸೆನ್ಸ್, ಡೆಡಿಕೇಟ್ ಅವರ್ಸ್ ಫಾರ್ ಫ್ಲಡ್ ರಿಲೀಫ್ ಡ್ರೈವ್ಸ್. ಈಗ ಮಾಡಿದ್ರಿ ಈ ಕೇಸಲ್ಲಿ ಅವರು, ನಾವು ಫ್ಲಡ್ ಆದಾಗ ಸೊ ಇವರೇ ಹೋದ್ರಲ್ಲೇ ಹೋಗಿ ನಿಂತು ಅಲ್ಲಿ ಏನೇನೈತಿ. ಸೊ ಲೋಕಲ್ಸಲ್ಲೂ ಕೈ ಜೋಡಿಸಿದ್ರು ಇವರಿಗೆ. ಸೊ ಆ ಟೈಮ್ ತೊಗೊಂಡು ಹೋದ್ರು ಅವ್ರು ಲೀವ್ ಹಾಕಿರ್ಬೋದು ಅಥವಾ ವೀಕೆಂಡ್ ಹಾಕಿರ್ಬೋದು, ಬಟ್ ಟೈಮ್ ತೆಗೆದು ಅಲ್ಲಿ ಹೋದ್ರು. ಸೊ ಟೈಮ್ ತೆಗಕ್ಕೆ ಬೇಕು ನಾವು ಇದನ್ನ ಏನಾದ್ರು ಮಾಡಬೇಕಾಗಿತ್ತು ಅಂದ್ರೆ. ಸೊ ರೆಗ್ಯುಲರ್ಲಿ ವಿ ಹ್ಯಾವ್ ಟು ಪಾರ್ಟಿಸಿಪೇಟ್, ಬಿಲ್ಡ್ಸ್ ಟ್ರಸ್ಟ್ ಆ್ಯಂಡ್ ಕಂಟಿನ್ಯೂಟಿ ಇನ್ ಕಮ್ಯುನಿಟಿ ಪ್ರೋಗ್ರಾಮ್ಸ್. ಸೊ ಕಂಟಿನ್ಯೂಟಿ ಆಗ್ಬೇಕಂತಂದ್ರೆ ನಾವು ಟೈಮ್ ತೆಗೆದು, ನಾವು ಅಲ್ಲಿ ನಮ್ಮ ಟೈಮ್ ತೆಗೆದು ನಾವು ವಾಲಂಟಿಯರಿಂಗಿಗೆ ನಾವು ಹೋಗಲೇಬೇಕು. ಟ್ಯಾಲೆಂಟ್, ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್. ಓಕೆ, ಸೊ ಯೂಸರ್ ಪ್ರೊಫೆಷನಲ್ ಸ್ಕಿಲ್ಸ್, ಟೀಚಿಂಗ್ ಇರ್ಬೋದು, ಆರ್ಗನೈಸಿಂಗ್, ಡಿಸೈನಿಂಗ್ ಆರ್ ಮೆಡಿಕಲ್. ಸೊ ಡಾಕ್ಟರ್ಸು ಏನೋ ಒಂದು ಕ್ಯಾಂಪ್ ಮಾಡ್ಬೋದು. ಸೊ ಇಂಥವೆಲ್ಲ ಈಗ ಇಂಡಿವಿಜುವಲ್ ಆಗಿ ನಾವು ಹೋಗಿ ಮಾಡ್ತೀವಿ ಅಂತಂದ್ರೆ ಯಾವ ಊರೊಳಗೂ ನಮ್ಗೆ ಎಂಟ್ರಿ ಮಾಡೋಕೆ ಕೊಡೋಂಗಿಲ್ಲ. ಪ್ಲಸ್ ಇಂಡಿವಿಜುವಲ್ ಮಾಡೋಕ್ಕಿಂತ ಟ್ರಸ್ಟ್ ಅಥವಾ ಆರ್ಗನೈಸೇಷನ್ ಜೊತೆ ಮಾಡೋದಿತ್ತಪ್ಪ ಅಂತಂದ್ರೆ ನಾಳೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಸೊ ದೆರ್ ಈಸ್ ಅ ಟ್ರಸ್ಟ್ ಆರ್ ಆರ್ಗನೈಸೇಷನ್ ಬಿಹೈಂಡ್ ಮೀ ವಿಚ್ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಓಕೆ, ಆಮೇಲೆ ನಾವು ಇಂಡಿವಿಜುವಲ್ ಹೋಗ್ತೀವಿ ಅಂತ ಹೇಳಿ ಹೋಗಿ ಮಾಡಕ್ಕೆ ಹೋದ್ರೆ ಯಾರೋ ಎಷ್ಟೋ ಮಂದಿ ನಮ್ಗೆ ಡೌಟ್ ಮಾಡ್ತಾರೆ, ಎದಕ್ಕೆ ಬಂದಾನೆ ನಮ್ಮ ಊರಿಗೆ, ಇವಂದೇನು ಕೆಲಸ ಅಂತೇಳಿ. ಅಥವಾ ಆಲ್ರೆಡಿ ನಾವು ಏನಪ್ಪ ಒಂದು ಟ್ರಸ್ಟ್ದಿಂದ ನಾವು ಆಲ್ರೆಡಿ ನಾವು ಮಾಡಿದ್ವಿ, ಇಂಥವೆಲ್ಲ ಮಾಡಿ ನಾವು ತೋರಿಸಿದ್ವಿ ಅಂತಂತಂದ್ರೆ ಸೊ ಅದ್ರ ಮೇಲೆ ನಾವು ಮತ್ತೆ ಇನ್ನೊಂದು ಕಾರ್ಯ ನಾವು ಮಾಡಕ್ಕೆ ಈಸಿ ಆಕೈತಿ ಇಲ್ಲಿ. ಓಕೆ, ಟ್ರೆಸರ್, ಫೈನಾನ್ಷಿಯಲ್ ಆ್ಯಂಡ್ ಮಟೀರಿಯಲ್ ಸಪೋರ್ಟ್. ಸೊ ಡೊನೇಷನ್ಸ್ ಇರ್ಬೋದು, ಅಥವಾ ಈಗ ಬುಕ್ಸು ನಾವೇನೋ ಮಾಡಿದ್ವಿ ಅಂತಂದ್ರೆ ಬುಕ್ಸು, ಅಥವಾ ಈವನ್ ಸ್ಮಾಲ್ ಕಾಂಟ್ರಿಬ್ಯೂಷನ್ಸ್ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ವೆನ್ ಪುಲ್ ಟುಗೆದರ್. ಈಗ ನಮ್ಮದೇ ಹೇಳ್ತೀನಿ, UKSL ಮೆಂಬರ್ ನಾವು 500 ಮಂದಿ ಇದ್ದೀವಿ ಅಂತ ಹೇಳಂತಂದ್ರೂ ಸೊ 500 ರೂಪಾಯಿ ಹಾಕಿದ್ರೂ ಎಷ್ಟು ಹಾಕ್ಬೋದು ನಮ್ಗೆ? ಸೊ ಲೆಕ್ಕ ಹಾಕ್ರಿ. ಸೊ ನಮ್ಮ ಕಡೆನೇ ಇಷ್ಟು ಮಿನಿಮಮ್ 500 ರೂಪಾಯಿ ಪರ್ ಪರ್ಸನ್ ನಾವು ಹಾಕಿದ್ರೂ ವರ್ಷಕ್ಕೆ ನಮ್ದು ಎಷ್ಟು ಫಂಡ್ ಆಗ್ತೈತಿ. ಸೊ ಆ ಫಂಡನ್ನು ನಾವು ಎಲ್ಲಿ ಯುಟಿಲೈಸ್ ಮಾಡ್ಕೋಬಹುದು ಅಲ್ಲ? ಸೊ ಕಂಬೈನಿಂಗ್ ಜನರಸಿಟಿ ಫಾರ್ ಲಾಸ್ಟಿಂಗ್ ಚೇಂಜ್ ಔಟ್ಕಮ್. ವೆನ್ ಟೈಮ್, ಟ್ಯಾಲೆಂಟ್ ಆ್ಯಂಡ್ ಟ್ರೆಸರ್ ಕಂಬೈನ್, ದೇ ಕ್ರಿಯೇಟ್ ಎ ರಿಪಲ್ ಎಫೆಕ್ಟ್, empowering communities and sustaining UKSL's vision of unity and service. ಓಕೆ, ಸೊ ನಾವು ಏನು ಕೊಡಬೇಕಾಗಿದ್ದು ಅಂದರೆ ಟೈಮು ಮೊದಲು ಕೊಡಬೇಕು. ನಮ್ಮ ಟ್ಯಾಲೆಂಟ್ ಏನೈತಿ ಅದ್ರ ಬಗ್ಗೆ ನಾವು ಕ್ಲಾಸಸ್ ತೊಗೋಬೋದು. ಈಗ ಈಗ ನನಗೆ IT ಒಳಗಿದ್ದೀನಿ ಅಂತಂದ್ರೆ IT ಬಗ್ಗೆನೇ ನಾನು ಏನೋ ಕ್ಲಾಸ್ ತೊಗೋಬೋದು ಯಾರಿಗೋ. ಓಕೆ, ಟ್ರೆಸರ್, ಫೈನಾನ್ಷಿಯಲ್ ಆ್ಯಂಡ್ ಮಟೀರಿಯಲ್. ಈಗ ನಾವು ಏನು ಮಾಡ್ಬೇಕಂತಂದ್ರೆ ನಾವೊಂದು ಕಂಪ್ನಿ ಕೆಲಸ ಮಾಡ್ತೀನಿ ಅಂತಂದ್ರೆ ಅಲ್ಲೇ CSR ಫಂಡ್ ಅಥವಾ CSR ಆಕ್ಟಿವಿಟೀಸ್ ಏನು ನಡಾಕತ್ತೈತಿ ಅದ್ರ ಬಗ್ಗೆ ನಾವು ತಗೋಬೇಕು. ನಾವೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಥವಾ ಇನ್ಫಾರ್ಮೇಶನ್ ಏನು ಹೇಳ್ಬೇಕಾಗಿತ್ತು ಅಂತಂದ್ರೆ, ಪ್ರಭು ಸವಣೂರವ್ರ ಮಗ ಪ್ರಸಾದ್, ಅವ ಹಿಂದೂಸ್ತಾನ್ ಯೂನಿಲಿವರ್ ಜಾಯ್ನ್ ಆಗಿ ಜಸ್ಟ್ 1 ತಿಂಗಳಾಗಿತ್ತನೋ ಏನೋ. ಸೊ ಅವ ಅಪ್ರೋಚ್ ಮಾಡ್ಯದ, CSR ಆಕ್ಟಿವಿಟೀಸ್ ನೀವೇನು ಮಾಡಕತ್ತೀರಿ ಅಂತೇಳಿ. ಸೊ ಸಚಿನ್ ಎಟ್ ಎನ್ ಯಂಗ್ ಏಜ್ ಹಿ ಹ್ಯಾಸ್ ದಟ್ ಥಾಟ್, ಅಂದ್ರೆ ಅದ್ರ ಬಗ್ಗೆ ಅವ್ನ ಕಾಳಜಿ ಐತಿ. ಸೊ ನೀವೇನು ಮಾಡಕತ್ತೀರಿ ಅಂತ ಹೇಳಿ ಹೋಗಿ ಅಲ್ಲಿ HR ಕೇಳ್ದ ಅಂತ. ಸೊ ಮುಂದೆ ಅವರು HR ಅವ್ಗೆ ಕರ್ಕೊಂಡು ಹೋಗ್ಯಾರ ಅದು ಒಂದಿಷ್ಟು ಆಕ್ಟಿವಿಟೀಸ್ಗೆ, CSR ಆಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗಿ ಅವ್ನು ಮಾತಾಡೋಕೆ ಕೊಟ್ಟಾರ. ಸೊ ಮಾತಾಡೋ ಅವ್ನ ಟಾಪಿಕ್ ನಾ ಹೇಳಕ್ಕೆ ಇಲ್ಲಿ ಇದನ್ನು ಮಾಡಂಗಿಲ್ಲ, ಪ್ರಭು ಇದ್ರೆ ಹೇಳ್ಬೋದಿಲ್ಲ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್, ಬಟ್ ಹಿ ಸ್ಪೋಕ್ ಅಬೌಟ್ ಇಟ್. ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಅಂದರೆ ಏನು ನಾ ಹೇಳತ್ತಂದ್ರೆ ಫೈನಾನ್ಷಿಯಲಿ ನಾವು ಎಲ್ಲೆಲ್ಲಿ ಬರಬಹುದು, ನಮ್ಮ ಇಂಡಿವಿಜುವಲ್ ಕೆಪಾಸಿಟಿ ಒಳಗೂ ನಾವು ಆ ದುಡ್ಡು ತರಕ್ಕೆ, ನಮ್ಮ ಟ್ರಸ್ಟಿಗೆ ತರಕ್ಕೆ ನಾವು ಐಡಿಯಾ ಮಾಡಬೇಕು ಅಥವಾ ತರಬೇಕು ಅಂತ ಹೇಳಿ
ನಮ್ಗೆ ಇರಬೇಕದು ಆ್ಯಕ್ಚುಲಿ ಮನಸ್ಸಿನಾಗ. ಇಲ್ಲ ಅಂತಂದ್ರೆ ಎಷ್ಟೋ ಪ್ರಾಜೆಕ್ಟ್ಗಳು ಎಕ್ಸಿಕ್ಯೂಟ್ ಮಾಡಕ್ ಆಗಂಗಿಲ್ಲ. ಬರೀ ಟೈಮ್ ಐತಿ, ಟ್ಯಾಲೆಂಟ್ ಐತಿ, ಬಟ್ ನನ್ನ ಕಡೆ ರೊಕ್ಕನೇ ಇಲ್ಲ ಅಂದ್ರೆ ನಾ ಎಲ್ಲಿ? ಟ್ಯಾಲೆಂಟ್ ಐತಿ, ಟ್ರೆಸರ್ ಐತಿ, ಬಟ್ ಟೈಮೇ ಕೊಟ್ಟಿಲ್ಲ ಅಂತಂದ್ರೆ ಉಪಯೋಗ ಆಗೋದಿಲ್ಲ. ಓಕೆ, ಟ್ಯಾಲೆಂಟ್ ಹೊರಗಿಂದ ತರಿಸ್ಬೋದು ನಾವು, ಬಟ್ ನಮ್ಮ ಕಡೆ ಟ್ಯಾಲೆಂಟ್ ಇದ್ದಾಗ ನಾವು ಹೊರಗಿಂದ ಯಾಕೆ ನೋಡಬೇಕು? ಸೊ ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ ನಾವು ಹೊರಗಿಂದ ತರಿಸಿದ್ರೆ. ಅದ್ರ ಬದ್ಲಿ ನಮ್ಮ ಕಡೆ ಅಂತಾರನ ಈಗ ಎಷ್ಟೋ ಸಲ ವಾಲಂಟಿಯರ್ ಕೆಲಸ ಮಾಡಕತ್ತಾಗ ಎಷ್ಟೋ ಮಂದಿ ಫ್ರೀಯಾಗಿ ಬಂದು ಕೆಲಸ ಅವರು ಇದನ್ನ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸರ್ ನೀವು ಚಲೋ ಕೆಲಸ ಮಾಡಕತ್ತೀರಿ, ನಾವು ಅದಕ್ಕೆ ನಮ್ಮ ಕೈಲಾದ್ದು ಸಹಾಯ ಮಾಡ್ತೀವಿ, ಟ್ಯಾಲೆಂಟ್ ಬಂದು ಕಲಿಸ್ತೀವಿ ನಾವು ಅಂತೇಳಿ ಅದನ್ನ ಮುಂದೆ ಹೇಳ್ತೀನಿ ನಾನು ಅದನ್ನು. ಸೊ ಸಕ್ಸಸ್ ಸ್ಟೋರೀಸ್, UKSL Trust. So flood relief mission, ಹೇಳಿದ್ರ ಆಲ್ರೆಡಿ. So flood provided food, shelter and medical aid to flood affected families in Krishna River belt. ಪ್ರಕಾಶ್ ಅವರ, ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು, ಏನು ಮಾಡಿದ್ರಿ ಆ ಟೈಮ್ದಾಗ ಅಂತ ಹೇಳಿ. ಎಸ್, ಅವಾಗ ಆ, ನಮ್ಮ ರೂಟ್ಸ್ಗೆ ತೊಂದರೆ ಆದಾಗ, ನಾವೆಲ್ಲರೂ ಬಂದಿರೋದು ಉತ್ತರ ಕರ್ನಾಟಕದಿಂದ, ನಮ್ಮ ರೂಟ್ಸ್ಗಳಿಗೆ ಏನೋ ತೊಂದರೆ ಆದ್ರೆ ಅದಕ್ಕೆ ನಾವು ಸ್ಪಂದಿಸೋದು ನಮ್ಮೊಂದು ಆದ್ಯ ಕರ್ತವ್ಯ ಆಗ್ತದೆ. ಅದಕ್ಕಾಗಿ ನಾವೇನು ಮಾಡಿದ್ವಿ, ನಮ್ಮ ಮೆಂಬರ್ಸ್ ನಮ್ಗೆ ಗಂಟು ಬಿದ್ದರು, ಏನು ಮಾಡಕತ್ತೀರಿ ನೀವು ಅಂತ. ಸೊ ಅದಕ್ಕೆ ನಾವು ಆಯ್ತು ಮಾಡೋಣ ಅಂತ ವಿಚಾರ ಮಾಡಿದ್ವಿ. ಫಂಡಿಗೆ ತೊಂದರೆ ಇಲ್ಲ, ಜನ ರೊಕ್ಕ ಕೊಡಕ್ಕೆ ರೆಡಿ ಇದ್ದಾರೆ, ಆದರೆ ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್. ಅವಾಗ ಏನಾಗ್ತಾ ಇತ್ತು, ಅನ್ಫಾರ್ಚುನೇಟ್ಲಿ ಏನೇನೋ ಏಡ್ಸ್ ನಾವು ತೊಗೊಂಡು ಹೋಗ್ತೀವಲ್ಲ, ಅದು ಬ್ಲ್ಯಾಂಕೆಟ್ ಆಗಿರ್ಬೋದು, ಟವೆಲ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು, ಫುಡ್ ಕಿಟ್ ಆಗಿರ್ಬೋದು, ಅವನ್ನ ಮಿಸ್ಯೂಸ್ ಭಾಳ ಆಗ್ತಾ ಇತ್ತು. ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಜನಗಳೆಲ್ಲ ಸೇರಿಕೊಂಡು ಅಲ್ಲಿ ಸವದತ್ತಿಯಿಂದ ಮುಂದೆ ಗೋಕಾಕ್ ಆಜು ಬಾಜು ಏನದಲ್ಲ, ಎಲ್ಲಿ ಕೃಷ್ಣಾ ರಿವರ್ ಎಲ್ಲೆಲ್ಲೇ ಹೋಗಿತ್ತು, ಅದೆಲ್ಲ ತೊಂದರೆ ಆಗಿತ್ತು. ಅದಕ್ಕೆ ನಾವು ಪ್ರೊಟೆಕ್ಷನ್ ತಗೊಂಡು ಜನಗಳಿಗೆ ಬ್ಲ್ಯಾಂಕೆಟ್ಗಳಾಗಲಿ, ಟವೆಲ್ಸ್ಗಳಾಗಲಿ, ಸ್ಯಾರೀಸ್ಗಳಾಗಲಿ, ಯಾಕಂದ್ರೆ ಅವ್ರೆಲ್ಲ ಜನಗಳು ಏನು ಇಲ್ದವ್ರಂತಲ್ಲ, ಆದ್ರೆ ಆ ಮೊಮೆಂಟಿಗೆ, ಆ ಸಂದರ್ಭಕ್ಕೆ ಅವರೆಲ್ಲ ಕಳ್ಕೊಂಡ್ಬಿಟ್ಟಿದ್ರು. ಅವ್ರಿಗೆಲ್ಲ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅವಾಗೇನಾಯ್ತು, ನಾವು ಜನಗಳನ್ನ ಹೆಲ್ಪ್ ತಗೊಂಡು, ಜನ ದುಡ್ಡು ಕೊಡಕ್ಕೆ ರೆಡಿ ಇದ್ರು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋ. ಅವಾಗೇನಾಯ್ತು, ಅದು ನಾವೇ ಸ್ವತಃ ಇನ್ನೊಂದೇನು, ನಮ್ಮ UKSL ಇಂಪಾರ್ಟೆನ್ಸ್ ಏನಂದ್ರೆ, ನೀವು ಏನು ದುಡ್ಡು ಕಂಡು ನಮ್ಗೆ ಕೊಡ್ತೀರಿ, ನಾವೇ ಸ್ವತಃ ಅದನ್ನ ಬೆನಿಫಿಷರಿ ಐಡೆಂಟಿಫೈ ಮಾಡ್ತೀವಿ, ನಾವೇ ಸ್ವತಃ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ. ಅವಾಗೆಲ್ಲ ನಮ್ಮ ಟೀಮು ಫಸ್ಟ್ ರೌಂಡಲ್ಲಿ ಜನಗಳಿಗೆ ಹೋಗಿ, ಜಸ್ಟ್ ಅವಾಗ ಫ್ಲಡ್ ಜಸ್ಟ್ ಸರಿದಿತ್ತು, ಅವಾಗ ನಾವು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂತೀವಿ. ಆಮೇಲೆ ಅದನ್ನ ನೋಡಿ ಜನ ಇನ್ನೂ ದುಡ್ಡು ಕೊಡಕತ್ರ. ನಾವು ಅಂದ್ವಿ ಅವಾಗ ಏನು ಮಾಡ್ಬೋದು ನಾವು. ಅವಾಗ ಜನಗಳಿಗೆ ಇದೆಲ್ಲ ಕೊಡೋದು ಡೂಪ್ಲಿಕೇಟ್ ಆಯಿತು. ಆಮೇಲೆ ಭಾಳ ಜನ ಮಿಸ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ, ನಾವು ವಿಚಾರ ಏನು ಮಾಡಿದ್ವಿ, ನೆಕ್ಸ್ಟ್ ಲೆವೆಲ್ ಏನು ಮಾಡ್ಬೋದು, ಮಕ್ಕಳಿಗೆ ಏನಾದ್ರು ಮಾಡಬಹುದು. ಯಾಕಂದ್ರೆ ನೀವು ಪಾಟಿ ಚೀಲ, ಬ್ಯಾಗು, ಆಮೇಲೆ ನಿಮ್ದು ಏನೋ ನೋಟ್ಬುಕ್ ಆಗಲಿ, ಕಂಪಾಸ್ ಬಾಕ್ಸ್ ಆಗಲಿ, ಅದು ಅವ್ರಿಗಷ್ಟೇ ಯೂಸ್ ಆಗ್ತದೆ. ನೀವು 2-3 ಬ್ಲ್ಯಾಂಕೆಟ್ ಕೊಟ್ರೆ ಅದು ಮಿಸ್ ಆಗೋ ಚಾನ್ಸ್ ಭಾಳ ಇರ್ತದೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 1ನೇ ರೌಂಡಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಜನ ಎಲ್ಲ ಸೇರಿಕೊಂಡು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂತು. ಫಂಡ್ ಇನ್ನೂ ಬರಾಕಿತ್ತು. ಅವಾಗ ಜನ ಹೇಳ್ತಾರೆ, ಓಕೆ ಗೋ ಹೆಡ್, ಯು ಆರ್ ಡೂಯಿಂಗ್ ಗುಡ್ ಜಾಬ್ ಅಂತ. ಏನು ಮಾಡೋದಪ್ಪ ಅಂತೇಳಿ ನಾವು ಮತ್ತೆ ಕೆಲವೊಂದು ಸಂಸ್ಥೆಗಳಿಗೆ ಟೈಪ್ ಮಾಡಿಕೊಂಡು ಮಕ್ಕಳಿಗೆ ಬ್ಯಾಗ್ಸ್ ಆಗಲಿ, ನೋಟ್ಬುಕ್ಸ್ ಆಗಲಿ, ಕಂಪಾಸ್ ಬಾಕ್ಸ್ ಅದೆಲ್ಲ ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಒಂದು 5-6 ಅವಾಗ ನಾವು ಅಪ್ರೋಚ್ ಮಾಡಿದ್ವಿ ಬ್ಯಾಗ್ ಮ್ಯಾನುಫ್ಯಾಕ್ಚರ್ಸ್ಗೆ. ನಾವು ಹೇಳಿದ್ವಿ, ನೋಡ್ರಿ ನಾವು ಈ ಥರ ಮಾಡ್ತಾ ಇದ್ದೀವಿ, ನೀವು ಬ್ಯಾಗ್ ಪ್ಯಾಕ್ಗಳನ್ನ ಕೊಡಿ, ಅದಕ್ಕೆ ನಮ್ಮ UKSL ಲೋಗೋ ಹಾಕ್ರಿ ಅಷ್ಟ. ಅವಾಗ ಅವರು ಒಂದು 50% ಡಿಸ್ಕೌಂಟ್ ಕೊಟ್ರು. ಅದೇ ರೀತಿ ನಾವು ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರಭು ಸವಣೂರು ಅವರೆಲ್ಲ ಮಾತಾಡಿ ಅಲ್ಲಿ ಅವರು ಹೇಳಿದರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಮ್ಗೆ 40-50% ಡಿಸ್ಕೌಂಟ್ ಕೊಡ್ತೇವೆ ಅಂತೇಳಿ ನೋಟ್ಬುಕ್ಕು, ಕಂಪಾಸ್ ಬಾಕ್ಸು ಅದೆಲ್ಲ ಕೊಟ್ಟರು. ಆಮೇಲೆ ನಮ್ಮ ಕೋರಿ ಅಂತ ಅದಾರ ಧಾರವಾಡ, ಇದು ಹುಬ್ಬಳ್ಳಿನಲ್ಲಿ, ಅಲ್ಲಿ ಅವ್ರದ್ದೊಂದು ಗೋಡೌನಲ್ಲಿ ನಾವು ಅಸೆಂಬ್ಲಿ ಮಾಡಿದ್ವಿ. ಆಮೇಲೆ ನಾವೇ ಕೆಲವೊಂದು ಜನ ಬೆಂಗಳೂರಿಂದ ಇಲ್ಲಿ ಹೋಗಿ ಅದೆಲ್ಲ ಲೋಡ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿದ್ವಿ, ಎಲ್ಲೆಲ್ಲಿ ಕೃಷ್ಣಾ ರಿವರ್
ಕ್ಯಾನ್ ಇಮ್ಯಾಜಿನ್ ನಾರ್ತ್ ಪಾರ್ಟ್ ಆಫ್ ಬೆಳಗಾವಿನಲ್ಲಿ ಮತ್ತು ಬಿಜಾಪುರಲ್ಲಿ ಕೃಷ್ಣಾ ರಿವರ್ ಎಲ್ಲೆಲ್ಲಿ ಹೋಗೋದಿಲ್ಲ ಅಲ್ಲಿ ನಾವು ಸ್ಕೂಲ್ ಐಡೆಂಟಿಫೈ ಮಾಡಿ ನಾವು ಅದನ್ನೆಲ್ಲ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ನಾವೇ ಸ್ವತಃ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಅವ್ರ ಕಡೆಯಿಂದ ಎಸ್ ಒಂದು ಲೆಟ್ರ್ ತೊಗೊಂಡಿವಿ ಅಷ್ಟೇ, ನೀವು ಇಷ್ಟು ನಮ್ಮ ಮೆಟಲ್ ಕೊಟ್ಟಿದ್ದೀರಿ ಥ್ಯಾಂಕ್ಸ್ ಅಂತ ಹೇಳಿ. ಅದೆಲ್ಲ ಮಾಡಿಕೊಂಡು ನಾನು ಪ್ರಭು ಸವನವರು, ಆಮೇಲೆ ಕುಮಾರ್ ಹಂದೂರು, ಆಮೇಲೆ ನಮ್ಮ ದೇವರಾಜ್ ಬಾರ್ಕೋಲಿ ಇವರೆಲ್ಲ ಸೇರಿಕೊಂಡು ಒಂದು ಗಾಡಿನಲ್ಲಿ ಹೋಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ವಾಪಸ್ ಬೆಂಗಳೂರು ಬಂದು ಮತ್ತೆ ನಾವು ಕೆಲಸಕ್ಕೆ ಹಾಜರು. ಈಗ ಹೇಳ್ತಾ ಇರೋ ಉದ್ದೇಶ ಅಂದ್ರೆ UKSLಗೆ ನೀವು ಏನೋ ಡೊನೇಷನ್ ನೀವು ಮಾಡ್ತೀರಿ, ಸ್ವತಃ ನಾವೇ ಹೋಗಿ ಇನ್ವಾಲ್ವ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ. ಅದೇ ರೀತಿ ಪ್ರಾಜೆಕ್ಟ್ಗಳು ತುಂಬ ಇರ್ತವೆ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ವಿ ವಿಲ್ ಟೇಕ್ ಇಟ್ ಅಪ್ ಅಂತ. ಈಗ ಇಲ್ಲಿ ಬರ್ದಿರ ಪ್ರವಾಹ ಪರಿಹಾರ ಅಂತ ಬರ್ದಿಲ್ಲ. ದಿಸ್ ಇಸ್ ದ ಎಕ್ಸಾಂಪಲ್ ವಾಟ್ ವಿ ಹ್ಯಾವ್ ಡನ್. ನಾವು ಪದೇ ಪದೇ ಆ ಥರ ಆಗಲಿ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ನಾವು ಯಾವುದೇ ರೀತಿ ನಮ್ಮ ರೂಟ್ಸ್ಗೆ ತೊಂದರೆ ಆದಾಗ ವಿ ಆರ್ ದೇರ್ ಟು ಎಕ್ಸ್ಟೆಂಟ್ ಪಾಸಿಬಲ್. ನಾವು 100% ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಈಗ ಗೌರ್ಮೆಂಟ್ ಇರ್ತದೆ ಮತ್ತು ಬೇರೆ ಆರ್ಗನೈಸೇಷನ್ ಇರ್ತವೆ. ಅದನ್ನು ನಾವು ಮಾಡೋದು ರೂಟ್ಗೆ ನಾವು ಐಡೆಂಟಿಫೈ ಮಾಡಿ ಸ್ಕೂಲ್ಗಳಿಗಾಗಲಿ ಜನಗಳಿಗಾಗಲಿ ಅದು ಡೈರೆಕ್ಟ್ ಆಗಿ ರೀಚ್ ಆಗುವಂಥ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇನ್ನೂ ಕೂಡ ತೊಂದರೆಗಳಾದರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಭರತ್ ಅವ್ರು ಹೇಳುತ್ತಾರ ಜನಗಳು ನಮ್ಮ ಕೈ ಜೋಡಿಸ್ಬೇಕು, ಫಂಡು ನಮಗೆ ಸೇರಬೇಕು, ಆ್ಯಂಡ್ ಸ್ಟಿಲ್ ವಿ ಆರ್ ರೆಡಿ ಟು ಡು ದಟ್ ಆಕ್ಟಿವಿಟಿ. ಎಸ್ ಭರತ್, ಪ್ಲೀಸ್ ಪ್ರೊಸೀಡ್. ಸೊ ಆ್ಯನ್ಯುವಲ್ ಇವೆಂಟ್ಸು ಆಮೇಲೆ ಆವಾಗ ಹೇಳಿದ್ರು ಅವರ ಒಂದು ಇದನ್ನ, ಬಟ್ ಡಿಸ್ಟ್ರಿಬ್ಯೂಟೆಡ್ ಮೀಲ್ಸ್ ಆ್ಯಂಡ್ ಎಸೆನ್ಷಿಯಲ್ ಟು ಮೈಗ್ರೆಂಟ್ ವರ್ಕರ್ಸ್ ಡ್ಯೂರಿಂಗ್ ಲಾಕ್ಡೌನ್. ಸೊ ಆ ಟೈಮ್ದಾಗ ಎಷ್ಟೋ ಮಂದಿಗೆ ಈವನ್ 24/7 ಹೆಲ್ಪ್ಲೈನ್ ಇತ್ತು UKSL ಮೆಂಬರ್ಸ್ದು. ಸೊ ಎಲ್ಲರೇ ಬ್ಲಡ್ಡು ಏನೋ ಬೇಕಾಗಿತ್ತು ಅಂತಂದ್ರೆ ಇಮಿಡಿಯೇಟಾಗಿ ಅವ್ರು ಹೇಳ್ತಿದ್ರು, ಐದರ್ ಥ್ರೂ ಫೋನ್ ಕಾಲ್ಸ್ ಅಥವಾ ನಮ್ಮ UKSL ಗ್ರೂಪ್ದಾಗ ಹಾಕ್ತಿದ್ರು ಅವ್ರು ಅವಾಗ. ಸೊ ಇಂಥವ್ರಿಗೆ ಇದು ಬ್ಲಡ್ ಬೇಕಾಗೈತಿ ಅಥವಾ ಆಕ್ಸಿಜನ್ ಬೇಕಾಗೈತಿ, ಯಾರ ಕಡೆ ಐತಿನೋ ಅಂತ ಹೇಳಿ. ಡಾಕ್ಟರ್ ಒಪ್ಪಿನನ್ರಿ ಅವರು ಯಾರೋ. ಸೊ ಒಂದಿಷ್ಟು ಮಂದಿ ಡಾಕ್ಟರ್ಸ್ ಇದ್ರು, ಅವ್ರು ಎಲ್ಲ ಬೆಡ್ಸ್ ಖಾಲಿ ಇದಾವೆ ಇವನ್ನೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ರು. ಸೊ ದ್ಯಾಟ್ ಹೆಲ್ಪ್ ಡೆ ಲಾಟ್ ಆ್ಯಕ್ಚುಲಿ ಆ ಟೈಮ್ದಾಗ. ಆಮೇಲೆ ಡೊನೇಟೆಡ್ ಗೈಡಿಂಗ್ ಸ್ಟಿಕ್ಸ್. ಸೊ ದೃಷ್ಟಿಚೇತನ್ ಮಕ್ಕಳಿಗೆ 70 ಆಸರೆ ಕೋಲ್ಗಳನ್ನು ಕೊಟ್ಟರು. ಅದಕ್ಕೆ ವೈಟ್ ಸ್ಟಿಕ್ ಅಂತ ಹೇಳ ಅಂತಾರೆ. ಸೊ ಅದು ಎಲ್ಲೇ ಗದಗದ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕೊಟ್ಟರು. ಸೊ ಅವಿರತ ಟ್ರಸ್ಟ್ ನಾ ಆಗಲೇ ಹೇಳಿದೆ, ರೂರಲ್ ಸ್ಕೂಲ್ ಲೈಬ್ರರಿ ನೆಟ್ವರ್ಕ್ ಎಸ್ಟಾಬ್ಲಿಷ್ಡ್ ಲೈಬ್ರರೀಸ್ ಇನ್ 50+ ವಿಲೇಜಸ್ ಗಿವಿಂಗ್ ಚಿಲ್ಡ್ರನ್ ಆಕ್ಸೆಸ್ ಟು ಬುಕ್ಸ್. ಬ್ರೈಲ್ ಬುಕ್ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಡ್ ವಿತ್ ದೀಪಾ ಅಕಾಡೆಮಿ. ಸೊ ದೀಪಾ ಅಕಾಡೆಮಿ ಅಂತ ಹೇಳಿ ಇಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ದಾಗ ಐತಿ, ಅಲ್ಲೇ ನಾವು ಬಹಳ ಹೋಗ್ತೀನಿ ನಾನು. ಸೊ ನಾನು ಅಥವಾ ಇನ್ನೂ 4-5 ಮಂದಿ ನಾವು ವಾಲಂಟಿಯರ್ಸ್ ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ನಾವು ಹೋಗ್ತೀವಿ ಅಲ್ಲಿ. ಸೊ ಅದೇ ಹೇಳಿದಿಲ್ಲ, ಟೈಮ್ ನೀವು ಕೊಡಕ್ಕೆ ಬೇಕು. ಓಕೆ, ಫಂಡ್ ಬರ್ತಿರ್ತೈತಿ, ಬಟ್ ಟೈಮ್ ಕೊಡಕ್ಕೆ ಮಂದಿ ಕಡೆ ಟೈಮ್ ಇರಂಗಿಲ್ಲ, ವಾಲಂಟಿಯರ್ಸ್ ಬೇಕು. ಸೊ ಇಲ್ಲಿ ನಾವು ಇಂಪ್ಯಾಕ್ಟ್ ಭಾಳ ಆಗೈತಿ ಇಲ್ಲಿ. ಸೊ ಸಕ್ಸಸ್ ಸ್ಟೋರಿ ನಾ ಹೇಳಬೇಕು ಅಂತಂತಂದ್ರೆ, ಇವರು ಮಕ್ಕಳಿಗೆ ಐದರ್ ಫುಲ್ಲಿ ಬ್ಲೈಂಡ್ ಆರ್ ಪಾರ್ಷಿಯಲಿ ಎಷ್ಟೋ ಮಕ್ಕಳು, ಅವರು ಕೆಲವೊಬ್ಬರು ಸೈನ್ಸು ಅವ್ರು ಸೈನ್ಸ್ ಕಲಿಯಂಗಿಲ್ಲ. ಓಕೆ, ಸೊ ಅವ್ರು ಆರ್ಟ್ಸು ಇಂಥವೆಲ್ಲ ಕಲಿತಾರೆ ಮಕ್ಕಳು, ಸೈನ್ಸ್ ಕಲಿಯೋದಿಲ್ಲ. ನಾವು ಏನು ಮಾಡಿದ್ವಿ ಈ ಲಾಸ್ಟ್ 2 ಇಯರ್ಸ್ದಿಂದ ಸೈನ್ಸ್ ಬಗ್ಗೆ ಅವ್ರಿಗೆ ಕುತೂಹಲ ಮೂಡಿಸಿದ್ವಿ. ಓಕೆ, ಸೊ ಅವ್ರಿಗೆ ನಮ್ಮ ಸೋಲಾರ್ ಸಿಸ್ಟಮ್ ಹೆಂಗೈತೆ ಅಂತ ಗೊತ್ತಿಲ್ಲ. ಸೊ ಈಗ ಸೋಲಾರ್ ಸಿಸ್ಟಮ್ ಬಗ್ಗೆ 3D ಮಾಡೆಲ್ಸ್ ಮಾಡಿದ್ವಿ. ಅದು ಏನು ಅಂತಂದರೆ ಬೇರೆ ಬೇರೆ ಗ್ರಹಗಳ ಸೈಜು ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ, ಒಂದು ಸೂರ್ಯ, ಒಂದು ಬುಧ ಗ್ರಹ, ಒಂದು ಶುಕ್ರ ಗ್ರಹ, ಆ ಟೈಪು ಅವ್ರಿಗೆ ಮಾಡಿ ಅವ್ರಿಗೆ ಆಮೇಲೆ ಕಳಿಸಿದ್ವಿ. ಆಮೇಲೆ ಸ್ಯಾಟಲೈಟು, ಸೊ ಲಾಂಚಿಂಗ್ ಪ್ಯಾಡು, ಸೊ ಅವೆಲ್ಲ ನಾವು 3D ಮಾಡೆಲ್ಸ್ ಮಾಡಿದ್ವಿ ಅವ್ರಿಗೆ. ಯಾಕಂತಂದ್ರೆ ಇವ್ರಿಗೆ ಮಕ್ಕಳಿಗೆ ನಾವು ಯೂಶಲಿ ಏನು ಮಾಡ್ತೀವಿ, ಏನೋ ಹೇಳ್ಬೇಕಂದ್ರೆ ನೋಡಿಲ್ಲೇ ಅಂತೀವಿ, ಬಟ್ ಅವ್ರಿಗೆ ಆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಅವರಿಗೆ ಟಚ್ ಆ್ಯಂಡ್ ಫೀಲ್ ಯಾವಾಗ್ಲೂ. ಸೊ ಅಲ್ಲಿ ವಾಲಂಟಿಯರ್ಸ್ ಭಾಳ ಬೇಕಾಗ್ತೈತಿ. ಸೊ ಎಷ್ಟೋ ಸಲ ಒಬ್ಬೊಬ್ಬ ಸ್ಟೂಡೆಂಟ್ಸ್ಗೆ ಅಥವಾ ಇಬ್ಬಿಬ್ಬರು ಸ್ಟೂಡೆಂಟ್ಸ್ಗೆ ಒಬ್ಬೊಬ್ರು ವಾಲಂಟಿಯರ್ಸ್ ಬೇಕಾಗ್ತಾರೆ. ಸೊ ಅದನ್ನ ವಿಡಿಯೋಸ್ ತೋರಿಸ್ತೀನಿ ನಾನು. ಆಮೇಲೆ ಅಲ್ಲೇ ಇಂಪ್ಯಾಕ್ಟ್ ಭಾಳ ಬಂದು ಆ ಮಕ್ಕಳಿಗೆ ಎಕನಾಮಿಕ್ಸ್ ಕಲಿತಾರೆ ಅವರು. ಎಕನಾಮಿಕ್ಸ್ ಒಳಗೆ ಗ್ರಾಫ್ ಅಂತಂದ್ರೆ ಏನು ಗೊತ್ತಿರಲಿಲ್ಲ ಅವರಿಗೆ. ಸೊ ನಾವು ಟ್ಯಾಕ್ಟೈಲ್ ಬ್ರೈಲ್ ಗ್ರಾಫ್ಸ್ ಮಾಡಿದ್ವಿ. ಎಷ್ಟು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ 60 ಗ್ರಾಫ್ಸ್ ವಾಲಂಟಿಯರ್ಸ್ ಕೊಡಿ. ಏನಪ್ಪ ಅಂತಂದ್ರೆ
ಈಗ ಗ್ರಾಫ್ ಒಳಗೆ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಏನಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಎಕ್ಸಸ್ಗೆ 2 ಕಡ್ಡಿ ಹಾಕಿದ್ವಿ, ವೈ ಆಕ್ಸಸ್ಗೆ 1 ಕಡ್ಡಿ ಹಾಕಿದ್ವಿ. ಅವ್ರಿಗೆ ಹೇಳಿದ್ವಿ ಎಕ್ಸ್ ಆಕ್ಸಸ್ ನೋಡಪ್ಪ 2 ಕಡ್ಡಿ, ವೈ ಆಕ್ಸಸ್ 1 ಕಡ್ಡಿ. ಈ ಗ್ರಾಫ್ ಒಳಗೆ ಬೇರೆ ಬೇರೆ ಇರ್ತಾವೆ, ಏನೋ ನಿಮ್ಗೆ ಬಿಸ್ನೆಸ್ದು ರಿಲೇಟೆಡ್ ಅಥವಾ ಒಂದು ಗ್ರೋತ್ ಏನೋ ತೋರಿಸ್ಬೇಕಾಗಿತ್ತು, ಅದಕ್ಕೆ 2 ಬೇರೆ ಬೇರೆ ಅದಾವು ಅಂತಂದ್ರೆ ನಾವು ಬೇರೆ ಬೇರೆ ಮೆಟೀರಿಯಲ್ ಯೂಸ್ ಮಾಡಿದ್ವಿ. ಒಂದಕ್ಕೆ ಸಣ್ಣ ದಾರ ಯೂಸ್ ಮಾಡಿದ್ರೆ ಇನ್ನೊಂದಕ್ಕೆ ದೊಡ್ಡ ದಾರ ಯೂಸ್ ಮಾಡಿದ್ವಿ, ಒಂದಕ್ಕೆ ಉಲನ್ ಮಾಡಿದ್ರೆ ಇನ್ನೊಂದಕ್ಕೆ ಪ್ಲಾಸ್ಟಿಕ್ ಮಾಡಿದ್ವಿ, ಹಿಂಗೆ ಹುರಿ ಮಾಡಿದ್ವಿ. ಸೊ ಎಲ್ಲೆಲ್ಲಿ ಪಾಯಿಂಟ್ಸ್ ಅದು ಅಲ್ಲಿ ಬಟನ್ಸ್ ಹಾಕಿದ್ವಿ. ಆಮೇಲೆ ಅಲ್ಲಿ ಬ್ರೈಲ್ ಅವ್ರ ಕಡೆಯಿಂದ ಟೈಪ್ ಮಾಡಿಸಿ ಬ್ರೈಲ್ ಎಲ್ಲ ಅಲ್ಲಿ ನಾವು ಅಂಟಿಸಿದ್ವಿ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ. ಸೊ ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಔಟ್ ಆಫ್ 12 ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಸಿ 12 ಮಂದಿ ಮಕ್ಕಳ ಒಳಗೆ 9 ಮಂದಿ ಕ್ಲಿಯರ್ ಮಾಡಿದರು. ಕ್ಲಿಯರ್ ಹೆಂಗಂತಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ಅವ್ರು ಬರೆಯಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅವ್ರ ಬಾಜುಕ್ ಇನ್ನೊಬ್ರು ಇರ್ತಾರೆ ಬರೆಯಕ್ಕೆ. ಸೊ ಅವ್ರಿಗೆ ಇವ್ರು ಎಕ್ಸ್ಪ್ಲೇನ್ ಮಾಡಬೇಕು ಗ್ರಾಫು. ಆ ಗ್ರಾಫ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರು ಆ ಗ್ರಾಫ್ ಮಾಡಿ ಅಲ್ಲಿ ಬರಿಬೇಕು. ಸೊ ಆ ಮಟ್ಟಿಗೆ ಅವರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ ಆಗೈತಿ ಈ ಟ್ಯಾಕ್ಟೈಲ್ ಇದರಿಂದ. ಸೊ 9 ಮಂದಿ ಒಳಗೆ 3 ಮಂದಿ ವಿತ್ ಡಿಸ್ಟಿಂಕ್ಷನ್ ಪಾಸ್ ಆಗ್ಯಾರ ಎಕನಾಮಿಕ್ಸ್ ಒಳಗೆ. ಸೊ ದಿಸ್ ಈಸ್ ಅವರ್ ಅಚೀವ್ಮೆಂಟ್ ಆಫ್ ಕಂಟಿನ್ಯೂಯಸ್ ಟೈಮ್ ಗಿವಿಂಗ್. ಆಮೇಲೆ ಟೀಚರ್ಸ್ ಬರ್ತಿದ್ರು ಎವ್ರಿ ಫಸ್ಟ್ ಸಂಡೇ ಆಫ್ ದ ಮಂತ್. ಎಕನಾಮಿಕ್ಸ್ ಟೀಚರ್ಸ್ ಬಂದು ಕಲಿಸ್ತಿದ್ರು ಅಲ್ಲಿ. ಇವ್ರು ಬೇರೆ ಕಾಲೇಜ್ ಅವ್ರು. ಮತ್ತೆ ಹಂಗೆ ಸೈನ್ಸ್ ಅವ್ರಿಗೆ ಪ್ರಾಕ್ಟಿಕಲ್ ಸೈನ್ಸ್ ನಮ್ಮ ಟೀಚರ್ಸ್ ನಮ್ಗೆ ಎಷ್ಟೋ ಸಲ ಅನ್ಸೈತಿ. ಸೊ RCB ಅಂತ ಹೇಳಿ, ಅವ್ರು ರಾಮಚಂದ್ರ ಭಟ್ ಅಂತ ಹೇಳಿ. ಸೊ ಇವ್ 3 ಮಂದಿ ಟೀಚರ್ಸ್ ಅದಾರ. ಸೊ ದೀಸ್ ಆರ್ ಆಲ್ ಏನೋ ಅಂತಂದ್ರೆ ಅವಾರ್ಡ್ ವಿನ್ನಿಂಗ್ ಟೀಚರ್ಸ್ ಇವರು. ನೀವು ಸೈನ್ಸ್ ಇದ್ರೊಳಗೆ ಅವ್ರ ಹೆಸರು ಬರ್ತಾವೆ ಆ್ಯಕ್ಚುಲಿ, ಕಮಿಟಿ ಐತಿ ಸೈನ್ಸ್ ಅದ್ರೊಳಗೆ ಅವ್ರ 3 ಮಂದಿ ಹೆಸರು ಅದಾವಲ್ಲಿ. ಸೊ ಇವ್ರು ಬಂದು ಆ ಮಕ್ಳಿಗೆ ಟೀಚ್ ಮಾಡ್ತಾರೆ. ನಮ್ಗೆ ಎಷ್ಟೋ ಸಲ ಅನ್ಸೈತಿ ಇಂಥ ಟೀಚರ್ ನಮಗೆ ಕಲಿಸಿದ್ರೆ ಸೈನ್ಸ್ ಇನ್ನೂ ಎಷ್ಟೊಂದು ಚಲೋ ಕಲಿತಿದ್ವಿ ನಾವು ಅಂತೇಳಿ. ಓಕೆ. ಆಮೇಲೆ ಹೆಲ್ತ್ ಕ್ಯಾಂಪ್ಸು, ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸು ಇಲ್ಲಿ ಅಲ್ಲಿ ಚಿಕ್ಕೋಡಿ ಒಳಗೆಲ್ಲ ಅವ್ರು ಮಾಡ್ಯಾರ. ನಾ ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ ಟೈಮ್ ಬೇಕೇ ಬೇಕು. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಅದನ್ನ ಸಸ್ಟೈನ್ ಮಾಡಕ್ ಆಗಂಗಿಲ್ಲ. ಸೊ ನಾವು 2-3 ವರ್ಷದಿಂದ ಈಗ ನಮ್ಗೆ ಬ್ರೈಲ್ ಟ್ಯಾಕ್ಟೈಲ್ ಡಿಸೈನ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಮತ್ತು ಇನ್ನೊಬ್ಬ ಶ್ರೀಕಾಂತ್ ಅಂತ ಹೇಳಿ 2024 ಡಿಸೆಂಬರ್ ಒಳಗೆ ಮೈಸೂರದಾಗ ಒಂದು ಇನ್ಸ್ಟಿಟ್ಯೂಟ್ ಐತಿ. ದಟ್ ಇನ್ಸ್ಟಿಟ್ಯೂಟ್ ಈಸ್ ಫಾರ್ ಟೀಚರ್ಸ್ ಆಫ್ ದೀಸ್ ವಿಜುವಲಿ ಚಾಲೆಂಜೆಡ್ ಕಿಡ್ಸ್. ಅಂದ್ರೆ ಅದು ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಅದು. ಸೊ ಅಲ್ಲಿ ಹೋದ್ವಿ ಒಂದು ದಿವಸ ಇಬ್ರು. ಅವ್ರು ಏನು ಮಾಡಕತ್ತಾರ, ಏನೇನು ಡಿಸೈನ್ಸ್ ಅದಾವ ಅವ್ರ ಕಡೆ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಐಡಿಯಾ ತಗೊಂಡು ನಮ್ದು ಐಡಿಯಾ ಹಾಕಿ ನಾವು ಅವನ್ನೆಲ್ಲ ಗ್ರಾಫ್ ಮಾಡಿದ್ವಿ. ಈ ಗ್ರಾಫ್ ಮಾಡ್ಬೇಕಾಗಿತ್ತಂದ್ರೆ UKSL ಸಾರಿ ಅಂದ್ರೆ 50-60 ಇವರು ಬಂದಿದ್ರು, ವಾಲಂಟಿಯರ್ಸ್ ಬಂದಿದ್ರು. ಓಕೆ. ರೂಪಾ ಚಿಂಚೇವಾಡಿ. ಸೊ ಇಲ್ಲಿ ನೋಡೋಣ, ಟ್ರೈನಿಂಗ್ ಇನ್ ಟೈಲರಿಂಗ್, ಎಂಬ್ರಾಯ್ಡ್ರಿ, ಬ್ಯೂಟಿಷಿಯನ್ ಕೋರ್ಸು, ಆಮೇಲೆ ಎಜುಕೇಟಿಂಗ್ ವಿಲೇಜರ್ಸ್ ಆನ್ ಹೈಜೀನ್ ಹೇಳಿದ್ನಲ್ಲ ನೀನು, ಆಮೇಲೆ ಮೆನ್ಸ್ಟ್ರಲ್ ಕಿಟ್ ಬಗ್ಗೆ, ಮ್ಯಾಟರ್ನಲ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ನು, ಆಮೇಲೆ ವೊಕೇಶನಲ್ ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಆ್ಯಂಡ್ ಕಲಿಕಾ ಕೇಂದ್ರ ಅಂತ ಹೇಳಿದೆ ನಾನು. ಸೊ ಇವನ್ ಮಾಡ್ತಾರೆ. ಈಗ ಅದ ಹೇಳಿದ್ನಲ್ಲ ಆವಾಗ, ನೀವು ಯಾವುದೋ ಒಂದು ನೀವು ಸ್ಕೂಲಿಗೆ ಕಲ್ತಿರ್ಬೋದು. ಅಲ್ಲಿ ಇನ್ನೊಂದು ಮೊನ್ನೆನೋ ಮಾತಾಡಬೇಕಾಗಿದ್ದಾರೆ, ಹೇಳಿದ್ರು ಅವರು ನೀರಿನ ಸಮಸ್ಯೆ ಹಳ್ಳಿಯೊಳಗೆ ಭಾಳ ಐತಿ. ಸೊ ನೀವು ಅಲ್ಲಿ ಈಗ ವಾಟರ್ ಪ್ಯೂರಿಫೈಯರ್ ಹಾಕ್ಬೋದು ಸ್ಕೂಲಿಗೆ. ನಾನು ಈಗ ₹5 ಕಾಯಿನ್ ಹೆಂಗೆ ಹಾಕ್ತೇವಲ್ಲ, ದಟ್ ಈಸ್ ಫಾರ್ ಕಮ್ಯುನಿಟಿ ಆಯ್ತು. ಸ್ಕೂಲಿಗೆ ಬೇಕು ಅಂತಂದ್ರೆ ನೀವು ಇವ್ರಿಗೆ ಹೇಳಿದ್ರೆ, ನಿಮ್ಮ ಕಡೆ ಫಂಡ್ ಇತ್ತಪ್ಪ ಅಂತಂದ್ರೆ ಅವ್ರು ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಸೊ ಪ್ಲಸ್ ನಿಮ್ಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ತೈತೆ ಅದಕ್ಕೆ. ಇಂಥವೆಲ್ಲನೂ ಅಂದ್ರೆ ನಾವು ನಮ್ಮ ಕಡೆ ಫಂಡ್ ಇತ್ತು, ನಾವು ಮಾಡಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಇವನನ್ನು ಮಾಡ್ಬೋದು ನಾವು. ಇಲ್ಲಪ್ಪ ನಮ್ಮ ಕಡೆ ಫಂಡ್ ಐತಿ, ಬಟ್ ನೀವು ಬಂದು ಅದನ್ನ ಫಿಟ್ಟಿಂಗ್ ಮಾಡಿ ಹೋಗ್ರಿ ನಮ್ಮ ಸ್ಕೂಲಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ, ಇದರಿಂದ ಹೆಲ್ಪ್ ಆಕೈತಿ ಅಂಥೇಳಿ ಅದನ್ನು ಒಂದನ್ನು ಮಾಡ್ಬೋದು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಕ್ಲೋಸಿಂಗ್ ನಮ್ಮದು ಒಂದು ಉದ್ದೇಶಕ್ಕಾಗಿ ನಾವು ಇಲ್ಲಿ ಸೇರ್ಬೇಕಾಗ್ತೈತಿ. ನಾವು ಕಾಳಜಿ ಬದ್ಧತೆಯಿಂದ ಒಂದಾಗಿದ್ದೇವೆ. ಪ್ರತಿಯೊಂದು ಪ್ರವಾಹ ಪರಿಹಾರ ಕಾರ್ಯ, ಸಾಂಸ್ಕೃತಿಕ ಉತ್ಸವ ಮತ್ತು ಕಲ್ಯಾಣ ಯೋಜನೆ ನಮ್ಮ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಸೇವೆ ಮಾನವೀಯತೆ ಅತ್ಯುನ್ನತ ರೂಪವಾಗಿದೆ. ಪ್ರಾಂತೀಯ ಕೂಟ ವಿಶ್ವದ ನೋಟ ಎಂಬ ನಮ್ಮ ಧ್ಯೇಯವಾಕ್ಯದಂತೆ ನಾವು ಬದುಕೋಣ ಅಂತ. ಸೊ ಇದನ್ನ ಮತ್ತೆ ರಿಪೀಟ್ ಮಾಡಲಾಗತ್ತೆ ನಾನಿಲ್ಲಿ. ನಮ್ಮ ಸಮಯ, ಪ್ರತಿಭೆ ಮತ್ತು ಸಂಪತ್ತು, ದಟ್ ಇಸ್ ನಥಿಂಗ್ ಬಟ್ ಟೈಮ್, ಟ್ಯಾಲೆಂಟ್ ಆ್ಯಂಡ್ ಟ್ರೆಸರ್. ಇದು ಮೂರನ್ನು ನಮ್ಗೆ ಬೇಕು ಅಂದ್ರೆ ನಾವು ಒಂದು ಸಮಾಜಕ್ಕೆ ಏನಾದ್ರೂ ಮಾಡಬಹುದು. ಈ 3 ಬೇಕೇ ಬೇಕು. ಇಲ್ಲ ಅಂತಂದ್ರೆ ಇದು ಒಂದಿಲ್ಲ ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಓಕೆ. ಸೊ ನಮ್ಮ ಏಕತೆ ಕರ್ನಾಟಕದ ಬೆಳಕಿನ ನಾಳೆಗೆ ಒಂದು ದಾರಿ ತೋರಲಿ ಅಂತ ಹೇಳಿ
I want to conclude here. If you want to show me something, I am more than happy to show how kids have taken it, especially the Deepa Academy, some videos or some pictures. And any questions, I am okay to take it. And if Prakash or anybody ಯಾರಾದರೂ ಆ್ಯಡ್ ಮಾಡೋರಿದ್ರೆ ಆ್ಯಡ್ ಮಾಡಬಹುದು. ಥ್ಯಾಂಕ್ ಯು. ಸರ್ ನಿಮ್ದು ವಿಡಿಯೋಗಳನ್ನ ಸ್ವಲ್ಪ ತೋರಿಸ್ರಿ. ಅಂಡ್ ಮೀನ್ ವೈಲ್ ಹಾಂ ಸರ್, ಪಾರ್ಟಿಸಿಪೆಂಟ್ಸ್ ಏನಾದ್ರು ಕ್ವೆರೀಸ್ ಆರ್ ಕ್ವಶನ್ಸ್ ಹಾಕಿದ್ರೆ ಅದನ್ನ ತಗೋ. ಶೇರ್ ಮಾಡ್ತೇನೆ ಸರ್ ನಾನು ಮತ್ತೆ. ಈಗ ಎಂಟೈರ್ ಇದನ್ನ ಹೆಂಗೆ ಶೇರ್ ಮಾಡ್ಬೇಕ್ರಿ? ಓ, ವಿಡಿಯೋ ವಿಡಿಯೋ ಇಲ್ಲಿ ಕೆಳಗೆ ಶೇರ್ ಅಂತ ಇರ್ತಾವ. ಅಪ್ಲಿಕೇಶನ್ ವಿಂಡೋ ಹಾ ಇದು ಬರ್ತಾ ಇದೆ. ನಡೀತಿದ್ದೇನ್ರಿ? ಡಬಲ್ ಕ್ಲಿಕ್ ಆನ್ ದ ಈಗ ಶೇರ್ ಮಾಡಿ. ಯಾವ್ದಾರ ನಿಮ್ದು ವಿಡಿಯೋ ಕಾಣಿಸಾಗ್ತದಲ್ರಿ? ಅದು ನಿಮ್ದು ಸ್ಕ್ರೀನ್ ಯಾವ್ದಾದ್ರು ವಿಡಿಯೋ ಅದಾವ ಅಂತ ಶೇರ್ ಮಾಡಿದೆ. ಹಾ, ಅದನ್ನ ಶೇರ್ ಮಾಡಿದೆ ಸ್ಕ್ರೀನ್. ಒಂದ್ ಯಾವ್ದಾರ ಸ್ಕ್ರೀನ್ ಅಲ್ಲ, ಇನ್ನ ಪಿಕ್ಚರ್ಸ್ ಶೇರ್ ಮಾಡಿದ್ದೆ, ಅದು ಕಾಣಿಸಾಗತ್ತಿಲ್ಲನ್ರಿ? ಫುಲ್ ಸ್ಕ್ರೀನ್ ಫುಲ್ ಸ್ಕ್ರೀನ್ ಅಂತ ಮಾಡ್ಬೇಕಾ? ಎಲ್ಲಾ ವಿಡಿಯೋಗಳು ಅದಾವಲ್ಲ, ಅಥವಾ ವಿಡಿಯೋ ಆಡಿಯೋ ಹ್ಮ್. ಅದು ಅಥವಾ ಫೋಟೋಸ್ ಅದು ಕಾಣಿಸ್ತಾ ಇದೆ. ನೀವು ಪರ್ಟಿಕ್ಯುಲರ್ ಒಂದು ಕ್ಲಿಕ್ ಮಾಡಿ. ಹಾ, ಅದನ್ನ ಡಬಲ್ ಕ್ಲಿಕ್ ಮಾಡಿದೆ, ಏನು ಕಾಣಿಸಿಲ್ಲ ನಿಮ್ಗೆ ಅಂತ. ಬರ್ತಾ ಇಲ್ಲ. ಸೊ ಶೇರ್. ಓಕೆ, ಈಗ ಶೇರ್ ಆಗತ್ತಲ್ರಿ? ಡಬಲ್ ಕ್ಲಿಕ್ ಮಾಡ್ಲೆ? ಮಾಡ್ರಿ. ಈಗ ಬರ್ತಾ ಇಲ್ಲ. ಮತ್ತೆ ಅದೇ ಹಳೆ ಸ್ಕ್ರೀನ್. ಕ್ಯಾನ್ ಯು ಗೈಡ್ ಮೀ? ಅದು ನಿಮ್ಮಲ್ಲಿ ಕೆಳಗೆ ಒಂದು ಇದು ಬರ್ತದೆ ನೋಡ್ರಿ, ಪಾರ್ಟಿಸಿಪೆಂಟ್ಸ್ ಚಾರ್ಟ್ ರಿಯಾಕ್ಟ್ ಅದು ಬರ್ತಲ್ಲ. ಎಂಟೈರ್ ರಿಯಾಕ್ಟ್ ಅಂಡ್ ಸ್ಕ್ರೀನ್ ಅಂತ ಹೇಳೈತಿ. ಎಂಟೈರ್ ಸ್ಕ್ರೀನ್, ಕರೆಂಟ್ ಓನ್ಲಿ ಆಸ್ ಅ ಬ್ಯಾಕ್ಗ್ರೌಂಡ್. ಅಡ್ವಾನ್ಸ್ಡ್ ಇಲ್ಲ, ಕೆಳಗೆ ಶೇರ್ ಅಂತ ಅಲ್ರಿ. ಸ್ಕ್ರೀನ್ ಶೇರ್ ಇದೆ, ಶೇರ್. ಪಾರ್ಟಿಸಿಪೆಂಟ್ಸ್ ಚಾರ್ಟ್ ರಿಯಾಕ್ಟ್ ಶೇರ್ ಅಂತ ಇಲ್ಲ, ಕೆಳಗಡೆ. ಬರ್ಬೋದಿಲ್ಲ, ಬರೀ ಶೇರ್ ಅಂತ ಅಷ್ಟೇ ಬರುತ್ತೆ. ಹಾ, ಯಾಕೆ ನೀವು ಹೋಸ್ಟ್ ಇರೋದ್ರಿಂದ ಯು ಕ್ಯಾನ್ ಶೇರ್ ಮಾಡ್ಬೋದು. ಬಟ್ ಇದನ್ನ ಶೇರ್ ಮಾಡಿದೆ, ಬರ್ಲಿಲ್ಲ ಅವಾಗ, ಅದಕ್ಕೆ. ಹೌದಾ? ಇಲ್ಲಿ ಬಿಡಿ. ಇನ್ನೊಂದ್ಸಲ ಟ್ರೈ ಮಾಡ್ಲೇ ರೀ? ಮಾಡ್ರಿ, ಇಲ್ಲ ಅಂದ್ರೆ ವಿಲ್ ಗೋ ಫಾರ್ Q&A. ಬರ್ತಾ ಇದೆ. ಶೇರ್ ಆಗ್ತದೆ, ಶೇರ್ ಆಗ್ತದೆ. ಶೇರ್ ಆಗ್ತದೆ ಏನಾರ? ಆಗ್ತದೆ. ಒಂದು ವಿಡಿಯೋ ಶೇರ್ ಆಗ್ತಾ ಇದೆ. ಯಾರು ವರ್ಕ್ ಮಾಡ್ತಾ ಇದ್ದಾರೆ. ಶೇರ್ ಆಗಿತ್ತೇನ್ರಿ? ಶೇರ್ ಆಗಿತ್ತು. ಹಾ, ದೀಸ್ ಆರ್ ಟೆಕ್ಟೈಲ್ ಗ್ರಾಫ್ಸ್ ಆಕ್ಚುಲಿ. ಹಾ, ಸೊ ಟೆಕ್ಟೈಲ್ ಗ್ರಾಫ್ಸ್ ಎಲ್ಲ ನಾವು ಇಷ್ಟೆಲ್ಲ ಮಾಡಿದ್ವಿ. ಇದು ಒನ್ ಪಾರ್ಟ್, ಫಸ್ಟ್ ಟೈಮ್ ನಾವು ಈ ತರ ಬೇರೆ ಬೇರೆ ಅವರಿಗೆ ಬಾರ್ ಚಾರ್ಟ್ ಅಂದ್ರೆ ಏನು ಸೊ ಗೊತ್ತಾಗ್ಬೇಕು ಅಂತಂದ್ರೆ ಈ ತರ ನಾವು ಬೇರೆ 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 ಮಾಡಿದ್ದೀರಿ ಅವರಿಗೆ. ಗುಡ್. ಓಕೆ, ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ Yes, ma'am. Q&A ಹೋಗೋಣ. ಯಾರಾದರೂ Yeah. ಕ್ವೇರೀಸ್ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ ಕೇಳಿ, ಇಲ್ಲ ಅಂದ್ರೆ ಯು ಕ್ಯಾನ್ ರೈಟ್ ಇನ್ ದ ಚಾರ್ಟ್. How do I stop sharing? ನೀವು ಅದು ನೀವು ಬೇರೆ ಕಂಟ್ರೋಲ್ ಬೇರೆಯವ್ರ ಕ್ವಶನ್ ಕೇಳಿದ್ರೆ ಕೇಳ್ರಿ. ನಿಮ್ಮ ಸ್ಕ್ರೀನ್ಸ್ ಅದನ್ನ
ಸ್ಟಾಪ್ ಶೇರಿಂಗ್. ಟಾಪ್ಸ್ ಎಸ್ ನೀವು ಅಷ್ಟೇ ಇದ್ದೀರಿ. ಓಕೆ ರೈಟ್ ಗುಡ್. ಎನಿಬಡಿ ಪ್ಲೀಸ್ ಪಾರ್ಟಿಸಿಪೇಟ್ ಪ್ಲೀಸ್ ರೈಸ್ ಯುವರ್ ಕ್ವೆರೀಸ್ ಆರ್ ಕ್ವಶನ್ಸ್. ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಹಲೋ ನಮಗೆ ಹೇಳ್ಬೇಕಂದ್ರೆ ಪ್ಲೀಸ್ ಸಂಬಡಿ. ಹಲೋ ನಮಸ್ಕಾರ ಸರ್, ಫ್ಯಾಂಟಾಸ್ಟಿಕ್ ಪ್ರೆಸೆಂಟೇಷನ್ ರೀ. ಥ್ಯಾಂಕ್ ಯು. ನಾ ಒಂದು ಇನ್ಪುಟ್ ಕೊಡಲಿಕ್ಕೆ ಇದು ಮಾಡ್ತಿದ್ದೆ, ಇಂಟ್ರೆಸ್ಟೆಡ್. ನೀವು ಫಂಡ್ ರೈಸಿಂಗ್ದು ಎರಡು ಫಂಡ್ ಅಂತ ಹೇಳಿದ್ರಿ. ಒಂದು ಕಾಂಟ್ರಿಬ್ಯೂಷನ್ನು ಅಂಡರ್ CSR. ನಾನು ರೋಟರಿ ಬೆಂಗಳೂರು ಉದ್ಯೋಗದ ಪ್ರೆಸಿಡೆಂಟ್ ಇದ್ದೀನಿ, ಇನ್ನೊಂದು 10 ದಿವಸ ಅಷ್ಟೇ. ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡ್ತೀವಿ, ಫಂಡ್ ರೈಸರ್ ಪ್ರೋಗ್ರಾಮ್ ಅಂತ. ಮೊನ್ನೆ TS ನಾಗಾಭರಣ ಅವ್ರದ್ದು ಪ್ರೋಗ್ರಾಮ್ ಮಾಡಿದ್ವಿ. ನಮಗೊಂದು 6 lakhs ಅಷ್ಟು ನಮಗೆ ಫಂಡ್ ರೈಸ್ ಆಯಿತು. ನಾವು ಎವ್ರಿ ಮಂತ್ 1 lakh ಕಿಡ್ನಿ ಡಯಾಲಿಸಿಸ್ಗೆ ಸಬ್ಸಿಡಿಗೆ ಇಡಬೇಕು. ಅದಕ್ಕೆ ಈ ಥರ ಫಂಡ್ ರೈಸಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿದರೆ ಫಂಡ್ಸೂ ಬರ್ತದೆ ಅನ್ನೋದು ಒಂದು ನನ್ನ ಕಡೆಯಿಂದ ಇನ್ಪುಟ್ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್. ಗುಡ್ ಪಾಯಿಂಟ್. ಸೊ ಅದೇ ಈಗ ಫಂಡ್ ರೇಸಿಂಗ್ ಅಂದರೆ ಡೆಫಿನೆಟ್ಲಿ ಎಸ್, ನಾವು ಬೇರೆ 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 ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಂಬಂದು ಫಂಡ್ ರೈಸ್ ಮಾಡ್ಬೋದು. ಇಸ್ ಗುಡ್ ಪಾಯಿಂಟ್. ಐ ಥಿಂಕ್ ನಮ್ಮ ಅವಿರತ್ ಆಗಲಿ, ನಮ್ಮದು UKSL ಆಗಲಿ, ಮತ್ತೊಂದಾಗಲಿ ನಾವು ಅದನ್ನು ಕನ್ಸಿಡರ್ ಮಾಡಿ ಟೇಕ್ ಇಟ್. ಏನಿಲ್ರಿ, ಮ್ಯೂಸಿಕಲ್ ನೈಟ್ಸ್ ಇರ್ತಾವ. ಮೊನ್ನೆ TS ನಾಗಭರಣ ಡ್ರಾಮಾ ಮಾಡಿದ್ವಿ. ಡ್ರಾಮಾ ಮಾಡಿ ನಾವು ನಮ್ಮದು ಉದ್ದೇಶ ಇತ್ತು. ನಮ್ಗೆ 25,000 ಅಥವಾ ಅದಕ್ಕಿಂತ ಜಾಸ್ತಿ ಯಾರು ಕೊಟ್ಟಾರ ಅವ್ರನ್ನ ಆನರ್ ಮಾಡೋದು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಮತ್ತು ಅವರೊಂದು ಸ್ವಲ್ಪ TS ನಾಗಾಭರಣ ಅವರು ಒಂದು ಸ್ವಲ್ಪ ಚಾರ್ಜ್ ಮಾಡಿದರು. ಆಮೇಲೆ ನಾವು ಟಿಕೆಟ್ಸ್ನ ಮಾರಿದ್ವಿ. ಟಿಕೆಟ್ಸನ್ನು ಹಾಟ್ ಕೇಕ್ ಥರ ಹೋದು. ಅನ್ಫಾರ್ಚುನೇಟ್ಲಿ ನಮ್ಗೆ ಚಲೋದು ಯಾವುದು ಆಡಿಟೋರಿಯಂ ಸಿಗಲಿಲ್ಲ. ಕಾಶ್ಯಾ ಆಡಿಟೋರಿಯಂ ಮತ್ತು ವಿಜಯನಗರನಾಗದ ಒಂದು 400 ಜನ ಸಾಕಾಗ್ತದೆ. ಅಲ್ಲಿ ನಾವೊಂದು 3.5-4 ಲಕ್ಷ ರೂಪಾಯಿ ಅದರಾಗ ಬಂತು. ಮತ್ತೊಂದು 5-6 ಲಕ್ಷ ರೂಪಾಯಿ ಎಲ್ಲರೂ 25,000 ಡೊನೇಟ್ ಮಾಡಿದರು. ಈ ಥರದ್ದು ಮಾಡಿ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಇದನ್ನು ಕೊಟ್ಟವ್ರಿಗೆ, ಡೊನೇಷನ್ ಕೊಟ್ಟವ್ರಿಗೆ ಆನರ್ ಮಾಡೋದೊಂದು ಪ್ಲ್ಯಾಟ್ಫಾರ್ಮು. ಸೊ ಅವರು ಮೋಟಿವೇಟ್ ಆಗಿ ನೆಕ್ಸ್ಟಿಂದ ಕೊಡ್ತಾರೆ ಅನ್ನೋದು ಇದು ನಮ್ಮದು ಉದ್ದೇಶ ಆಗಿತ್ತು. ಥ್ಯಾಂಕ್ ಯು ಸರ್. ಗುಡ್ ಸರ್. ಸರ್ ನಿಮ್ಮ ಫುಲ್ ಹೆಸರು ಸಂದೀಪ್ ಅವರೇ? ಸಂದೀಪ್ ಪರ್ವತೀಕರ್ ಅಂತ್ರಿ. ಓ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪೂರ ಹೆಸರು ಬರ್ರಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮತ್ತಾರೋ ಪಾಯಿಂಟ್ ಇದು ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ಇವರು? ನಾನ್ರಿ, ನನ್ನ ಹೆಸರು ಕೃಷ್ಣ ಕಿತ್ತೂರ್ ಅಂತ ಹೇಳಿ, ಮಾತಾಡ್ಬೋದಾ? ಪ್ಲೀಸ್ ಸರ್. ನಾನು ಎಲ್ಲ ಆಕ್ಟಿವಿಟಿ ಎಲ್ಲ ಕೇಳಿದ್ದೀನಿ, ಇದು ಮಾಡಿದೆ. ನನಗೆ ತುಂಬಾ ದಿವಸದಿಂದ ಒಂದು ಇದು, ಈಗೆಲ್ಲ ನಾವು ನಮ್ಮೆಲ್ಲ ಆಕ್ಟಿವಿಟಿ ನಾರ್ತ್ ಕರ್ನಾಟಕದಲ್ಲಿರೋ ಹಳ್ಳಿಗಳಲ್ಲಿ ಮಾಡಿದೀವಿ. ಮೋಸ್ಟ್ಲಿ ಸೆಮಿ ಅರ್ಬನ್ ಅಂತ ಇಟ್ಕೊಳ್ಳಿ, ಇಲ್ಲ Tier 3 ಸಿಟೀಸ್ ಅಂತ ಇಟ್ಕೊಳ್ಳಿ, ಅಲ್ವಾ? ಎಲ್ಲ ಇದು ಡೆಸ್ಕ್ ಕೊಡೋದಾಗ್ಲಿ, ಇಲ್ಲ ಮಾಸ್ಕ್ ಏನೋ ಕೊಟ್ಟಿರೋದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಮಾಡಿದೀವಿ ನಾವು. ಎಸ್ ಸರ್, ಥ್ರೂ ಅಲ್ವಾ? UKSL. ಎಸ್. ಹಾ, ಅಲ್ಲಿ UKSL ನವರು ಯಾವ್ದಾದ್ರು ಒಂದು ಫಾರ್ಮಿಂಗ್ ಕಮ್ಯುನಿಟಿ ಇಲ್ಲ FBO ಜೊತೆ ಏನಾದರೂ ನಿಕಟ ಸಂಬಂಧ ಹೊಂದಿದೆಯಾ? ಇಲ್ಲಾಂದ್ರೆ ನನಗೊಂದು ಐಡಿಯಾ ಇದೆ, ಅದನ್ನ ನೋಡಿ ಹೇಗೆ UKSL ತಗೊಂಡು ಹೋಗ್ಬೋದು ಅಂದ್ರೆ ನಮ್ದು ಬಜೆಟ್ ಬರೀ 5,000 ಇಂದ 10,000 ನಲ್ಲಿ ಒಂದು ವಿಲೇಜ್ ಅನ್ನ ನಾವು ಅಪ್ಲಿಫ್ಟ್ ಮಾಡಬಹುದು. ಈ ಒಂದು ಐಡಿಯಾದಿಂದ ಏನಂದ್ರೆ ಅದರದ್ದು ಸೀಡ್ ಬ್ಯಾಂಕ್ ಅಂತ. ನಮ್ಮ ಈ ಸೀಡ್ ಬ್ಯಾಂಕ್ ಅನ್ನ ನಾವು ಒಂದು ಫ್ಯಾಮಿಲಿಗೆ, ನಮ್ ಬರೀ ಒಂದು ರೈತ ಫ್ಯಾಮಿಲಿ ಸಿಕ್ಕರೆ ಸಾಕು, ಇಲ್ಲ ಒಂದು FBO ಸಿಕ್ಕರೆ ಸಾಕು. ಬಜೆಟ್ ಈಸ್ ಓನ್ಲಿ 5,000 to 10,000 rupees ಅಂಡ್ ವಿ ಕ್ಯಾನ್ ಹ್ಯಾವ್ ಅ ಸೀಡ್ ಬ್ಯಾಂಕ್ ಅಂತ ಹೇಳಿ. ಈ ಸೀಡ್ ಬ್ಯಾಂಕ್ ಅಂದ್ರೆ ನಮ್ಮ ನೇಟಿವ್ ಸೀಡ್ಸ್ ಅನ್ನ ಅವ್ರಿಗೆ ಇಷ್ಟೇ ಸಣ್ಣ ಪ್ಯಾಕೆಟ್ 10 ಸೀಡ್ಸ್ ಅನ್ನ ಹಾಕಿ ಒಂದೊಂದು ಪ್ಯಾಕೆಟ್ ಮಾಡಿ 5 ರೂಪಾಯಿ 10 ರೂಪಾಯಿಗೆ ಸೆಲ್ ಮಾಡೋದು. ಅವ್ರು ಸೀಡ್ ಬ್ಯಾಂಕ್ ಅವ್ರು ಮ್ಯಾನೇಜ್ ಮಾಡಬೇಕು. ನಾವು ಒಂದ್ಸತಿ ಅವ್ರಿಗೆ ಲಿಂಕ್ ಮಾಡಿಕೊಡ್ತೀವಿ, ದುಡ್ಡು ಕೊಟ್ಬಿಟ್ಟು ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡಿ, ಆಮೇಲೆ ಸೀಡ್ಸ್ ಸೋರ್ಸ್, ಪ್ಯಾಕೇಜಿಂಗ್ ಅಂಡ್ ಸೆಲ್ಲಿಂಗ್ ಎಲ್ಲ ಟ್ರೈನಿಂಗ್ ಕೊಟ್ಬಿಡ್ತೀವಿ. ಸೊ ಇದರಿಂದ ಅವರು ಒಂದು ಫ್ಯಾಮಿಲಿ ಅಪ್ಲಿಫ್ಟ್ ಆಗುತ್ತೆ. ಒಂದು ಡೆಡಿಕೇಟೆಡ್ ಇದು ಇದ್ರೆ, ರೈತರ ಫ್ಯಾಮಿಲಿ ಇದ್ರೆ ಅವರು ತಗೊಂಡವರು ಇಡೀ ಊರು ನೇಟಿವ್ ಸೀಡ್ಸ್ ಇಂದ ಬರುತ್ತೆ. ಅದು ವಾಪಸ್ ನಾವು ಏನಾದ್ರು UKSL ಫ್ಯಾಮಿಲಿಗೆ ಫುಡ್ ಕೊಟ್ರೆ, ಆರ್ಗ್ಯಾನಿಕ್ ಬೆಳೆದ್ರೆ ನಾವು ಬೆನಿಫಿಟ್ ಆಗ್ತೀವಿ. ಆಸ್ ಅ UKSL ಫ್ಯಾಮಿಲಿ ಆಲ್ಸೋ ಗೆಟ್ಸ್ ಬೆನಿಫಿಟ್ ಅಂಡ್ ಇಟ್ಸ್ ಅ ಸರ್ಕ್ಯುಲರ್ ಎಕಾನಮಿ. ಸೊ ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ ಮುಂದೆ ಇಂಪ್ಲಿಮೆಂಟ್ ಮಾಡಬಹುದಾ?
ಇದು ಒಂದು. ಇನ್ನೊಂದು, ಇವಾಗ ಬರಗಾಲ ಬರ್ತಾ ಇದೆ. ಅದೇ ನಾರ್ತ್ ಕರ್ನಾಟಕದಲ್ಲಿ ಯಾವ್ದಾದ್ರು ರೈತರ ಫ್ಯಾಮಿಲಿ ದೊಡ್ಡದು ಒಂದು ಊರು ಇಲ್ಲ ಹಳ್ಳಿ ಅಡಾಪ್ಟ್ ಮಾಡಿಕೊಂಡು ಫುಲ್ ಎಲ್ಲರೂ ರೈತರಿದ್ದಾರೆ ಅಂದ್ರೆ ನನಗೊಂದು ಐಡಿಯಾ ಇದೆ. ಇವಾಗ ಯಾವುದೇ ಬೆಳೆ ಬೆಳೆಯಕ್ಕಾಗಲ್ಲ ಈ ವರ್ಷ 2026 ನಲ್ಲಿ. ಮಳೆ ತುಂಬಾ ಕಡಿಮೆ ಇದೆ. ಒಂದು ಬೆಳೆ ಇದೆ, ಇದು ಬಾಂಬು ಅಂತ ಹೇಳಿ. ಇಲ್ಲೇ ಒಂದು ಹೊಸೂರಿನಲ್ಲಿ ಮಾಡಿದ್ದಾರೆ, ಟಿಶ್ಯೂ ಕಲ್ಚರ್ ಮಾಡಿ ಅವರು ಬೆಳೀತಾ ಇದ್ದಾರೆ. ಇಟ್ ಗ್ರೋಸ್ ಲೈಕ್ ವೈಲ್ಡ್. ಇದನ್ನ ಒಂದೇ ವರ್ಷದಲ್ಲಿ ಕಟಾವ್ ಮಾಡ್ಬೋದು. ಸೊ ಒಂದು ಎಕರೆದಲ್ಲಿ ಒಂದು 10 ಲಕ್ಷ ರೂಪಾಯಿ ಬರುತ್ತೆ. ಸೊ ಇದೊಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ನಮ್ಗೇನ್ ಬೇಕಂದ್ರೆ ಫಾರ್ಮಿಂಗ್ ಕಮ್ಯುನಿಟಿ ಸಿಕ್ಕರೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಪ್ಲಾಂಟ್ ಅಲ್ಲಿ ತಗೊಂಡ್ ಬಂದು ಕೊಟ್ಟು ಇದನ್ನ ಎಲ್ಲ ಮೆಥಡಾಲಜಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ನಾವು 1 ವರ್ಷ ತನಕ ಕೇರ್ ಮಾಡ್ಬೋದು. ಅಲ್ಲಿವರೆಗೂ ಪೀಪಲ್ ಆರ್ ರೆಡಿ. ಇಷ್ಟು ಹೇಳ್ಬೇಕಂತ ಮಾಡಿದ್ವಿ. ಥ್ಯಾಂಕ್ ಯು. ಗುಡ್ ಸಜೆಷನ್ಸ್. ಸೊ ನೀವೇನ್ ಮಾಡ್ರಿ, ನಮ್ದು UK ಕೃಷಿ ಲೋಕ ಅಂತ ಒಂದು ಗ್ರೂಪ್ ಇದೆ, ನೀವು ಮೆಂಬರ್ ಅದನ್ನ ಅದಕ್ಕೆ ಇಲ್ಲ ಇಲ್ರಿ. ಅಲ್ಲಿ ಆ್ಯಡ್ ಮಾಡ್ತೇನೆ ನಿಮ್ಗೆ. ಅಲ್ಲಿ ಪ್ರಪೋಸ್ ಮಾಡ್ರಿ, ಯಾಕಂದ್ರೆ ಅದು ನಾವು ಸ್ಪೆಷಲ್ ಆಗಿ ಈ ಕೃಷಿ ಸಂಬಂಧಪಟ್ಟಂತ ಒಂದು ಗ್ರೂಪ್ ಮಾಡಿ ಅಲ್ಲಿ ಪ್ರಪೋಸ್ ಮಾಡಿದರೆ ಅಲ್ಲಿಂದ ನಾವು ಫೀಡ್ಬ್ಯಾಕ್ ನೋಡೋಣ ಹೆಂಗದ ಅಂತ ಹೇಳಿ. ದೆನ್ ವಿ ಕ್ಯಾನ್ ಟೇಕ್, ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ಇಟ್ ಅಪ್. ಸರ್ ಗುಡ್ ಪಾಯಿಂಟ್ಸ್. ಥ್ಯಾಂಕ್ಸ್ ಕೃಷ್ಣ. ಫ್ರಮ್ ದ ಚಾರ್ಟ್ಸ್ ಬಾಕ್ಸ್ ಅಲ್ಲಿ ಡಾಕ್ಟರ್ ರಶ್ಮಿ ಕುಂಬಾರ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ ಅಥವಾ ಪಾಯಿಂಟ್ ಹೇಳಿದ್ದಾರೆ. ಸರ್, we see a lot of social activities on social media like Facebook, Instagram. Does coverage on social media help in bringing in more funds or attention to the cause ಅಂತ ಕೇಳಿದ್ದಾರೆ ಭರತ್ ಅವ್ರಿಗೆ. ಡೆಫಿನೆಟ್ಲಿ ವೈ ನಾಟ್. ಬಟ್ ಅದೇ ಎಷ್ಟೋ ಸಲ ಈಗ ಎಷ್ಟೋ ಕಡೆ ಫೇಕ್ ಇರ್ತಾವೆ. ಸೊ ನಮ್ಗೆ ಅವೇರ್ನೆಸ್ ಇರಬೇಕದು. ಓಕೆ, ಇಸ್ ಇಟ್ ಅ ಜಿನ್ಯೂನ್ ಫಸ್ಟ್ ಥಿಂಗ್. ಅದು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮುಂದುವರಿಯೋದು ಸ್ವಲ್ಪ ಪ್ರಾಬ್ಲಮ್. ಈಗ ನಮ್ಗೆ UKS ಅಲ್ಲಿ ಗೊತ್ತೈತಿ, ಸೊ ನಾವು ಮುಂದುವರಿತೀವಿ. ಬಟ್ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಫೇಕು ಇರ್ಬೋದು. ಎಷ್ಟೋ ಆರ್ಗನೈಸೇಷನ್ಸ್, ದೇರ್ ಆರ್ ಸೋ ಮೆನಿ ಫೇಕ್ ಆರ್ಗನೈಸೇಷನ್ಸ್. ಸೊ ಅದು ಅವೇರ್ನೆಸ್ ಇರ್ಬೇಕು ನಮಗೆ. ಸೊ ಫಂಡ್ ರೇಸ್ ಮಾಡ್ಬೋದು. ಯಾಕಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ದುನಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಫಾರ್ ಗೆಟಿಂಗ್ ಯಂಗರ್ ಜನ್ರೇಷನ್. ಸೊ ಯಂಗರ್ ಜನ್ರೇಷನ್ ಬಹಳಷ್ಟು ಕಡೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಬಟ್ ನಾವೇನೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅದನ್ನ ನಮ್ಮ ಕೆಲಸ ಅಂತೇಳಿ ಅನ್ಕೊಳ್ಳೋದನ್ನೇ ಅದನ್ನ ಒಂದು ಹಬ್ಬ ಅಂತೇಳಿ ನಾವು ಮಾಡ್ಕೊಂಡು ಹೋದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಒಳಗೆ ನಮ್ಮ ಸಕ್ಸಸ್ ಜಾಸ್ತಿ ಸಿಗ್ತೈತಿ ಅಂತ ಹೇಳಿ ನನ್ನ ಅನಿಸಿಕೆ. Thanks. I think you covered it. And anybody has got any questions, please raise. One more question has come. Anybody has any questions? Raise Madi. Otherwise, we'll try to conclude the topic. You unmute Madi Matako. Good. I think no queries so far. ಸೊ Fine. ಅದೇ ಈಗ ಕೃಷ್ಣ ಅವ್ರ ಏನ್ ಐಡಿಯಾ ತಗೊಂಡ್ ಬಂದ್ರಲ್ಲ, ಹಂಗ ನಮ್ಮ ಹತ್ರ ಯಾವ್ದಾದ್ರು ಐಡಿಯಾ ಇದ್ದು ಅಂತಂದ್ರೆ ನಾವು ರಾಜಗೌಳಿ ಅವ್ರಿಗೆ ತಲುಪಿಸ್ಬಹುದು. ಅಥವಾ ಅವರು ಏನೋ ಐಡಿಯಾ ಐತಿ ಇದನ್ನ ಮಾಡ್ಬೇಕು ಅಂತಂದ್ರೆ ನಾವು ಕೈಗೂಡ್ಸೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಚಲೋ. Yes. ಸರ್, ಮಾತಾಡ್ಬೋದಾ? Yes, please. ಸರ್, ಇದು ಐಡಿಯಾ ಇದು ಪೇಪರ್ನಲ್ಲಿಲ್ಲ, ನಾನೇ ಸ್ವಂತ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅರೌಂಡ್ ಒಂದು 100 ಫಾರ್ಮರ್ಸನ್ನ ನಾವು ಇನ್ಫ್ಲೂಯೆನ್ಸ್ ಮಾಡಿದ್ವಿ ಮಿಲೆಟ್ ಬೆಳೆಯಕ್ಕೆ. ಅವರು ಪೂರಾ ಇಂಡಿಪೆಂಡೆಂಟ್ ಆಗಿದ್ದಾರೆ ಇವಾಗ. ನಾರ್ತ್ ಕರ್ನಾಟಕದ ಎಲ್ಲೆಲ್ಲೆ ಕುಂದಗೋಳ ತಾಲೂಕು ಅಂತ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ. ಅವ್ರಿಗೆ ನಾವು ಮಟೀರಿಯಲ್ ಕೊಟ್ಬಿಟ್ಟು ಇದನ್ನ ಕೊಟ್ಟು ನಾವು ಅಷ್ಟೇ ಹೇಳಿದ್ವಿ, ಮಿಲೆಟ್ ಗ್ರೋ ಮಾಡಕ್ಕೆ ಮೋಟಿವೇಶನ್ ಮಾಡಿದ್ವಿ. ಎಷ್ಟೋ ಜನ ತಗೊಂಡು ಇವಾಗ ಅವರು ಈ ತರ ಬರಗಾಲ ಬಂದಾಗನು ಇದು ಇದ್ದಾರೆ, ವೆಲ್ ಆಫ್ ಇದ್ದಾರೆ ಅಂತ ಹೇಳ ಬಯಸ್ತೇನೆ. ಅಂದ್ರೆ ವಿ ಟೆಸ್ಟೆಡ್ ಅ ಸಕ್ಸಸ್ ವಿತ್ ದಿಸ್ ಅಂತ. ಸೊ ಅದಕ್ಕೆ ಇದನ್ನ ಮಾಡಿದ್ರೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದನ್ನ ಫಾರ್ಮರ್ಸ್ ಅನ್ನ ಅಪ್ಲಿಫ್ಟ್ ಮಾಡ್ಬೋದು ಅಂತ ಹೇಳಿ ಅನಿಸಿಕೆ. Thank you. Good point. Definitely good point. ಅದನ್ನ ನಾವು ಅದಕ್ಕೆ ನಿಮ್ಗೆ UKS ಕೃಷಿ ಲೋಕಕ್ಕೆ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ನೀವು ಪಾಯಿಂಟ್ ರೇಸ್ ಮಾಡಿ. ಆಯ್ತು ಸರ್, ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಕೃಷಿ ಲೋಕದಲ್ಲಿ ನೋಡ್ತೀನಿ. ಯಾಕಂದ್ರೆ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರ ಕೃಷಿಗೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಏನದಾರಲ್ಲ ಆ ಗ್ರೂಪ್ನಾಗ
ಸೊ ನೀವು ಅಲ್ಲಿ ನಿಮ್ಮ ಪಾಯಿಂಟ್ಸ್ ಶೇರ್ ಮಾಡಿದ್ರೆ ದೇ ವಿಲ್ ಶೇರ್ ದೇರ್ ವ್ಯೂಸ್ ಅಂಡ್ ಯು ಕ್ಯಾನ್ ಜಸ್ಟ್ ಜಾಯಿನ್ ಹ್ಯಾಂಡ್ಸ್ ಅಂಡ್ ಯಾ ಸಿ ಇಂಪ್ರೂವ್ಮೆಂಟ್ ಆಫ್ ಎನಿ ಸೊಸೈಟಿ ಅಲ್ಲ. ಲೆಟ್ಸ್ ಗೋ ಜಾಯಿನ್ ಹ್ಯಾಂಡ್ಸ್ ಅಂಡ್ ಡೂ ಇಟ್. ನೋ. So I Okay, think thank you. anybody else has any questions? Otherwise, we'll conclude. Okay. First of all, thanks Bharat. ನಿಮ್ದು Thank you. busy schedule ಒಳಗೆ ಯಾಕಂದ್ರೆ ಯು ಆರ್ ಮೆಂಬರ್ ಆಫ್ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್. ಡಿಫ್ರೆಂಟ್ ಆಕ್ಟಿವಿಟಿ ಇರ್ತಾವ ನಿಮ್ಗೆ. ಆಮೇಲೆ ನಿಮ್ಮ ಕಂಪ್ನಿ ಒಳಗೂ ಆಕ್ಟಿವಿಟಿ ಇರ್ತಾವ. ಅದ್ರ ಮಧ್ಯೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ ಒಂದು ಈ ತರ ಒಂದು ಟಾಪಿಕ್ ತಗೊಂಡು ಮಾಡ್ರಿ. ಯಾಕಂದ್ರೆ ನಿಮ್ದು ಅಸೋಸಿಯೇಷನ್ ನಮ್ಮ ಜೊತೆ ಅಲ್ಲದೆ ಅವಿರೇತ ಇದೆ, ಮತ್ತೊಂದಿದೆ, ಆಮೇಲೆ ರೂಪಾ ಅದೆಲ್ಲ ಇದೆ. ಸೊ ನೀವು ಭಾಳ ಇನ್ವಾಲ್ವ್ ಆಗಿರ್ತೀರಿ. ಅದಕ್ಕೆ ನೀವು ಒಂದು ಈ ಒಂದು ವೆಬಿನಾರ್ ಇಂದ ಎಲ್ರಿಗೂ ಒಂದು ನಾವು ಏನು ಅವೇರ್ನೆಸ್ ಕೊಡ್ಲಿಕ್ಕೆ ಬಯಸ್ತೀವಿ ಅಂತಂದ್ರೆ, ಆಸ್ ಅನ್ ಇಂಡಿವಿಜುವಲ್ ಆರ್ ಆಸ್ ಅ ಗ್ರೂಪ್ ನಾವು ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಟು ದ ಸೊಸೈಟಿ ಅಂತ ಹೇಳಿ. ಆದ್ರೆ ಅದಕ್ಕೆ ಸವಾಲುಗಳು ಬಹಳ ಅದಾವ. ಅದನ್ನ ಭರತ್ ಅವ್ರು ಚಲೋ ಕವರ್ ಮಾಡಿದ್ರು. ಆಮೇಲೆ ಫ್ರಂಟ್ ಕ್ರಂಚ್ ಇರ್ಬೋದು, ಮತ್ತೊಂದಿರ್ಬೋದು. ಮೇನ್ ಅಂದ್ರೆ ನಮ್ಗೆ ವಾಲಂಟಿಯರ್ ಶಾರ್ಟೇಜ್ ಇರ್ತದ. ಅದು ನಾವು ಕೆಲವೊಂದು ಆಕ್ಟಿವಿಟಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಂಡ್ ರೇಸ್ ಮಾಡಿ ವಾಲಂಟಿಯರ್ನಲ್ಲಿ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಕಡೆಯಿಂದ ಕೆಲಸ ತಗೊಳ್ತಾ ಇದ್ವಿ. ಓಕೆ, ಚಾಲೆಂಜ್ ಇದಾವಿಲ್ಲ ಅಂತ ಅದನ್ನ ನಾವು ಮಾಡ್ಕೊಂಡು ಸಸ್ಟೈನಬಿಲಿಟಿ ಈಸ್ ಅ ಮೇಜರ್ ಇಶ್ಯೂ. ಅದನ್ನ ಇಟ್ಕೊಂಡು ಈಗ ನೋಡ್ರಿ ನಾವು 2017 ಒಳಗೆ ನಾವು UKS ಚಾಲೂ ಮಾಡಿದ್ವಿ. ಆಲ್ಮೋಸ್ಟ್ 10 years ಆಗ್ಲಿಕ್ಕೆ ಬಂದದ. ಎಷ್ಟು ಸಾಧ್ಯ ಅದ ಅದನ್ನ ನಾವು ಜನಗಳನ್ನ ಸೇರಿಸಿ ಅಥವಾ ವಿತೌಟ್ ಪೀಪಲ್ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ ಮನಿ ಕಾಂಟ್ರಿಬ್ಯೂಷನ್ ಆಗಲಿ ಅಥವಾ ಕೊಲಾಬ್ರೇಷನ್ ಆಗಲಿ ಅದೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನೀವು ಭರತ್ ಅವ್ರು ನೀವು ಹೌ ವಿ ಕ್ಯಾನ್ ಹೆಲ್ಪ್ ಅನ್ನೋದು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. Thank ಅದನ್ನ you. ಜನಗಳನ್ನ ಕೇಳ್ಕೊಂಡು ಇನ್ಸ್ಪೈರ್ ಆಗಿ ನಮ್ಮ ಜೊತೆ ಕೈ ಜೋಡಿಸ್ತಾರ ಅಂತಂದ್ರೆ ಇಟ್ಸ್ ಅ ಗುಡ್ ಶೋ. Correct. ಆ ಥರ ಮಾಡೋಣ ಎಲ್ಲರೂ ಕೂಡ. Yes, sir. ಯಾಕಂದ್ರೆ ನಾವು ಬೇರೆ ಬೇರೆ ರಂಗದಲ್ಲಿ ಎಕ್ಸ್ಪರ್ಟೈಸ್ ಇದೆ. ಈಗ ಹೆಂಗಾಗಿದೆ ಅಂದ್ರೆ ಮಂದಿ ಒಳಗೆ ರೊಕ್ಕ ಕೊಡಕ್ಕೆ ರೆಡಿ ಇದಾರೆ, ಆಮೇಲೆ ಎಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ. ಅದಕ್ಕೆ ನಮ್ಮಂತ ಕೆಲವೊಂದು ಸಂಸ್ಥೆಗಳು ಏನಿದಾವಲ್ಲ, ನಾವು ಟ್ರಾನ್ಸ್ಪರೆಂಟ್ ಇದ್ದೀವಿ. ನಾವು ಎವ್ರಿ ಇವೆಂಟ್ ಆದ್ಮೇಲೆ ನೀವು ನೋಡಿರ್ಬೋದು, ಪ್ರತಿಯೊಂದು ನಾವು ಏನಕ್ಕೆ ಕಲೆಕ್ಟ್ ಮಾಡಿದ್ವಿ, ಏನು ಸ್ಪೆಂಡ್ ಮಾಡಿದ್ವಿ ಅದಕ್ಕೆ ಪೈ ಚಾರ್ಟ್ ಕೊಟ್ಟು ನಾವು ರಿಪೋರ್ಟ್ ಕೊಡ್ತೀವಿ. ಆಮೇಲೆ ಇಂಡಿವಿಜುವಲ್ ಮೇಲ್ಗಳನ್ನ ಮೆಸೇಜ್ಗಳನ್ನ ಕೂಡ ಕೊಡ್ತೀವಿ. ಹೀಗಾಗಿ ನಮ್ಮಂತ ಬಹಳ ಜನ ಇದ್ದಾರೆ, ನಾವೇ ಅಷ್ಟ ಅಂತಲ್ಲ. ಹಾಗಾಗಿ ಜನಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಸಮಾಜಕ್ಕಾಗಿ ಗಿವ್ ಬ್ಯಾಕ್ ಟು ಸೊಸೈಟಿ ಏನದಲ್ಲ ಅದನ್ನ ಮಾಡಬಹುದು. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ವಿದಾಯ ಹೇಳೋಣ. ಎಲ್ಲರಿಗೂ ಧನ್ಯವಾದಗಳು. Thank you. Thank you. Thank you, sir. Good night. Good night. ನೈಟ್.